ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. ಭಾರತದ ಈ ದಿನದ ಚರ್ಚೆಯಲ್ಲಿ ಅವರಿಗೂ ಬೇಕು ಜೆನ್ಜಿ, ಇವರಿಗೂ ಬೇಕು ಜೆನ್ಜಿ. ಓಲೈಕೆಯ ನಡುವೆ ಅಸಲಿಗೆ ಜೆನ್ಜಿಗೆ ಬೇಕಾಗಿರೋದು ಏನು? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷಾ ಅಕ್ರಮದ ವಿರುದ್ಧ ಪ್ರತಿಭಟನೆಯಾಗಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಆಗೋವರೆಗೂ ಆದ ಅಷ್ಟೂ ಘಟನಾವಳಿಗಳು, ಅದಾದ ನಂತರದಲ್ಲಿ ಆಗ್ತಾ ಇರುವ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿದಾಗ ಈ ಜೆನ್ಜಿ ಅನ್ನೋದೇನಿದೆ ಅವುಗಳನ್ನ ಎದುರಾಕೊಂಡು ಅಥವಾ ಈ ಜೆನ್ಜಿಯ ಮುನಿಸಿಗೆ ಪಾತ್ರರಾಗಿ ರಾಜಕೀಯ ಮಾಡೋದು ತುಸು ಕಷ್ಟವೇ ಅನ್ನೋದು ಬಹುತೇಕ ರಾಷ್ಟ್ರೀಯ ಪಕ್ಷಗಳಿಗೆ ಅರ್ಥವಾದಂತೆ ಕಾಣ್ತಾ ಇದೆ. ಹೀಗಾಗಿ ಅನ್ನೋ ರೀತಿಯಲ್ಲಿ ಈಗ ಬಿಜೆಪಿ ಹಾಗೆ ಕಾಂಗ್ರೆಸ್ ಎರಡೂ ಪಕ್ಷಗಳು ರಾಷ್ಟ್ರೀಯ ಮಟ್ಟದಲ್ಲಿ ನಾನು ಮಾತನಾಡ್ತಿರೋದು, ಆಡಳಿತಾರೂಢ ಬಿಜೆಪಿ ಹಾಗೆ ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡ ವಿಶೇಷವಾಗಿ ಈ ಜೆನ್ಜಿಗಳನ್ನೇ ಗುರಿಯಾಗಿಸ್ಕೊಂಡು ಅವರನ್ನು ಸೆಳೆಯುವ ಭಾಗವಾಗಿ ಹೊಸ ಹೊಸ ಯೋಜನೆಗಳು, ಕನೆಕ್ಟ್ ಪ್ರೋಗ್ರಾಮ್ಗಳನ್ನು ಮಾಡೋ ಪ್ರಯತ್ನದಲ್ಲಿದೆ. ಮಾಡದೇ ಇರ್ಲಿಕ್ಕೆ ಸಾಧ್ಯನಾ? 2029 ಚುನಾವಣೆ ವೇಳೆಗೆ ಈ ವೋಟ್ ಬ್ಯಾಂಕ್ ಕ್ಯಾಲ್ಕುಲೇಷನ್ ಅನ್ನೋದನ್ನು ನಾವು ನೋಡೋದಾದ್ರೆ ಸರಿಸುಮಾರು ಇಡೀ ಭಾರತದ ಮತದಾರರ ಪೈಕಿ 25%, ಕಾಲು ಭಾಗ ಮತದಾರರು, ನಂಬರ್ಸ್ ಅಲ್ಲಿ ಹೇಳೋದಾದ್ರೆ 38 ಕೋಟಿ ಮತದಾರರು ಈ ಜೆನ್ಜಿ ಬ್ರಾಕೆಟ್ನಲ್ಲಿ ಇರುವವರಾಗ್ತಾರೆ, 18 ರಿಂದ 32 ವಯಸ್ಸು. ಹೀಗಾಗಿ ಈ ಅಗಾಧ ಪ್ರಮಾಣದ ವೋಟ್ ಬ್ಯಾಂಕ್ ಅನ್ನ ಎದುರಾಕೊಳ್ಳಿಕ್ಕೆ ಯಾರಿಗಿಷ್ಟ ಇರುತ್ತೆ? ಹೀಗಾಗಿನೇ ಈ ಓಲೈಕೆ ಪಾಲಿಟಿಕ್ಸ್ ಅನ್ನೋದು ಎರಡೂ ಪಕ್ಷಗಳಲ್ಲಿ ಶುರುವಾಗಿದೆ. ಇದು ರಾಜಕೀಯ ಭಾಗ. ಆದರೆ ಓಲೈಕೆ ಮಾಡಬೇಕು ಸರಿಯೇ, ಯಾರನ್ನು ಓಲೈಕೆ ಮಾಡ್ತೀರಿ? ಅಸಲಿಗೆ ಭಾರತದ ಜೆನ್ಜಿ ಅಂದ್ರೆ ಯಾರು? ಯಾವ ಸಮುದಾಯವನ್ನ ನಾವು ಭಾರತದ ಅಸಲಿ ಜೆನ್ಜಿ ಅಂತ ಹೇಳಿ ಕರಿಬೇಕು, ಗುರುತಿಸಬೇಕು? ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ? ಎರಡು ರೀತಿಯ ಪ್ರತಿಭಟನೆಗಳನ್ನು ನಾವು ಗಮನಿಸ್ತಾ ಇದೀವಲ್ಲ, ಎರಡು ರೀತಿಯ ಪ್ರತಿಕ್ರಿಯೆಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಸಮಾಜದಲ್ಲಿ ಗಮನಿಸ್ತಿದ್ದೀವಿ. ಒಂದು, ನಾವು ನಮ್ಮ ರೂಲ್ಸ್ ನಮಗೆ ಹೇಗೆ ಬೇಕೋ ಹಾಗೆ, ಇದಕ್ಕಾಗಿ ನಾವು ದೇಶದ ವಿರುದ್ಧವಾಗಾದ್ರೂ ನಿಲ್ತೀವಿ, ದೇಶದ ವ್ಯವಸ್ಥೆ ವಿರುದ್ಧವಾಗಿ ಧಿಕ್ಕಾರ ಕೂಗ್ತೀವಿ, ಮಿಲಿಟರಿ ವಿರುದ್ಧವಾಗಿ ಘೋಷಣೆಗಳನ್ನು ಕೂಗ್ತೀವಿ, ಬಟ್ ವಿ ವಾಂಟ್ ಅವರ್ ರೂಲ್ಸ್ ಟು ರೂಲ್. ಈ ರೀತಿಯ ಒಂದು ಸಮುದಾಯ. ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ನಮಗೆ ಹೌದು ವ್ಯವಸ್ಥೆ ಮೇಲೆ ಕೋಪ ಇದೆ, ಆದರೆ ನಾವು ವ್ಯವಸ್ಥೆಯ ವಿರುದ್ಧವಾಗಿ ಹೋಗಬೇಕು ಅಂತಂದ್ರೆ ಕಾನೂನಾತ್ಮಕ ಪ್ರತಿಭಟನೆಯನ್ನ ಮಾಡ್ತೀವಿ. ನಮ್ಮ ಪ್ರತಿಭಟನೆಯಲ್ಲಿ ಅಶ್ಲೀಲ ಅಸಭ್ಯ ಭಾಷೆಗಳು ಬಳಕೆ ಆಗೋದಿಲ್ಲ. ನಮ್ಮ ಹೋರಾಟ ನಮಗೆ ಸಿಗಬೇಕಾದ ಹಕ್ಕಿನ ಕಡೆಗೆ. ಇದು ಒಂದು ಸಮುದಾಯ ಇದೆಯಲ್ವಾ? ಹಾಗಾದ್ರೆ ಯಾವ ಜೆನ್ಜಿಯನ್ನ ಯಾರು ಓಲೈಕೆ ಮಾಡೋ ಪ್ರಯತ್ನವನ್ನ ಮಾಡ್ತಿದ್ದಾರೆ? ಅಸಲಿಗೆ ಜೆನ್ಜಿ ಅಂದ್ರೆ ಯಾವುದು? ಆ ಜೆನ್ಜಿಗೆ ಬೇಕಾಗಿರೋದೇನು? ಜೆನ್ಜಿ ರಿಯಲ್ ಇಶ್ಯೂಸ್ ಏನು? ಇದನ್ನ ಯಾರು ಅಡ್ರೆಸ್ ಮಾಡ್ತಿದ್ದಾರೆ? ಇಂಥ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬರೋಬ್ಬರಿ 38 ಕೋಟಿ ಮತಗಳು. ಭಾರತದ ಒಟ್ಟು ಮತದಾರರ ಪೈಕಿ ಬರೋಬ್ಬರಿ 25.1% ಅಂದ್ರೆ ಕಾಲು ಭಾಗ ವೋಟರ್ಸ್. ಯಾವ ರಾಜಕೀಯ ಪಕ್ಷವೂ ನಿರ್ಲಕ್ಷಿಸೋಕೆ ಆಗದ ಅಗಾಧ ಸಂಖ್ಯೆ ಇದು. ಭಾರತದ ಕನ್ವೆನ್ಷನಲ್ ಅಂದ್ರೆ ಸಾಂಪ್ರದಾಯಿಕ ಮತ ಬ್ಯಾಂಕ್ ಲೆಕ್ಕಾಚಾರವನ್ನ ತಲೆ ಕೆಳಗಾಗಿಸೋ ಲೆಕ್ಕ ಇದು. ಕ್ಷೇತ್ರ ಗೆಲ್ಲೋಕೆ ಒಂದು ನಿರ್ದಿಷ್ಟ ಜಾತಿ, ಸಮುದಾಯ, ಲಿಂಗ, ಪ್ರದೇಶವನ್ನ ಓಲೈಸಬೇಕು. ಹೀಗಿದ್ದ ಲೆಕ್ಕಾಚಾರಕ್ಕೆ ವಿರುದ್ಧ ಈ ಲೆಕ್ಕ. ಹಾಗಾದ್ರೆ ಈ 38 ಕೋಟಿ ಮತದಾರರು ಯಾವ ಕ್ಯಾಟಗರಿ ಅನ್ನೋ ನಿಮ್ಮ ಕುತೂಹಲಕ್ಕೆ ಉತ್ತರ ಜೆನ್ಜಿ. ಹೌದು, 2029 ಚುನಾವಣೆ ಹೊತ್ತಿಗೆ ಜೆನ್ಜಿ ಅಂದ್ರೆ 18 ರಿಂದ 32 ವಯೋಮಿತಿಯ ಮತದಾರರ ಸಂಖ್ಯೆ 380 ಮಿಲಿಯನ್ನಷ್ಟಿರುತ್ತೆ. 25.1% ಮತಗಳು ಒಂದು ಪಕ್ಷದ ಆಡಳಿತಾತ್ಮಕ ಅಳಿವು ಉಳಿವನ್ನ ನಿರ್ಧರಿಸುವಂಥದ್ದು. ಇದನ್ನ ಅರಿತೇ ಈಗ ಎರಡೂ ರಾಷ್ಟ್ರೀಯ ಪಕ್ಷಗಳು ಈಗ ಜೆನ್ಜಿ ಓಲೈಕೆಗೆ ಇಳಿದಿವೆ. ಜೆನ್ಜಿಗಳನ್ನು ನಿರ್ಲಕ್ಷ್ಯ ಮಾಡಿದರೆ ರಾಜಕೀಯ ಪರಿಣಾಮ ಏನು ಅನ್ನೋದರ ಅರಿವು ಜಂತರ್ ಮಂತರ್ ಪ್ರತಿಭಟನೆ ನಂತರ ಆಗಿದೆ ಅನ್ನೋದನ್ನ ವಿಶೇಷವಾಗಿ ಹೇಳಬೇಕಾಗಿಲ್ಲ.
ಕ್ಯಾಂಪಸ್ಗಳಿಗೆ ಹೋಗಿ ಕನೆಕ್ಟ್ ಆಗೋ ಪ್ರಯತ್ನ ಒಬ್ಬರು ಮಾಡಿದ್ರೆ, ವಿದ್ಯಾರ್ಥಿಗಳ ಜೊತೆ ನಿಂತು ಪ್ರತಿಭಟನೆ ಮಾಡೋ ಪ್ರಯತ್ನ ಇನ್ನೊಂದು ಪಕ್ಷದ್ದು. ಹಾಯ್ ಫ್ರೆಂಡ್ಸ್ ಅಂತ ಒಬ್ರು, ಚಾತ್ರುಂಕಿ ಗೂಂಜ್ ಅಂತ ಮತ್ತೊಬ್ರು. ಹೀಗೆ ಕೈಕಮಲ ಪಾಳೆಯದ ಟಾರ್ಗೆಟ್ ಜೆನ್ಜಿ ಅನ್ನೋದು ಕ್ಲಿಯರ್. ಆದ್ರೆ ಜೆನ್ಜಿ ಅಂದ್ರೆ ಒಟ್ಟಾರೆ ದೇಶದ ಯುವ ಸಮುದಾಯವ? ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆ ವಿಚಾರವಾಗಿ ಪ್ರತಿಭಟನೆ ಮಾಡಿದ ಒಂದು ಸಮೂಹ ಆದ್ರೆ, ಅದೇ ಜಂತರ್ ಮಂತರ್ನಲ್ಲಿ ಮೀಸಲಾತಿ ವಿರೋಧಿ ಪ್ರತಿಭಟನೆ ಮಾಡ್ತಾ ಇರೋದು ಮತ್ತೊಂದು ಸಮೂಹ ಇದೆ. ದೇಶ ಮತ್ತು ವ್ಯವಸ್ಥೆಯ ಮೇಲೆ ಗೌರವ ಇದೆ ಅನ್ನೋ ಒಂದು ಗುಂಪಾದ್ರೆ, ನಮಗೆ ನಮ್ಮದೇ ರೂಲ್ಸ್ ಅನ್ನೋ ಮತ್ತೊಂದು ಸಮೂಹ ಇದೆ. ಹೀಗೆ ತದ್ವಿರುದ್ಧ ಮನಸ್ಥಿತಿ ಮತ್ತು ಬೇಡಿಕೆ ಇರೋ ಈ ಸಮುದಾಯವನ್ನ ಓಲೈಕೆ ಮಾಡೋದು ಸುಲಭನ? ಅಸಲಿಗೆ ಜೆನ್ಜಿ ನಿಜವಾದ ನಿರೀಕ್ಷೆಗಳು ಏನು? ಜೆನ್ಜಿ ಓಲೈಕೆ ಟ್ರ್ಯಾಕ್ ಅಲ್ಲಿ ಯಾವ ಪಕ್ಷ ಮುಂದಿದೆ? ಬನ್ನಿ ಚರ್ಚೆ ಮಾಡೋಣ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ನಡೆದ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರತಕ್ಕಂಥ ವೇದಿಕೆ. ಇವತ್ತಿನ ಚರ್ಚೆಯಲ್ಲಿ ನೀವು ಕೂಡ ಪಾಲ್ಗೊಳ್ಬಹುದು. ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಅಥವಾ ವಾಟ್ಸ್ಆಪ್ ಹಾಗೆ ಎಕ್ಸ್ ಖಾತೆಯ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬಹುದು. ಈ ಜೆನ್ಜಿ ಓಲೈಕೆ ಅನ್ನೋದು, ನೋಯಿಂಗ್ ದಟ್ 38 ಕೋಟಿ ವೋಟರ್ಸ್ ಆಗ್ತಾರೆ, ನೋಯಿಂಗ್ ದಟ್ ಪ್ರತಿಭಟನೆ ಅನ್ನೋದು ರಾಜಕೀಯ ಪಲ್ಲಟಗಳಿಗೆ ಕಾರಣವಾಗಬಹುದು, ಇದೆಲ್ಲವನ್ನ ಗಮನಿಸಿದಾಗ ಜೆನ್ಜಿ ಓಲೈಕೆ ಅನ್ನೋದು ರಾಜಕೀಯ ಪಕ್ಷಗಳಿಗೆ ಅನಿವಾರ್ಯ ಅನ್ನೋ ಹಂತಕ್ಕೆ ಹೋಗಿದೆಯಾ ಅಂತ ಹೇಳಿ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳಿ ಆಗ್ರಹಿಸ್ತಾ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಬಿಜೆಪಿ ವಕ್ತಾರರಾದ ಸಂಕೀರ್ತ್ ಅವರಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕೆಲವೇ ಹೊತ್ತಿನಲ್ಲಿ ಆಮ್ ಆದ್ಮಿ ಪಕ್ಷದ ವಕ್ತಾರರು ಶಶಿಧರ್ ಆರಾಧ್ಯ ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ವಕೀಲರಾದ ಭೀಮನ್ಗೌಡ ಇದ್ದಾರೆ, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬರಹಗಾರರು ಅಭಿಷೇಕ್ ಅಯ್ಯಂಗಾರ್ ಇದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಬಹುಶಃ ಇತ್ತೀಚೆಗೆ ಬಹಳ ವೈರಲ್ ಆದ ಈ ಜೆನ್ಜಿ ರಿಲೇಟೆಡ್ ಒಂದು ವಿಡಿಯೋ ಇದೆ, ಅದನ್ನು ಬಹುಶಃ ಗಮನಿಸಿ ಅದನ್ನ ಕೇಳಿಸ್ಕೊಂಡು ನಂತರ ಚರ್ಚೆ ಪ್ರಾರಂಭ ಮಾಡಬಹುದು ಅಂತ ಹೇಳಿ. ಲಡಾಖ್ನಲ್ಲಿ ತಾನು ಜೆನ್ಜಿ ಅಂತ ತನ್ನನ್ನು ತಾನು ಕರೆದುಕೊಳ್ತಾ ಇದ್ದ ಯುವತಿಯೊಬ್ಬಳು ಅಲ್ಲಿನ ಮಿಲಿಟರಿ ಜೊತೆಯಲ್ಲಿ ವಾಗ್ವಾದ ಕೇಳಿದ ವಿಡಿಯೋ ನೀವೆಲ್ಲ ಗಮನಿಸಿರ್ತೀರಿ. ಬಟ್ ಮತ್ತೊಮ್ಮೆ ರಿಪಬ್ಲಿಕ್ ವಾಹಿನಿಯ ಮೂಲಕ ನಿಮ್ಮ ಮುಂದೆ. बिल्कुल सीनियर को बुलाओ ना। आपका मंत्री यहाँ से कैसे निकलेगा? We are Gen-Zs. We are not tolerate this nonsense. We are not tolerate this nonsense. आप लोग मुझे बताओ, आप लोग बैठोगे या नहीं बैठोगे? बैठूंगा। चलो चलो कैसे रोकेंगे? 5 घंटे हो गए, निकालो सब लोग गाड़ी और चलो। वो कश्मीर एयरपोर्ट पे नहीं उतरे, को छोड़ दीजिए। हम किसी को नहीं छोड़ेंगे, हमारे टैक्स से सबको सैलरी जाती है, हम इसीलिए टैक्स भरते हैं। ये लोग हमसे ऊपर हो गए, अब नहीं रोक रहे हो। को छोड़ दीजिए, हम किसी को नहीं छोड़ेंगे, हमारे टैक्स से सबको सैलरी जाती है, हम इसीलिए टैक्स भरते हैं। ये लोग हमसे ऊपर हो गए, अब ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ರಾಜಕೀಯ ವಿಶ್ಲೇಷಕರು ಮೋಹನ್ ಚಿತಾಲೆ ಸರ್ ಕೂಡ ಇದ್ದಾರೆ. ನನ್ನನ್ನು ಮರ್ತು ಬಿಟ್ರ, ನಾನು ಜೆನ್ಜಿ ಅಲ್ಲ ಅಂತ ಕೇಳ್ತಾ ಇದ್ರು ಸರ್. ಇವಾಗ ಈ ಜೆನ್ಜಿಗಳ ವಿಚಾರದಲ್ಲಿ ಬೂಮರ್ಗಳು, ನಾನು ಏಜ್ ಡಿಸ್ಕ್ರಿಮಿನೇಷನ್ ಮಾಡ್ತಿಲ್ಲ ಸರ್, ಈ ಜೆನ್ಜಿ ಹಿಂಗೆ ಟರ್ಮ್ ಮಾಡಿಬಿಟ್ಟಿದ್ದಾರೆ, ಬೂಮರ್ಸ್, ಮಿಲೇನಿಯಲ್ಸ್, ಜೆನ್ಜಿ ಅಂತ ಹೇಳಿ. ಹಾಗಾಗಿ ನಿಮ್ಮ ಒಪಿನಿಯನ್ ಕೂಡ ಬಹಳ ಮುಖ್ಯವಾಗುತ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾವು ಈಗಷ್ಟೇ ಆ ವಿಡಿಯೋವನ್ನು ಗಮನಿಸಿದ್ವಿ. ಬೇಸಿಕ್ ಪ್ರಶ್ನೆ, ಜೆನ್ಜಿ ಅಂತ ಹೇಳಿ ನಾವು ಯಾರನ್ನ ಗುರುತಿಸಬೇಕು, ಯಾರನ್ನ ಕನ್ಸಿಡರ್ ಮಾಡಬೇಕು ಅನ್ನೋದೇ ಗೊಂದಲ ಇದೆಯಲ್ಲ. ಎಂಥವರು ಜೆನ್ಜಿಗಳು ಅಥವಾ ಎಂಥವರ ಬೇಡಿಕೆಗಳು ಜೆನ್ಜಿಯವರ ಅಸಲಿ ಬೇಡಿಕೆಗಳು, ಈ ಗೊಂದಲಕ್ಕೇನೆ ಉತ್ತರ ಹುಡ್ಕೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣವಾ ಅಂತ ಹೇಳಿ. ಹೀಗಾಗಿ ಜೆನ್ಜಿಗಳಿಂದಲೇ ರಿಯಾಕ್ಷನ್. ಭೀಮನ್ಗೌಡ ಅವರೇ, ನಾವು ಈಗಷ್ಟೇ ಇದೊಂದು ವಿಡಿಯೋ ಗಮನಿಸಿದ್ವಿ. ಅಂದ್ರೆ ನಾನ್ ಜೆನ್ಜಿ, ನಾನು ಏನ್ ಬೇಕಾದ್ರೂ ಮಾಡಬಹುದು, ನಮ್ಮ ಸ್ಯಾಲ್ರಿಯಿಂದ ನಾವು ಕೊಡ್ತಿರುವ ಟ್ಯಾಕ್ಸಸ್ ಇಂದ ನಿಮಗ್ ಸ್ಯಾಲ್ರಿ ಬರ್ತಾ ಇದೆ, ಹೀಗೆಲ್ಲ ಹೇಳ್ತಿರುವವರನ್ನ ನಾವು ಜೆನ್ಜಿ ಅಂತ ಹೇಳಿ ಕರಿಬೇಕಾ? ಇವರ ಆಗ್ರಹಗಳೇನಿದೆ, ಇವರ ಬೇಡಿಕೆ ಏನಿದೆ, ನಮ್ಮನ್ನು ಯಾರೂ ತಡೆಯೋ ಹಾಗಿಲ್ಲ, ನಾವು ಏನು ಅನ್ಕೊಂಡಿದ್ದೀವಿ ಅದನ್ನು ಮಾಡಲಿಕ್ಕೆ ಅಂತ ನಾವು ತಯಾರಾಗಿ ಬಂದಿದ್ದೀವಿ ಅನ್ನೋ ಬೇಡಿಕೆ ಇದೆಯಲ್ಲ, ಇದೇನ ಆಕ್ಚುಲಿ ಜೆನ್ಜಿಯ ಬೇಡಿಕೆಯ ಪರಿ ಅಥವಾ ವಿಧಾನ ಅಂತ ಹೇಳಿ? ಆ ರೀತಿ ಮಾತಾಡಿರ್ತಕ್ಕಂಥವ್ರು CJP ವಕ್ತಾರರು ಅಲ್ಲ, ಅಥವಾ ಜೆನ್ಜಿ ಅಂತಂದು ಅವ್ರ ಲೀಡರ್ ಅಂತಲೂ ಕೂಡ ಗುರುತಿಸ್ಕೊಂಡಿಲ್ಲ. ಅದು ಯಾವುದೋ 1 ತಿಂಗಳು ಹಳೆ ವಿಡಿಯೋ ಈಗ ವೈರಲ್ ಆಗಿದೆ. ನಾನು ಆಲ್ರೆಡಿ ಅದಕ್ಕೆ ಬಹಳಷ್ಟು ಬಾರಿ ಕ್ಷಮೆ ಕೇಳಿದ್ದೀನಿ. ಈ ರೀತಿಯಾಗಿ ಮತ್ತೆ NDTVಯಲ್ಲೂ ಕೂಡ ಸಾರಿ ಕೇಳಿದ್ದೀನಿ, ಎಲ್ಲವೂ ಈ ರೀತಿ ಹೇಳಿದ್ದಾರೆ. ಆದರೆ ಇವತ್ತಿನ ಜೆನ್ಜಿಗಳು ಏನು ಮಾಡ್ತಾ ಇದ್ದಾರೆ, ಶಾಲೆಗಳ ಮಧ್ಯೆ ಹೋಗ್ತಾ ಇದ್ದಾರೆ, ಹಾಸ್ಟೆಲ್ಗಳ ಮಧ್ಯೆ ಹೋಗ್ತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ಕಳಪೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಶಿಕ್ಷಣ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸರಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು, ಹಾಸ್ಟೆಲ್ಗಳು
ಇರ್ದೇನೆ ವಿದ್ಯಾರ್ಥಿಗಳು ಇವತ್ತು ಓದಕ್ ಆಗ್ತಾ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಿಜವಾದ ಜಂಜಿಗಳು. ಈ ರೀತಿಯಾಗಿ ನೀವೇ ಹೇಳ್ತಾ ಇದ್ರಿ 34 ಕೋಟಿ ಒಂದು ಮತ ಬ್ಯಾಂಕ್ ಅಂತಂದು ಆ ರೀತಿ ಇರ್ತಕ್ಕಂಥದ್ರಲ್ಲಿ ಯಾರೋ ಒಬ್ರು ಇಬ್ರು ಈ ರೀತಿಯಾಗಿರ್ತಕ್ಕಂಥ ಕಿಡಿಗೇಡಿ ಕೆಲಸ ಮಾಡ್ಕೊಂಡು ನಂತರ ಸ್ವಾರಿ ಕೇಳ್ತಕ್ಕಂಥ ಒಂದಿಷ್ಟು ರೂಢಿಗತವಾಗಿ ಬಂದಿರತಕ್ಕಂಥವ್ರಿಂದ ಆಗಿರ್ತದೆ. ಇಲ್ಲ, ನನ್ನ ಪ್ರಶ್ನೆನೇ ಅದಾಗಿತ್ತು ಸರ್. ನೀವೇ ಹೇಳಿದ್ರಿ ನಿಮ್ಮ ಮಾತಿನ ಮಧ್ಯೆ ಇವ್ರ ಜನ್ಸಿ ಅಲ್ಲ, ಇವ್ರ ಜನ್ಸಿ ಪ್ರತಿನಿಧಿನೂ ಅಲ್ಲ. ನಮಗೆ ಡೌಟ್ ಇರೋದೇ ಅದಲ್ವಾ ಸರ್? ನಾನ್ ಜನ್ಸಿ ಅಲ್ಲ, ನಾನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀನಿ. ಇವರು ಹೇಳ್ತಿದ್ದಾರೆ, ಈ ಯುವತಿ ಕೂಡ ಹೇಳ್ತಿದ್ದಾಳೆ ನಾನ್ ಜನ್ಸಿ ಅಂತ ಹೇಳಿ. ಈಗ ಸಿಜೆಪಿ ಪ್ರೊಟೆಸ್ಟರ್ಸ್ ಹೇಳಿದ್ರು ನಾವು ಜನ್ಸಿ. ಹಂಗಾದ್ರೆ ನಾವು ಆರ್ ನಾಟ್ ಜನ್ಸಿ ನಾವ್ ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಇವ್ರು ನಿಜವಾದ ಜನ್ಸಿ, ಇವ್ರು ನಿಜವಾದ ಜನ್ಸಿ ಅಲ್ಲ. ಇದು ನಿಜವಾದ ಜನ್ಸಿ ಆಗ್ರಹ, ಇದು ನಿಜವಾದ ಜನ್ಸಿ ಆಗ್ರಹ ಅಲ್ಲ. ಇದು ಯಾರು ಡಿಸೈಡ್ ಮಾಡ್ತಿದ್ದಾರೆ ಸರ್ ಯಾರು ಜನ್ಸಿ ಯಾರಲ್ಲ ಅಂತ ಹೇಳಿ? ಈ ಮಾನದಂಡ ಏನು? ಇಂಥವರೇ ಜನ್ಸಿ, ಇಂಥವ್ರಲ್ಲ. ನಮ್ಮ ಪ್ರಕಾರ ಏನು? ಹೂ ಆರ್ ದೋಸ್ ಬಿಟ್ವೀನ್ 18 to 32 years ಆಫ್ ಏಜ್ ಆರ್ ಜನ್ಸಿ? ಇವರು ಅದೇ ಏಜ್ ಗ್ರೂಪ್ನವರು, ಇವ್ರು ಜನ್ಸಿ ಅಲ್ಲ ಅಂತ ಹೇಳಿ ನಾವು ಹೆಂಗ್ ಡಿಸೈಡ್ ಮಾಡೋದು? ಸರಿ ಇದೆ, ನೀವು ಒಂದು ವಿಡಿಯೋ ಆಯ್ಕೆ ಮಾಡಿದಿರಿ. ಆ ವಿಡಿಯೋದ ಜೊತೆ ರಾಜಸ್ಥಾನದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆನೂ ಕೂಡ ತೋರಿಸಬೇಕಾಗಿತ್ತು. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಅಲ್ಲಿ ಅದ್ರ ಬಗ್ಗೆ ನಾನು ನೋಡಿದೀನಿ, ನಿಮ್ ಬಗ್ಗೆ ಅಭಿಪ್ರಾಯ ಇದೆ, ಅದೆಲ್ಲ ಬೇರೆ ಪ್ರಶ್ನೆ. ಆದ್ರೆ ಅಲ್ಲಿ ಆಗಿರ್ತಕ್ಕಂಥ ಬಿಜೆಪಿ ಗುಂಡಗಳು ಬಂದು ಒಂದಿಷ್ಟು ಸಿಜೆಪಿ ಅವ್ರ ವಕ್ತಾರರ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ಆಧಾರದ ಮೇಲೆ. ಭೀಮನ್ಗೌಡ ಸರ್, ನನ್ನ ಪ್ರಶ್ನೆ ತುಂಬಾ ಬೇಸಿಕ್ ಪ್ರಶ್ನೆ. ನಮ್ ವೀಕ್ಷಕರಲ್ಲೂ ಕೂಡ ಅನೇಕ ಮಂದಿ ಜನ್ಸಿ ಅಲ್ದವ್ರು ಇರಬಹುದು, ಮನೇಲಿ ಜನ್ಸಿ ಮಕ್ಳು ಇರೋರು ಇರಬಹುದು. ಅವ್ರಿಗೆ ಗೊತ್ತಾಗ್ಬೇಕಲ್ಲ ಆಕ್ಚುಯಲ್ ಜನ್ಸಿ ಅಂದ್ರೆ ಯಾರಪ್ಪ, ಆಕ್ಚುಯಲ್ ಜನ್ಸಿಗಳ ಬೇಡಿಕೆ ಏನು, ಅವ್ರ ಆಗ್ರಹ ಏನು, ಇದನ್ನ ಕಂಡು ಹಿಡ್ಕೊಳ್ಳಿಕ್ಕಿರೋ ಮಾನದಂಡ ಏನು? ಇಷ್ಟೇ ಬೇಸಿಕ್. ಇಡೀ ವ್ಯವಸ್ಥೆಯಿಂದ ಯಾರು ಬೇಸತ್ತಿದಾರೋ, ಯಾರು ತಮ್ಮ ತಂದೆ ತಾಯಿ ಪೋಷಕರು ಲಕ್ಷಾನುಗಟ್ಟಲೆ ಫೀಸ್ ಕಟ್ಟಿ ಅವ್ರಿಗೆ ಸರಿಯಾಗಿ ಓದಕ್ಕೂ ಆಗದೇನೆ ಉದ್ಯೋಗನೂ ಸಿಗದೇನೆ ಯಾರು ಇಡೀ ಈ ಸಿಸ್ಟಮ್ನ ವಿರುದ್ಧವಾಗಿ ಬೇಜಾರಾಗಿದ್ದಾರೋ ಅವರೆಲ್ಲರೂ ಕೂಡ ಈ ಚಳವಳಿಯ ಭಾಗವಾಗಿ ಬಂದಂಥವ್ರು. ಅವ್ರಿಗೆ ಒಂದಿಷ್ಟು ಮಾರ್ಗದರ್ಶನದ ಅವಶ್ಯಕತೆ ಐತೆ. ಆ ಮಾರ್ಗದರ್ಶನಕ್ಕೆ ಸಲುವಾಗಿನೇ ಸಿಜೆಪಿ ಅಂತಕ್ಕಂಥ ಒಂದಿಷ್ಟು ವಕ್ತಾರ ಅಂತ ಮಾಡ್ಕೊಂಡಿದ್ದಾರೆ. ಅಥವಾ ಬೇರೆ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ಅಥವಾ ದೇಶದಲ್ಲಿ ಆಗಿರ್ತಕ್ಕಂಥದ್ದಾಗಿರ್ಬೋದು, ಯಾರು ವಿದ್ಯಾರ್ಥಿಗಳು ಯುವ ಜನರ ಪರವಾಗಿ ಮಾತಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ನಾವು ಒಂದಿಷ್ಟು ಪ್ರಗತಿಪರ ಅಂತಾನೆ ಗುರುತಿಸಬಹುದು. ಜೊತೆಗೆ ಅವಶ್ಯಕತೆನೂ ಕೂಡ ಇದೆ ಜನ್ಸಿ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಕೆಪಿಎಸ್ಸಿ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಆರ್ ದೇ ನಾಟ್ ಜನ್ಸಿ? ಅವ್ರು ಯಾರು ಸಿಜೆಪಿ ಅಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಅದರಲ್ಲಿ ನಾವು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದೀವಿ, ಹೋರಾಟ ಮಾಡಿದೀವಿ, ಲಾಠಿ ಚಾರ್ಜ್ ಮಾಡಿಸ್ಕೊಂಡಿದೀವಿ. ಹಾಗಂತ ನಮ್ಮನ್ನ ಜನ್ಸಿ ಅಂತ ಕನ್ಸಿಡರ್ ಮಾಡಕ್ಕಾಗಲ್ವಾ? ಯಾರೋ ಒಂದಿಷ್ಟು ಜನ ಆಯಾ ಪಕ್ಷಗಳನ್ನ ಓಲೈಕೆ ಮಾಡ್ತಕ್ಕಂಥವ್ರು ಏನಿದಾರಲ್ಲ ಅವೆಲ್ಲವನ್ನೂ ಕೂಡ, ಅದು ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಇನ್ನೊಂದಾಗಿರ್ಲಿ, ಅವ್ಯಾವುದನ್ನು ಕೂಡ ಲೆಕ್ಕಕ್ಕಿಟ್ಕೊಳ್ಳದೇನೆ ವಿದ್ಯಾರ್ಥಿಗಳ ಮತ್ತು ಯುವಜನರ ಮೂಲಭೂತ ಪ್ರಶ್ನೆಗಳನ್ನು ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅದನ್ನ ಹೆಚ್ಚು ಮಾಧ್ಯಮಗಳು ತೋರ್ಸಕ್ಕಂತ ಕೆಲಸ ಮಾಡ್ಬೇಕನ್ನೋದು. ನೀವು ನೆನಪು ಮಾಡಿದ ಹಾಗೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇನ್ನೊಂದು 2 ದೃಶ್ಯ ಇದೆ. ನಾನು ಅಭಿಷೇಕ್ ಅವ್ರಿಗೆ ಪ್ರಶ್ನೆ ವರ್ಗಾವಣೆ ಮಾಡ್ಲಿಕ್ಕೆ ಮುಂಚೆ, ಅದಾದ್ಮೇಲೆ ಚಿತ್ತಾಲೆ ಸರ್ ಅಭಿಪ್ರಾಯ ಸ್ವೀಕಾರ ಮಾಡ್ಲಿಕ್ಕೆ ಮುಂಚೆ ಅದೆರಡು ವಿಡಿಯೋನು ಒಟ್ಟಿಗೆ ನೋಡ್ಬಿಡೋಣ ಅಂತ ಹೇಳಿ. ಒಂದ್ ಕಡೆ ಆಗ್ಲೇ ಭೀಮನ್ಗೌಡ ಅವರು ರೆಫರ್ ಮಾಡ್ತಾ ಇದ್ದ ಹಾಗೆ ಜೈಪುರಕ್ಕೆ ಹೋಗ್ತಾರೆ ಸಿಜೆಪಿಯ ಕೆಲ ಕಾರ್ಯಕರ್ತರು ನಾಯಕರು, ನಾವಲ್ಲಿ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನ ಸರ್ಕಾರಿ ಶಾಲೆಗಳನ್ನ ನೋಡ್ತೀವಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಕೆಲ ಲೋಕಲೈಸ್ಟು ಸಿಜೆಪಿ ಅವರ ಪ್ರಕಾರ ಅವ್ರು ಬಿಜೆಪಿ ಗೂಂಡಾಗಳು, ಅದ್ರ ಬಗ್ಗೆ ತನಿಖೆ ಆಗಲಿ, ಯಾರು ಅಂತ ಹೇಳಿ ಗೊತ್ತಾಗ್ಲಿ. ಒಟ್ಟು ಸಿಜೆಪಿ ಕಾರ್ಯಕರ್ತರ ಮೇಲೆ ದಾಳಿ ಆಗತ್ತಪ್ಪ. ಆ ಟೆಕ್ಸ್ಟ್ ರಾಂಗ್ ಇದೆ. ಮಿಲಿಟರಿ ಯುವತಿ ಜೊತೆ ವಾಗ್ವಾದ ಅಲ್ಲ, ಅದಾಗ್ತಾ ಇರೋದೇನು ಸಿಜೆಪಿಯ ಕಾರ್ಯಕರ್ತರು ಹೋದ ಸಂದರ್ಭದಲ್ಲಿ ಜೈಪುರದಲ್ಲ ಅದು ಅಟ್ಯಾಕು. ಮತ್ತೊಂದು ಕಡೆ ಇದೇ ಜನ್ಸಿಗಳ ಮೇಲೆ ಜಂತರ್ ಮಂತರ್ನಲ್ಲಿ ಪೆಲೆಟ್ ಗನ್ಗಳಿಂದ ಅಟ್ಯಾಕ್ ಆಯಿತು. ಅವ್ರಿಗೆ ನ್ಯಾಯ ಬೇಕು, ಅವ್ರ ಅಮಾಯಕರು ಅಂತ ಹೇಳಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ನಿನ್ನೆ ಏನು ಇಡೀ ದಿನ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕೂತು ಹೋರಾಟ ಮಾಡ್ತಾ ಇದ್ರು. ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ದೃಶ್ಯ ಗಮನಿಸ್ತಾ ಅಭಿಷೇಕ್ ಅವರೇ, ಈಗ ಒಂದ್ ಕಡೆಯಲ್ಲೇನು ನಮ್ಮ ಮೇಲೆ ಅಟ್ಯಾಕ್ ಆಗ್ತಾ ಇದೆ, ನಾವ್ ಅಮಾಯಕರು, ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು ಗೂಂಡಾಗಳು. ಈ ನರೇಟಿವ್ ಎಲ್ಲಿಂದ ಬರ್ತಾ ಇದೆ? ಜೈಪುರದಿಂದ ಬರ್ತಾ ಇದೆ. ಹೊಡೆಸ್ಕೊಂಡ್ ಬಿಟ್ಟಿದ್ದಾರೆ. ಇವ್ರ ವಿರುದ್ಧ ಗೂಂಡಾಗಿರಿ ಪ್ರದರ್ಶನ ಮಾಡಿದವ್ರು ಯಾರು? ಪೊಲೀಸರು. ಅಲ್ಲಿಗೆ ಯಾರ ಮೇಲೆ ದಾಳಿ ಆಗತ್ತೆ ಅವರೆಲ್ಲರೂ ಕೂಡ ಜನ್ಸಿ ಅಮಾಯಕರು. ಯಾರು ದಾಳಿ ಮಾಡ್ತಾರೆ ನೋ ಮ್ಯಾಟರ್, ಅವರು RAF ಇರ್ಬೋದು, ಪೊಲೀಸ್ ಇರಬಹುದು, ಸ್ಥಳೀಯರು ಇರ್ಬೋದು, BJP ಅವ್ರು ಇರ್ಬೋದು, ಅವರೆಲ್ಲ ಗೂಂಡಾಗಳು. ಈ ನರೇಟಿವ್ ಬಗ್ಗೆ ನಿಮ್ಮ ಒಪಿನಿಯನ್ ಬೇಕು. ಇದು ಈಗಿನ ಕಾಲದಲ್ಲಿ ಇದೇನಾಗಿದೆ ಅಂದರೆ ಜನ್ಸಿ ಈ ಟರ್ಮ್ನ ದಿಸ್ ಇಸ್ ಅವರು ಒಮರ್ ಅಬ್ದುಲ್ಲಾ ಅವರು ಟ್ವೀಟ್ ಮಾಡ್ದಂಗೆ ಜನ್ಸಿ ಹಸ್ ಬಿಕಮ್ ಮೇರಾ ಬಾಪ್ ಕೋನೆ ಅಂತ ಒಂದು ಟರ್ಮ್ ಹೇಳಿದ್ರಲ್ಲ, ಆ ಥರ ಆಗಿದೆ. ಇದು ಪ್ರಾರಂಭವಾಗಿ ಒಂದು ಮೂಮೆಂಟ್ ಆಗಿ ಶುರು ಆಗಬೇಕಾಗಿರೋದು. ಇದು ಹೇಗಾಗಿದೆ ಅಂದರೆ ಒಂದು ಥ್ರೆಟನಿಂಗು, ನಾನು ಜನ್ಸಿ, ನಾನು ಇಲ್ಲಲ್ಲ, ನಾನು ಆ್ಯಕ್ಚುಲಿ ಈ ಮಹಿಳೆದು ವಿಡಿಯೋ ಬಂದಾದ್ಮೇಲೆ ಮೆಜೆಸ್ಟಿಕಲ್ಲಿ ನಾನು ನೋಡಿದ್ದೀನಿ, ಒಬ್ಬ ಹುಡುಗ ಬಸ್ ಕಂಡಕ್ಟರ್ಗೆ ನಾನು ಜನ್ಸಿಗಳು ಅಂತ ಹೇಳಿದ್ದು ನಾನು ನೋಡಿದ್ದೀನಿ ಇಲ್ಲಿ ಬೆಂಗಳೂರಲ್ಲಿ ಮೆಜೆಸ್ಟಿಕಲ್ಲಿ. ಇದು ಒಂದು ಹೊಸ ಟೂಲ್ ಆಗ್ಬಿಟ್ಟಿದೆ. ಅಂದರೆ ಇದು ನಾನು ಜನ್ಸಿ ಅಂದರೆ ಮುಂಚಿನ ಕಾಲದಲ್ಲಿ ಹೆದರ್ಸ್ತಿದ್ರಲ್ಲ, ನಾನು ಏನೋ ಮಾಡ್ಬಿಡ್ತೀನಿ, ನಾನು ಹಿಂಗೆ ಏನೋ ಭಯ ಪಟ್ಬಿಡ್ತೀನಿ, ಮತ್ತು ನಾನೇನೋ ಒಂದು ಮಾಡಬಹುದು ಅನ್ನೋ ಒಂದು ಭಯದ ಒಂದು ಟೂಲು ಅಥವಾ ವಾತಾವರಣ ಈ ಒಂದು ಜನ್ಸಿ ಮೂಮೆಂಟ್ ಏನಿದೆ ಅದೊಂದು ಪ್ರಾರಂಭ ಆಗಿದೆ. ಮೂವ್ಮೆಂಟು ಎಲ್ಲರಿಗೂ ಮಾಡಿರುವಂಥ ಹಕ್ಕು. ಇದೇ ಜಾರ್ಖಂಡಲ್ಲಿ ಮಾಡಿರುವಂಥ ಸ್ಟೂಡೆಂಟ್ಸ್, ಪ್ರೊಟೆಸ್ಟ್ ಮಾಡಿದಂಥ ಸ್ಟೂಡೆಂಟ್ಸು, ಅವ್ರನ್ನ ನೀವು ವಿರೋಧ ಪಕ್ಷದ ಗೂನ್ಗಳು ಅವ್ರು ಅಲ್ಲಿಂದ ಕಳಿಸಿದ್ರು, ಇಲ್ಲಿಂದ ಕಳಿಸಿದ್ರು ಅಂತ ಅವ್ರನ್ನ ಟರ್ನ್ ಮಾಡಿದ್ವಿ.
ನಿನ್ನೆ ರಿಸರ್ವೇಶನ್ ಹಟಾವ್ ಅಂತ ಜಂತರ್ ಮಂತರಲ್ಲಿ ಪ್ರೊಟೆಸ್ಟ್ ಆಯ್ತು. ರಿಸರ್ವೇಶನ್ ಹಟಾವ್ ಪ್ರೊಟೆಸ್ಟ್ ಮಾಡಿದವರು ಜೆನ್ಸಿಗಳೇ, ಅವ್ರನ್ನ ಯಾರು ಜೆನ್ಸಿ ಅಂತ ಕರೀಲೇ ಇಲ್ವಲ್ಲ, ಅದನ್ನ ಜೆನ್ಸಿ ಪ್ರೊಟೆಸ್ಟ್ ಅಂತಾನೆ ಕರೀಲಿಲ್ವಲ್ಲ. ಅದಕ್ಕೆ ಜೆನ್ಸಿ ಅಂತ ಜನರೇಷನ್ ಕೊಡ್ಲಿಲ್ಲ, ಅದಕ್ಕೆ ಬೇರೆ ರೀತಿಯಾದ ನರೇಟಿವ್ ಕೊಡ್ಲಿಲ್ಲ. ಇಟ್ ವಾಸ್ ಅ ಫೇರ್ ಡಿಮ್ಯಾಂಡ್. ರಿಸರ್ವೇಶನ್ ಹಟಾವ್ ಅಂತ ಒಂದು ಡಿಮ್ಯಾಂಡ್ ಶಾಂತಿಯುತವಾಗಿ ಪ್ರೊಟೆಸ್ಟ್ ಆಯ್ತು. ಅದನ್ನ ನಾವು ಯಾಕೆ ಜೆನ್ಸಿ ಅಂತ ಕರಿತಿಲ್ಲ? ನನ್ನ ಪ್ರಕಾರ ಏನಾಗ್ತಿದೆ ಅಂದರೆ, ಈ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಈ ಭಾರತವನ್ನು ಬೇರೆ ಬೇರೆ ರೀತಿಯಾಗಿ ಸುಮಾರು ವರ್ಷಗಳಿಂದ ಒಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದು ಭಾಷೆ ಆಗಿರಲಿ, ಕಾಸ್ಟ್ ಆಗಿರಲಿ, ನಾರ್ತ್ ಆಗಿರಲಿ, ಸೌತ್ ಆಗಿರಲಿ, ಈ ರೀತಿಯಾದ ಒಂದೊಂದು ಡೆಕೆಡಲ್ಲೂ ಈ ಭಾರತವನ್ನು ಒಡೆಯೋದಕ್ಕೆ ಬೇರೆ ಬೇರೆ ರೀತಿಯಾದ ತಂತ್ರಗಾರಿಕೆಯನ್ನು ಉಪಯೋಗಿಸೋದಕ್ಕೆ ಬಹಳ ಪ್ರಯತ್ನ ಪಡ್ತಿದ್ದಾರೆ. ನಿಜವಾದ ಮೋಸ್ಟ್ ರೀಸೆಂಟ್ಲಿ ಅಪ್ಲೈಡ್ ತಂತ್ರಗಾರಿಕೆ ಅಂದರೆ ಈ ಜನರೇಷನ್ ತಂತ್ರಗಾರಿಕೆ ಅಂತ ಹೇಳ್ತೀನಿ. ಅಂದರೆ ಈ ಜೆನ್ಸಿ ವೆಸಸ್ ಬೂಮರ್ಗಳ ಬಗ್ಗೆ ಅಥವಾ ಬೇರೆ ಜನರೇಷನ್ ಬಗ್ಗೆ ಹೊಡೆದಾಡ್ಸೋದು, ಅಥವಾ ಬೂಮರ್ ವೆಸಸ್ ಅದಕ್ಕಿಂತ ಹಿಂದೆ ಜನರೇಷನ್ ಬಗ್ಗೆ ಹೊಡೆದಾಡ್ಸೋದು, ಅಥವಾ ಮುಂದೆ ಬರುವಂಥ ಜೆನ್ಸಿ ಬಗ್ಗೆ ಹೊಡೆದಾಡ್ಸೋದು. ಈಗ ಜೆನ್ ಆಲ್ಫಾ ವೆಸಸ್ ಜೆನ್ಸಿ ಅಂತ ಆಗಿದೆ. ಅಂದರೆ ಚಿಕ್ಕ ಮಕ್ಕಳು ಶಾಲೆಗಳು ಹೋಗ್ತಿರ್ಬೇಕಾದ್ರೆ ಅವ್ರು ಸರಿಗಿಲ್ಲ ಅಂತ ಅವರು ಪ್ರೊಟೆಸ್ಟ್ ಮಾಡೋದಂತೆ, ಅದಕ್ಕೆ ಜೆನ್ಸಿ ಇವ್ರು ಜೆನ್ ಆಲ್ಫಾ ಅಂತ ಹೇಳೋದು. ಇವ್ರು ಜೆನ್ ಆಲ್ಫಾ ಅಲ್ಲ, ನಾವು ನಿಜವಾದ ಪ್ರೊಟೆಸ್ಟ್. ಅಂದರೆ ಎಲ್ಲರಿಗೂ ನಾನು ಒಬ್ಬ ನಿಜವಾದ ನೈತಿಕವಾದ ಪ್ರೊಟೆಸ್ಟರ್ ಅಂತ ಲೇಬಲ್ ತಗೊಳ್ಳುವಂಥ ಒಂದು ಇದೊಂದು ಬಂದ್ಬಿಟ್ಟಿದೆ. ನಾನು ಹೇಳೋದು, ಇವರು ಜೈಪುರಲ್ಲಿ ಗೌಡ್ರು ಹೇಳ್ತಿದ್ರು, ಜೈಪುರಲ್ಲಿ ಹೋಗಿ ಅವರು ವ್ಯವಸ್ಥೆ ಬಗ್ಗೆ ಕೇಳಿದ್ರು, ಮಾಡಿದ್ರು ಅಂತ. ನಾನು ಹೇಳೋದು, ನೀವು ಶಾಲೆಗಳಲ್ಲಿ ಹೋಗಿ ಯಾರ ವಿರುದ್ಧ ನೀವು ಪ್ರತಿಭಟನೆ ಮಾಡ್ತಿದ್ದೀರಾ? ನೀವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ, ಸಿಸ್ಟಮ್ ಹತ್ರ ಹೋಗಿ, ಬೇರೆ ಬೇರೆ ಯಾರನ್ನ ಪ್ರಶ್ನೆ ಮಾಡಬೇಕು ಅವ್ರನ್ನ ಪ್ರಶ್ನೆ ಮಾಡಿ. ಶಾಲೆಗೆ ಹೋದ್ರೆ ಶಾಲೆಯಲ್ಲಿ ಇಲ್ಲಿ ಇರೋ ಒಂದು ಹಳ್ಳಿ ಜನರ ನೀವು ಯಾರೋ ನುಗ್ಗಿದ ತಕ್ಷಣ ಅವ್ರು ಸುಮ್ಮನೆ ಇರ್ತಾರ, ಹೊಡೆದು ಕಳ್ಸರೆ. ನಾನು ಹೇಳೋದು, ನೀವು ಎಲ್ಲ ಕಡೆ ನಾನು ಜೆನ್ಸಿ ಅಂತ ನಾನು ಒಂದು ಲೇಬಲ್ ಹಾಕೊಂಡ್ಬಿಟ್ಟು ನಾನು ನಾಳೆ ದಿನ ಹೋಗ್ಬಿಟ್ಟು ನಾನು ಏನೋ ಅವ್ರನ್ನ ಪ್ರಶ್ನೆ ಮಾಡ್ತೀನಿ, ಇವ್ರನ್ನ ಪ್ರಶ್ನೆ ಮಾಡ್ತೀನಿ. ಹೂ ಇಸ್ ಗಿವಿಂಗ್ ಯು ಅಥಾರಿಟಿ? ನೀವು ಒಂದು ಗೌರ್ಮೆಂಟ್ ಶಾಲೆಗಳಲ್ಲಿ ಹೌ ಕೆನ್ ಯು ಎಂಟರ್, ಹೌ ಕೆನ್ ಯು ನನಗೆ ಇಷ್ಟ ಬಂದಿದ್ದನ್ನ ಮಾಡ್ಲಿಕ್ಕೆ ನನಗೆ ಸಿಕ್ಕಿರುವ ಲೈಸೆನ್ಸ್ ಅಥವಾ ಕಾರ್ಡು ಜೆನ್ಸಿ ಅನ್ನೋ ಥರದಲ್ಲಿ ವರ್ತನೆ ಮಾಡ್ತಿದ್ದಾರೆ. ಅದು ಒಂದು ಇದು ನಾನೇನು ಹೇಳೋದು ಅಂದ್ರೆ, ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಪ್ರೊಟೆಸ್ಟ್ಗಳು ಅಥವಾ ಈ ಪ್ರೊಟೆಸ್ಟ್ ಮಾಡೋರು ಬೇರೆ ಬೇರೆ ಕಾರ್ಡ್ನ, ವಿಕ್ಟಿಮ್ ಕಾರ್ಡ್ ಅಥವಾ ಲೇಬಲ್ ಕಾರ್ಡ್ನ ಪ್ಲೇ ಮಾಡ್ತಿದ್ರು. ಮೋಸ್ಟ್ ಹ್ಯಾಪ್ನಿಂಗ್ ಈ ನೇಪಾಳ ಆದ್ಮೇಲೆ ಬಾಂಗ್ಲಾದೇಶ ಆದ್ಮೇಲೆ ಮೋಸ್ಟ್ ಹ್ಯಾಪ್ನಿಂಗ್ ಲೇಬಲ್ ಕಾರ್ಡ್ ನಾವು ಅನ್ನೋದು ಈ ಜೆನ್ಸಿ ಕಾರ್ಡ್. ಜೆನ್ಸಿ ಅಂದ ತಕ್ಷಣ ಎದುರ್ಕೊಂಡ್ಬಿಡ್ತಾರೆ ಎಲ್ಲರೂ ಅನ್ನೋದು ಒಂದು ಕಾರ್ಡ್. ಸರಿ ಚಿತ್ತಾಲೆ ಸರ್, ಈ 18 to 32 ಅದು ಎಲ್ಲಾ ಕಾಲಘಟ್ಟದಲ್ಲೂ ಇರ್ತಕ್ಕಂಥ ಏಜ್ ಗ್ರೂಪ್ ಅಂತ ಹೇಳ್ಬೋದು. ನಿಮ್ಮ ಕಾಲದಲ್ಲಿ ಇರ್ಲಿಲ್ವಾ ಸರ್ ವ್ಯವಸ್ಥೆ ಮೇಲೆ ಅಸಮಾಧಾನ? 18ರಿಂದ 32 ಅಥವಾ 18ರಿಂದ 25 ಏಜ್ ಗ್ರೂಪ್ನವ್ರಿಗೆ ಕಾಲೇಜ್ ಫೀಸ್ಗಳ ಬಗ್ಗೆ, ಸರ್ಕಾರದ ನಿಯಮಗಳ ಬಗ್ಗೆ, ಮೂಲಭೂತ ಸೌಕರ್ಯಗಳು ಸಿಗದೆ ಇರೋದ್ರ ಬಗ್ಗೆ ನಿಮ್ಮ ಕಾಲದಲ್ಲಿ ಪ್ರೊಟೆಸ್ಟ್ಗಳು ಆಗ್ತಾ ಇರಲಿಲ್ವಾ ಸ್ಟೂಡೆಂಟ್ಸ್ದು? ನಿಮ್ಮ ಕಾಲದ ಪ್ರೊಟೆಸ್ಟ್ಗಳಿಗೂ ಈಗ ಆಗ್ತಾ ಇರುವ ಜೆನ್ಸಿ ಪ್ರೊಟೆಸ್ಟ್ಗೂ, ಸೋ ಕಾಲ್ಡ್ ಜೆನ್ಸಿ ಪ್ರೊಟೆಸ್ಟ್ಗೂ ವ್ಯತ್ಯಾಸ ಅಂತ ಹೇಳಿ ಏನಾದರೂ ಗಮನಿಸ್ತಾ ಇದ್ದೀರಾ ಅಂತ ಹೇಳಿ ಆಸ್ ಅ ಬೂಮರ್? ಈಗಿನ ಈ ಜೆನ್ಸಿ ಪ್ರೊಟೆಸ್ಟ್ಗಳನ್ನ, ಜೆನ್ಸಿ ಸ್ಲ್ಯಾಂಗ್ಗಳನ್ನ, ಜೆನ್ಸಿ ಆಶಯಗಳನ್ನ, ಅವರ ಹಾವಭಾವಗಳನ್ನ ಯಾವ ರೀತಿ ಗಮನಿಸ್ತಿದ್ದೀರಿ ಅಂತ? ಮೇಡಮ್ ನಮಸ್ಕಾರ, ಎಲ್ಲ ಪ್ಯಾನಲಿಸ್ಟ್ಗಳು ಕೂಡ ನಮಸ್ಕಾರ. ನಾನು ನನ್ನ ಮಗಳಿಗೆ ಮತ್ತು ನನ್ನ ಮಗನಿಗೆ ಮತ್ತು ನಾನು ಸ್ವತಃ ಕೂಡ ChatGPT, ಗೂಗಲ್ ಎಲ್ಲ ನೋಡಿದೆ. ಐ ಹ್ಯಾವ್ ನೆವರ್ ಸೀನ್ ದಿಸ್ ವರ್ಡ್ ಕಾಲ್ಡ್ ಜೆನ್ಜಿ, ಜೆನ್ ಅಲ್ಫಾ, ಬೀಟಾ, ಗ್ಯಾಮಾ, S2, SO4, SO4. ನಮ್ಮ ಟೈಮ್ನಲ್ಲಿ ಇದ್ದಿದ್ದು NSUI, ನಮ್ಮ ಟೈಮ್ನಲ್ಲಿ ಇದ್ದಿದ್ದು ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಫೆಡರೇಷನ್, ನಮ್ಮ ಟೈಮ್ನಲ್ಲಿ ಇದ್ದಿದ್ದು ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾ, ನಮ್ಮ ಟೈಮ್ನಲ್ಲಿ ಇದ್ದಿದ್ದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ನಮ್ಮ ಟೈಮ್ನಲ್ಲಿ ಇದ್ದಿದ್ದು ವಿವಿಧ ವಿದ್ಯಾರ್ಥಿ ಸಂಘಟನೆಗಳು. ಅವರನ್ನು ನಾವು ಯುವಕರು ಅಂತ ಅಂತೀವಿ. ಆ ಯುವಕರೇ ಈಗ ಇರೋದು ಜೆನ್ಜಿ ಅಂತ ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದೀರ. ಒಂದು ಅಭಿಜಿತ್ ದೀಪ್ಗೆ, ಒಂದು ಸೌರವ್ ದಾಸ್, ಒಂದು ರಾಂಕಾ, ಈ 3 ಜನರು, ನಾನು ಐ ವಾಸ್ ದೇರ್ ಇನ್ ಜಂತರ್ ಮಂತರ್. ಫಿಸಿಕಲಿ ಐ ವಾಸ್ ಪ್ರೆಸೆಂಟ್. ಐ ಹ್ಯಾವ್ ಹರ್ಡ್ ದ ಸ್ಲೋಗನ್ಸ್. ಯಾರಿದನ್ನು ಆಮ್ ಆದ್ಮಿ ಪಾರ್ಟಿ, ಐ ಆಮ್ ಸಾರಿ, ಆಮ್ ಆದ್ಮಿ ಪಾರ್ಟಿ ಅವ್ರು ಏನಿದನ್ನು ಸ್ಪಾನ್ಸರ್ ಮಾಡಿದರು, ಯಾವನೊಬ್ಬನು ಬಂದು ಅವನು ಅಲ್ಲಿ ಮೆಕ್ಡೊನಾಲ್ಡ್ಸ್ ಏನೇನೋ ಉಣಿಸ್ತಾ ಇದ್ದ, ಅಲ್ಲಿ ಇರುವ ಯುವತಿಯರ ಡ್ರೆಸ್ಸು, ಕೋಡು, ಅವರು ಮಾತಾಡೋ ಪದ್ಧತಿ, ಇವೆಲ್ಲ ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬಂತು. ಯಾಕಂದರೆ ಮೋದಿ ತೇರಿ ಕಬರ್ ಖುರೇಗಿ, ವಾಟ್ ಜೆನ್ಜಿ ಹ್ಯಾಸ್ ಗಾಟ್ ರಿಲೇಷನ್ಸ್ ವಿತ್ ಮೋದಿ ಆ್ಯಂಡ್ ಮೋದಿ ಕಿ ಮಾ, ಆ್ಯಂಡ್ ಯು ಆರ್ ಟೆಲ್ಲಿಂಗ್ ಟೆರರಿಸ್ಟನ್ನು ರಿಲೀಸ್ ಮಾಡಿ. And these fifth columnist activities, these anti-national activities have put women in the youths of the country. ನಿಮಗೆ ವೆಮನ್ ಅನ್ಸುತ್ತೆ ಸರ್? ಕ್ಷಮೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಟು ಡ್ರೆಸ್ ದ ವೇ ಐ ಲೈಕ್, ಫ್ರೀಡಮ್ ಆಫ್ ಹ್ಯಾವಿಂಗ್ ದ ಐಡಿಯಾಲಜಿಕಲ್ ಫ್ರೀಡಮ್. ನನಗೆ ಯಾವ್ದು ಇಷ್ಟನೋ ನಾನು ಅದನ್ನ ಫಾಲೋ ಮಾಡ್ತೀನಿ. ಅಲ್ಲ ಮೇಡಮ್, क्या मैं मेरे माँ को गाली दूंगा, मेरे बाप को गाली दूंगा बिकॉज आई एम झंझट? ಇದು ಯಾವ ಸಂಸ್ಕೃತಿಯಲ್ಲಿದೆ? ಇದು ಯಾವ ಪದ್ಧತಿಯಲ್ಲಿದೆ? ನೀವು ಏನು ಮಾಡ್ತಾ ಇದ್ದೀರಾ ದೇಶದಲ್ಲಿ? ಐ ಆಮ್ ನಾಟ್ ಏಬಲ್ ಟು ಡೈಜೆಸ್ಟ್. ಇವ್ರು ಹೇಳಿದರು, ನಾವು ಜೈಪುರ್ ಒಂದು ಸ್ಕೂಲ್ದಲ್ಲಿದೆ. ಅರೆ, ಹೂ ಹ್ಯಾಸ್ ಗಿವನ್ ಯು ದ ಅಥಾರಿಟಿ? ದೆರ್ ಈಸ್ ಎ BO, ದೆರ್ ಈಸ್ ಎ DM,
there is a district magistrate. You want to create Bangladesh and Nepal? Sorry, madam, this will not happen. ये 1 करोड़ 6 करोड़ का देश नहीं है, ये 140 करोड़ का देश है. ये पॉलिटिकली ये फाइट होगा. ऐसा you cannot create a war against the country. And what these people are trying to do, and what these people are trying to do, they will never get satisfied. सबका हिसाब बराबर होगा. ನೋಡ್ತಾ ಇರಿ ಮೇಡಮ್ ನೀವು. ಅದು ಸರಿ ಸರ್, ನಿಮ್ಮಲ್ಲಿರೋ ಆಕ್ರೋಶ ಅರ್ಥ ಆಗುತ್ತೆ. ಬಟ್ ಆಗ್ಲೇ ಭೀಮನಗೌಡ ಅವರು ಹೇಳ್ತಾ ಇದ್ರು, ವ್ಯವಸ್ಥೆಯಲ್ಲಿರ್ತಕ್ಕಂಥ ಲೋಪವನ್ನ ಗಮನಿಸಿ ಹುಟ್ಟಿರುವ ಬೇಸರ ಇದು. ತಂದೆ ತಾಯಿ ಕಷ್ಟಪಟ್ಟು ದುಡಿತಾರೆ, ಲಕ್ಷಾಂತರ ರೂಪಾಯಿ ಫೀಸ್ ಕಟ್ತಾರೆ, ಆದ್ರೆ ಪರೀಕ್ಷೆಗಳಲ್ಲಿ ಅಕ್ರಮ ಆಗ್ತಾ ಇದೆ. ಸಿಗಬೇಕಾದ ಕಾಲೇಜ್ಗಳಲ್ಲಿ ಅರ್ಹತೆ ಇದ್ರೂ ಕೂಡ ಸೀಟ್ ಸಿಗ್ತಾ ಇಲ್ಲ, ಅನ್ಯಾಯ ಆಗ್ತಾ ಇದೆ. ನಮ್ಮ ಕಣ್ಣು ಮುಂದೆನೆ ಯಾರೋ ಇನ್ಕೇಪಬಲ್ ವ್ಯಕ್ತಿಗೆ ಸರ್ಕಾರಿ ನೌಕರಿ ಸಿಗ್ತಾ ಇದೆ. ಎಷ್ಟು ದಿನ ಅಂತ ನೋಡ್ಕೊಂಡಿರೋದು? ನಮ್ಮಲ್ಲಿರೋ ಆಕ್ರೋಶ ಇವತ್ತು ಪ್ರತಿಭಟನೆ ರೂಪದಲ್ಲಿ ಆಚೆ ಬರ್ತಾ ಇದೆ. ಇದೇ ಅಲ್ವಾ ಹೇಳ್ತಾ ಇರೋದು? ಆ ಸಂದರ್ಭದಲ್ಲಿ ನಾವ್ ಏನ್ ಭಾಷೆ ಬಳಸ್ತೀವಿ, ನಾವ್ ಏನ್ ಬಟ್ಟೆ ಹಾಕ್ತೀವಿ, ನಾವ್ ಯಾರು ಪರವಾಗಿ ನಿಲ್ತೀವಿ, ಅದೆಲ್ಲ ಮ್ಯಾಟ್ರು. ಮೂಲ ಉದ್ದೇಶ ಗಮನಿಸಿ, ಅದೇ ಅಲ್ವಾ ಹೇಳ್ತಿರೋದು? ಸಾರಿ ಮೇಡಮ್, ಐ ಡೋಂಟ್ ಥಿಂಕ್ ಹೌ ಯು ಆರ್ ಡಿಫೆಂಡಿಂಗ್. ಈಗ ಡಿಫೆಂಡಿಂಗ್ ಸರ್, ಐ ಆಮ್ ಜಸ್ಟ್ ರಿಪೋರ್ಟಿಂಗ್ ವಾಟ್ ದೇ ಆರ್ ಸೇಯಿಂಗ್. ನಾನು ಏನ್ ಹೇಳ್ತೀನಿ, ಅವ್ರು ಏನ್ ಹೇಳ್ತಿದ್ದಾರೆ ಅದನ್ನ ಹೇಳ್ತಿದ್ದೀನಿ. ಇಲ್ಲ ಮೇಡಮ್, ನಾಗೇಂದ್ರ ಇಶ್ಯೂ ಈಗ ಇದೆ. ನಾಗೇಂದ್ರ ಕಳಪೆ ಮಾಡಿದ್ರು, ಅದಕ್ಕೆ ಸಿದ್ದರಾಮಯ್ಯ ಅವರು ರಿಸೈಗ್ನೇಷನ್ ಕೊಟ್ಟರು. ಈಗ ಪ್ರತಿಭಟನೆ ನಡೀತಾ ಇದೆ. ಸಾಂಕೇತಿಕವಾಗಿ ವಿಧಾನಸಭೆಯಲ್ಲಿ ಎದ್ದು ನಿಂತು ಪ್ರತಿಭಟನೆ ವಿಪಕ್ಷದವ್ರು ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಇಸ್ ಟ್ರೈಂಗ್ ಟು ಕನ್ವಿನ್ಸ್, ಬಿಕಾಸ್ ಬರೋದ್ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಇದೇ ನಾಗೇಂದ್ರ ಇಶ್ಯೂ ಹಿಡ್ಕೊಂಡು ಕೋಟಿಗಟ್ಟಲೆ ಜನ ವಿಧಾನಸೌಧ ಹೋಗಬಹುದಾ? ಇಸ್ ಇಟ್ ದ ವೇ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ಎ ಗೌರ್ಮೆಂಟ್? ಅಂಡ್ ವಾಟ್ ಯು ಆರ್ ಅಪ್ ಟು? ಏನ್ ಸಾಧಿಸ್ತಾ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ನೀವು. ಡೆಮೋಕ್ರೆಟಿಕ್ ಕಂಟ್ರಿಯನ್ನ ನೀವೊಂದು ಕಮ್ಯುನಲ್ ಕಂಟ್ರಿ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ, ದಿಸ್ ಇಸ್ ನಾಟ್ ದ ವೇ ದಟ್ ದಿಸ್ ಜಂಜಿ ಅವ್ರ ಅಲ್ಫಾ ಬೀಟಾ ಗ್ಯಾಮಾ ಏನ್ ಮಾಡ್ತಾ ಇದಾರಲ್ಲ. ಬೇರೆ ಸ್ಕೂಲಿನ ಮಕ್ಕಳನ್ನ ಕರ್ಕೊಂಡ್ ಬಂದು ಅಭಿಜಿತ್ ರಾಂಕ ದೀಪ್ಗೆ ಕೂತಿದ್ದ ಮಹಾರಾಷ್ಟ್ರದಲ್ಲಿ. ವೆನ್ ಮೀಡಿಯಾದಲ್ಲಿ ಅದು ರಿವೀಲ್ ಆಯ್ತು, ಈ ಸ್ಕೂಲಿನ ಮಕ್ಕಳೇನೇ ಇಲ್ಲ ಅದಂತೆ. ಅಲ್ಲಾಗೆ ನಾಯಿ ಹೊಡೆದ್ರು ಅವ್ಗೆ. ಹಿಂಗೆ ಹೊಡ್ತಾ ತಿಂತಾರೆ ಈಗ ಇನ್ ಮುಂದೆ ನೋಡಿ ನೀವು ಮೇಡಮ್. ಆಯ್ತು ನಟರಾಜ್ ಗೌಡ್ರೆ, ಈ ಸಪೋರ್ಟ್ ಮಾಡುವಾಗ್ಲೂ ಕೂಡ ನಾವು ಯಾರು ಪರವಾಗಿ ನಿಲ್ತೀವಿ ಅಥವಾ ಯಾರು ವಿರುದ್ಧವಾಗಿ ನಿಲ್ತೀವಿ ಅನ್ನೋದುವಾಗ್ಲೂ ಕೂಡ ಒಂದು ಬ್ಯಾಕ್ ಗ್ರೌಂಡ್ ಚೆಕ್ ಇರ್ಬೇಕು. ನಾನು ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಕಾಮೆಂಟ್ ನಿಮಗೆ ಪ್ರಶ್ನೆ ಯಾಕೆ ಕೇಳ್ತಿದ್ದೀನಿ ಸರ್? ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂತಂದ್ರೆ, ಅಥವಾ ಯಾಕೆ ಪ್ರಶ್ನೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಮಾಡ್ತಿದ್ದಾರೆ ಅಂತಂದ್ರೆ, ನೀವು ದೇಶ ವಿರೋಧಿ ಘೋಷಣೆಗಳನ್ನ ಕೂಗ್ತಾ ಇದ್ದ ಸೋಕಾಲ್ಡ್ ಜನ್ಜಿ ಪ್ರತಿಭಟನಾಕಾರರಿಗೆ ಸಪೋರ್ಟ್ ಮಾಡಿದ್ರಿ. ಈಗ ಅದೇ ಜನ್ಜಿ ಅಂತ ಇಟ್ಕೊಂಡ್ಬಿಟ್ಟು ಲಡಾಖ್ನಲ್ಲಿ ಮಿಲಿಟರಿ ವಿರುದ್ಧ ಯುದ್ಧಕ್ಕೆ ಹೋಗ್ತಾ ಇದ್ದಾಳೆ ಯುವತಿ. ನೀವು ಇಲ್ಲಿ ದೇಶ ವಿರೋಧಿ ಘೋಷಣೆಗೆ ಸಪೋರ್ಟ್ ಮಾಡಿದ್ದಕ್ಕೇನೆ ಅಂಥವ್ರೊಬ್ರಿಗೆ ಅಲ್ಲಿ ನಮ್ಮ ಆರ್ಮಿಯನ್ನ, ನಮ್ಮ ಮಿಲಿಟರಿಯನ್ನ ಚಾಲೆಂಜ್ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ಒಂದು ಪ್ರಬುದ್ಧವಾದ ಹಾಗೆ ಪ್ರಬಲವಾದ ರಾಜಕೀಯ ಪಕ್ಷ ನಾವು ಯಾರನ್ನ ಯಾವ ಕಾರಣಕ್ಕೆ ಸಪೋರ್ಟ್ ಮಾಡ್ತಿದೀವಿ ಅಂತ ಹೇಳಿ ಯೋಚನೆ ಮಾಡಬೇಕು. ಇಲ್ಲ ಅಂದ್ರೆ ಇಂಥ ಕಾಂಟ್ರಾ ಇಂಡಿಕೇಶನ್ಗಳು ಕಾಣುತ್ತೆ. ಕಾಮೆಂಟ್ ಬಂದಿದ್ದು ನಾನು ಪ್ರಶ್ನೆ ಕೇಳಿದ್ವಿ. ಸ್ಮಿತಾ ಅವರೇ, ಈ ದೇಶದಲ್ಲಿ 1997 ಇಂದ ಈಗ 2012 ಯಾರ್ಯಾರು ಹುಟ್ಟಿದಾರೋ ಅವರೆಲ್ಲ ಜೆನ್ಜಿ ಕ್ಯಾಟಗರಿಗೆ ಬರ್ತಾರೆ. ಯಾಕಂದ್ರೆ ಈ ಇಂಟರ್ನೆಟ್ಟು, ಸ್ಮಾರ್ಟ್ ಫೋನು, ಈ ಯುಗ ಇದು. ಈ ಯುವಕರು ಅತಿ ಉತ್ಸಾಹ, ಆಮೇಲೆ ಅವರಲ್ಲಿ ಒಂದು ಎನರ್ಜಿ ಜಾಸ್ತಿ ಇರುತ್ತೆ, ಒಂದು ಆತುರತೆ ಜಾಸ್ತಿ ಇರುತ್ತೆ, ತಾಳ್ಮೆ ಕಡಿಮೆ ಇರುತ್ತೆ. ಬಟ್ ತಾಳ್ಮೆ ಕಡಿಮೆ ಇರುತ್ತೆ ಅನ್ನೋದು ಕಾರಣಕ್ಕಾಗಿ ಅವರು ರಿಯಾಕ್ಟ್ ಮಾಡ್ತಾರೆ. ರಿಯಾಕ್ಟ್ ಮಾಡೋದು ಹೆಂಗೆ ಅಂದರೆ ಪ್ರಶ್ನೆಗಳನ್ನ ಮಾಡ್ತಾರೆ. ಆ ಪ್ರಶ್ನೆಗಳು ಮಾಡಿದಾಗ ಸರಿಯಾದ ದಾರಿಗೆ ಅವ್ರಿಗೆ ಕರ್ಕೊಂಡೋಗಿ ತೋರಿಸಿದ್ರೆ ಅವ್ರು ಸರಿಯಾದ ದಾರಿನಲ್ಲೇ ಹೋಗ್ತಾರೆ. ಅದು ಆ ಯುವತಿ ಲಡಾಖಲ್ಲಿ ಯಾಕೆ ಆ 5 ಗಂಟೆಗಳ ಕಾಲ ನಿಲ್ಲಕ್ಕಾಗ್ಲಿಲ್ವಾ, ಆ ತಾಳ್ಮೆ ಕಡಿಮೆ ಆಯ್ತಾ, ಈ ಥರದೆಲ್ಲ ಪ್ರಶ್ನೆಗಳು ಬರ್ತವೆ. ನಾನು ಆಕೆ ಪ್ರಶ್ನೆ ಮಾಡಬಾರ್ದು ಅಂತಿಲ್ಲ, ಬಟ್ ಹೇಳೋದು ದಾಟಿಗಳು ಕೆಲವು ಈಗಿನ ಮಕ್ಕಳಿಗೆ ಆ ರೀತಿಯಾಗಿ ಬಂದ್ಬಿಟ್ಟಿದೆ. ಆ ತಾಳ್ಮೆ ಕೊರತೆ ಇದೆ, ಅತಿಯಾದ ಹೈಪರ್ ಆಕ್ಟಿವಿಟಿ ಜಾಸ್ತಿ, ಹೈಪರ್ ಎನರ್ಜಿ, ಹೈಪರ್ ಎಂಥ್ಯೂಸಿಯಾಸಮ್ ಇದೆ. ಹಂಗಂತ ಹೇಳಿ ನಾವು ಅವ್ರು ಏನೋ ದೇಶದ್ರೋಹದ ಕೆಲಸ ಮಾಡ್ತಾರೆ ಅಂತ ಹೇಳಿಕ್ಕೆ ಆಗಲ್ಲ. ಎಲ್ಲೆಲ್ಲಿ ತಪ್ಪು ದಾರಿಗೆ ಹೋಗ್ತಾರೆ, ಅವ್ರಿಗೆ ಮಾಹಿತಿ ಕೊರತೆಯಿಂದ ಎಲ್ಲರೂ ಮಾಡ್ತಾರೆ ಅನ್ನೋದಾದಾಗ ಹೊಣೆಗಾರಿಕೆ ಇರತಕ್ಕಂತಹ ಪ್ರತಿಯೊಬ್ಬ ಜವಾಬ್ದಾರಿತ ನಾಗರಿಕ ಅವ್ರು ಸರಿದಾರಿಗೆ ತರಬೇಕು. ನಮ್ಮದು ಕಾಂಗ್ರೆಸ್ ಪಕ್ಷ, ನಮ್ಮಲ್ಲಿ ಅವ್ರು ಹೇಳ್ದಂಗೆ ಒಂದು ವಿದ್ಯಾರ್ಥಿ ಸಂಘಟನೆ NSU ಅಂತಿದೆ. ಅವರು ಇಷ್ಟು ಇಂಪಲ್ಸಿವ್ ಆಗಿ ಮಾಡ್ಕೊಳ್ಳ, ಯಾಕಂದ್ರೆ ನಮ್ಮೊಂದು ಚೌಕಟ್ಟು ಹಾಕಿದ್ದೀವಿ ನಾವು ಅವ್ರಿಗೆ. ಈ ಚೌಕಟ್ಟಲ್ಲಿ ನೀವು ಬಿಹೇವ್ ಮಾಡಬೇಕಂತ ನಾವು ಚೌಕಟ್ಟು ಹಾಕಿದ್ದೀವಿ. ಆ NSU ಹುಡುಗರು ಯಾವ್ಯಾವ ಪ್ರತಿಭಟನೆ ಮಾಡಬೇಕು ನಾವು ಒಂದು ನಿರ್ಧಾರ ಮಾಡ್ತೀವಿ, ಆ ಥರ ಮಾಡ್ತಾರೆ. ಈವನ್ ABVP ಹಾಗೆ ಮಾಡ್ತಾರೆ, BJP ಮಾಡ್ತಾರೆ ನಾನು ಅನ್ಕೊಂತೀನಿ. ಇವೆಲ್ಲವನ್ನು ಮೀರಿದ್ದ ಜನ ಇದೆಯಲ್ಲ ಈ ದೇಶದಲ್ಲಿ, ನೀವು ಹೇಳ್ದಂಗೆ 38 ಕೋಟಿ ಜನ ಇದಲ್ಲ, ಅವರಿಗೆ ಇಮ್ಮಿಡಿಯೇಟ್ ಆಗಿ ಮಾಹಿತಿ ಬರುತ್ತೆ. ಅವರಿಗೆ ನಮಗೆ ಮಿಲೇನಿಯಲ್ಲೋ ಬೂಮರ್ ಟೈಮ್ ಇದ್ದಂಗಲ್ಲ, ಅದು ಒಂದು ದಿನ 12 ಗಂಟೆ ಇಲ್ಲ, ವಿತಿನ್ ಸೆಕೆಂಡ್ಸಲ್ಲಿ ಅವ್ರಿಗೆ ಮಾಹಿತಿ ಬರುತ್ತೆ, ವಿತಿನ್ ಸೆಕೆಂಡ್ಸಲ್ಲಿ ಅವರು ಟ್ರಿಗರ್ ಆಗ್ತಾರೆ, ವಿತಿನ್ ಸೆಕೆಂಡ್ಸಲ್ಲಿ ಅವರು ರಿಯಾಕ್ಟ್ ಮಾಡ್ತಾರೆ. ಆನ್ಲೈನ್ ರಿಯಾಕ್ಟ್ ಮಾಡೋರು ಬೇರೆ, ಮತ್ತು ಈ ಥರ ಒಂದು CJP ಆಗಿ ಅಥವಾ ಒಂದು ದೊಡ್ಡ ಆಂದೋಲನ ಆಗಿ ರಿಯಾಕ್ಟ್ ಮಾಡೋರು ಬೇರೆ. ಆದರೆ ಅವರು ಆಳೋ ಸರ್ಕಾರಗಳನ್ನು, ವೆದರ್ ಅದು ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಪ್ರಶ್ನೆಗಳನ್ನ ಮಾಡ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೊಣೆಗಾರಿಕೆಯಿಂದ, ಜವಾಬ್ದಾರಿಯಿಂದ ಕೊಡಬೇಕಾಗತ್ತೆ. ಅದು ಇನ್ಕ್ಲೂಡಿಂಗ್ ನಮ್ಮ ಸರ್ಕಾರನೂ ಸೇರಿ.
ನಮ್ಮ ಸರ್ಕಾರನೂ ಸೇರಿ ನಾವು ಹೊಣೆಗಾರಿಕೆಯಿಂದ ಜವಾಬ್ದಾರಿಯಿಂದ ಅವ್ರಿಗೆ ಉತ್ತರ ಕೊಡಬೇಕಾಗುತ್ತೆ, ತಾಳ್ಮೆಯಿಂದ ಉತ್ತರ ಕೊಡಬೇಕಾಗುತ್ತದೆ, ಅವರ ಸಮಸ್ಯೆಗಳಿಗೆ ಪರಿಹಾರ ಮಾಡಬೇಕಾಗ್ತದೆ. ಹಿಂದಿನ ಕಾಲದಲ್ಲಿ ಮಹಾತ್ಮ ಗಾಂಧಿ 50 ವರ್ಷ ಹೋರಾಟ ಮಾಡಬೇಕಾಗಿ ಬಂತು ಸ್ವತಂತ್ರ ಒಳಕ್ಕೆ. ಈಗ ಹಂಗಿಲ್ಲ, ಅವರು 5 ದಿನದಲ್ಲಿ ಬೇಕು ಅಂತಾರೆ. ಈಗಿನ ಜನ್ಸಿ ಮಹಾತ್ಮ ಗಾಂಧಿ 1942 ಬರಬೇಕಾಗಿ ಬಂತು, ಮಾಡು ಇಲ್ಲವೇ ಮಡಿ ಅಂತ ಹೇಳಕ್ಕೆ, ಸಂಪೂರ್ಣ ಸ್ವರಾಜ್ಯ ಬೇಕು ಅಂತ ಹೇಳಕ್ಕೆ. ಅವ್ರು ಅದು 1920ನಲ್ಲಿ ಕರೆ ಕೊಟ್ಟಿರಲಿಲ್ಲ ಆ ಮಾತನ್ನ. ಆ ರೀತಿಯ ತಾಳ್ಮೆ ಅವ್ರಿಗೆ 40 ವರ್ಷ ಇರ್ಬೋದು, 50 ವರ್ಷ ಇರ್ಬೋದು, ಈಗಿನ ಜನ್ಸಿಗೆ ಆ ರೀತಿ ಇಲ್ಲ. ಸೊ ನಾವು ಯಾವುದೇ ಸರ್ಕಾರ ಆಗಲಿ ನಮ್ಮ ವ್ಯವಸ್ಥೆಯನ್ನು ನೀಟಾಗಿ ಮಾಡ್ಕೊಬೇಕು. ಅವ್ರು ಕೇಳೋದೇನು? ವೈಜ್ಞಾನಿಕ ಮನೋಭಾವ, ಸಮಾಜ, ಉದ್ಯೋಗ, ಕೌಶಲ್ಯ, ಶಿಕ್ಷಣ, ಇದಕ್ಕೆ ಅವ್ರು ಒತ್ತು ಕೊಡ್ತಾರೆ. ನಾವು ಅವರನ್ನ ಆ ದಾರಿಗೆ ತೆಗೆದುಕೊಂಡು ಹೋದ್ರೆ, ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರೆ, ಒಳ್ಳೆ ಶಿಕ್ಷಣ ಕೊಟ್ಟರೆ, ಕೌಶಲ್ಯ ಕೊಟ್ಟರೆ, ಉದ್ಯೋಗ ಸೃಷ್ಟಿ ಮಾಡಿಕೊಟ್ರೆ ಅವ್ರಿಗೆ ಖಂಡಿತವಾಗಿ ಅವ್ರು ಯಾವುದೇ ರೀತಿಯಾದಂತಹ ಸಮಾಜ ವಿರೋಧ ಅಂತ ಅನ್ಸಕ್ಕಾಗಲ್ಲ, ಸರ್ಕಾರದ ವಿರೋಧ ಅನ್ಸಕ್ಕಾಗಲ್ಲ. ಆ ರೀತಿಯಾಗಿ ತಾಳ್ಮೆಯಿಂದ MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH ಮಾಡ್ತಾರೆ, ಸಾಲದಿರ್ತಾರೆ. ಸೊ ಅದಕ್ಕೆ ಹೊಣೆಗಾರಿಕೆ ನಮ್ದಿದೆ. ನಾವು ಅವ್ರನ್ನ ಬೇರೆ ಟ್ಯಾಗ್ಲೈನ್ ಹಾಕ್ಬೋದು, ನೀವು ಲಡಾಖ್ ವಿಷಯ ಆಗ್ಬೋದು, JNU ವಿಷಯ ಹೇಳ್ಬೋದು ನಾವು, ಅಥವಾ ಬೇರೆ ಬೇರೆ ಜಾಗಗಳಲ್ಲಿ ಆಗ್ತಾ ಇರ್ತಕ್ಕಂಥ ಶಾಲೆಗಳಿಗೆ ಹೋಗ್ತಾರೆ. ಅವರು ಏನಂದ್ರೆ ಅವ್ರಿಗೆ ಕೆಲವರಿಗೆ, ಎಲ್ಲ ಜನ್ಸಿಗಳಿಗಿಲ್ಲ, ಕೆಲವರಿಗೆ ಶಿಕ್ಷಣ ಕೌಶಲ್ಯದ ಕೊರತೆ ಇರ್ತದೆ, ಕೆಲವರಿಗೆ ಉದ್ಯೋಗನೇ ಇರಲ್ಲ, ಎಜುಕೇಶನ್ ಆಗಿರೋ ಉದ್ಯೋಗ ಇರಲ್ಲ. ಅವರು ಏನೋ ಒಂದು ಸಮಾಜಕ್ಕೆ ನಾನು ಮಾಡ್ತಾ ಇದ್ದೀನಿ, ಅವ್ರಿಗೆ ಏನು ಅನ್ಸುತ್ತೆ, ಐ ಆಮ್ ಡೂಯಿಂಗ್ ಸೋಷಿಯಲ್ ಸರ್ವಿಸ್, ನಾನು ಈ ದೇಶಕ್ಕೆ ಸೇವೆ ಮಾಡ್ತಾ ಇದ್ದೀನಿ, ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ಅವ್ರಿಗೆ. ನೀವು ಉದ್ಯೋಗ ಕೊಟ್ಟು, ಅವ್ರಿಗೆ ತರಬೇತಿ ಕೊಟ್ಟು, ಅವ್ರಿಗೆ ಕರೆಕ್ಟಾದ ಮಾರ್ಗ ತಗೊಂಡೋದ್ರೆ ಖಂಡಿತವಾಗಿ ಅವರು ಈ ದೇಶದ ಆಸ್ತಿನೇ. ಇಲ್ಲ ಅಂದ್ರೆ ನೀವು ಹೇಳ್ದಂಗೆ ಅವ್ರೇನೋ ಬಾಂಗ್ಲಾದೇಶ ಅಥವಾ ನೇಪಾಳ ವಿಷಯ ಹೇಳ್ತಾರೆ, ಶ್ರೀಲಂಕಾ ವಿಷಯ ಹೇಳ್ತಾರೆ, ಆ ರೀತಿ ಆಗಕ್ಕೆ ನಿಜವಾಗ್ಲೂ ನೀವು ಉದಾಹರಣೆ ಕೊಡ್ಬೇಕಾದ್ರೆ ಹೇಳಿದ್ರಿ ಸರ್, NSUI ಹಾಗೆ ABVP ಪ್ರತಿಭಟನೆ ಮಾಡುವಾಗ ಒಂದು ನಿರ್ದಿಷ್ಟ ಚೌಕಟ್ಟು ನಿರ್ಧಾರ ಆಗಿರುತ್ತೆ. ಈಗ ಜನ್ಸಿಗಳು ಈ ಚೌಕಟ್ಟಿನ ಒಳಗಡೆ ಅವರು ಎಲ್ಲರನ್ನೂ ಜನ್ಸಿ ಅನ್ಬೋದಾ ನನಗೆ ಗೊತ್ತಿಲ್ಲ ಸರ್. ಜಂತರ್ ಮಂತರ್ ನಲ್ಲಿ ಪ್ರತಿಭಟನೆ ಮಾಡಿದವರು, ಈ ಜೈಪುರದ ಶಾಲೆಗೆ ಹೋದವರು, ಇವ್ರು ಈ ಚೌಕಟ್ಟಿನ ಒಳಗಡೆನೆ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ನಿಸ್ತಿದೆಯಾ? ಇಲ್ಲ ಇಲ್ಲ, ಅವ್ರು ನಮ್ಮ ಕಾರ್ಯಕರ್ತರಲ್ಲ. ಸಿ ಏನಂತ ಸಾಮಾನ್ಯ ಆ ವಿದ್ಯಾರ್ಥಿಗಳು, ಆ ಯುವ ಸಮೂಹ ಇದೆಯಲ್ಲ, ಅವರು ಅತಿಯಾದ ಹೈಪರ್ ಆಕ್ಟಿವಿಟಿಯಿಂದ ಬಹಳ ಕಾತರ. ಅವ್ರಿಗೆ ಈಗ ಏನ್ ಸಮಸ್ಯೆಗಳಿದಾವೆ, ಈ ಸಮಾಜದ ಸಮಸ್ಯೆಗಳಿದೆ, ಇವತ್ತೇ ಪರಿಹಾರ ಆಗಬೇಕು, ನಾಳೆ ಅಲ್ಲ, ಮುಂದಿನ ವರ್ಷ ಅಲ್ಲ, ಮುಂದಿನ ದಿನ ಚೌಕಟ್ಟನ್ನು ಮೀರ್ತಿದ್ದಾರೆ. ಅವ್ರ ಚೌಕಟ್ಟು ಹಾಕಲ್ಲ. ಇವಾಗ ನಾವೇನ್ ಮಾಡ್ಬೇಕು, ಸರ್ಕಾರ ಅಥವಾ ಬೇರೆ ಜನಪ್ರತಿನಿಧಿಗಳು ಅಥವಾ ಸಮುದಾಯ ಅಥವಾ ನಾಗರಿಕ ಸಮಾಜ ಏನ್ ಮಾಡ್ಬೇಕು, ನಾವು ಚೌಕಟ್ಟು ಹಾಕೋಬೇಕು. ಏನಂದ್ರೆ ಈ ಸಮಸ್ಯೆಗಳನ್ನ ಪರಿಹಾರ ಇಮಿಡಿಯೇಟ್ ನಾವೇ ಮಾಡೋಣ. ಈ ಸರ್ಕಾರಗಳು, ನಮ್ಮ ಎಲ್ಲಾ ಸರ್ಕಾರಗಳು ಸೇರ್ಕೊಂಡು ಈ ಸಮಸ್ಯೆಗಳನ್ನ ಇಮಿಡಿಯೇಟ್ ನಾವು ಅಡ್ರೆಸ್ ಮಾಡೋಣ, ನಾವು ಅವ್ರಿಗೆ ಮಾಹಿತಿ ಕೊಡೋಣ, ಸ್ಪಷ್ಟವಾದ ಮಾಹಿತಿ ಕೊಡೋಣ ಅಂತ ಹೇಳಿ ನಾವು ಚೌಕಟ್ಟು ಹಾಕೋಬೇಕಾಗ್ತದೆ. ತಾಳ್ಮೆ ಮೀರಿದ ವರ್ತನೆಗಳಿದೆಯಲ್ಲ ನಟರಾಜ್ ಗೌಡ್ರೆ, ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದು ಪೊಲಿಟಿಕಲ್ ಲಾಭಕ್ಕೋಸ್ಕರ ಸರಿನಾ ತಪ್ಪಾ ಅಂತ ಹೇಳಿ. ಚೌಕಟ್ಟು ಮೀರ್ತಿದ್ದಾರೆ ಅಂತ ಗೊತ್ತಾದಾಗ ನೀವೇ ಹೇಳ್ದಾಗೆ ವ್ಯವಸ್ಥೆಯನ್ನ ಸರಿಪಡಿಸಬೇಕು, ಚೌಕಟ್ಟನ್ನು ನಾವು ಹಾಕೊಳ್ಬೇಕು ವ್ಯವಸ್ಥೆ ಸರಿಪಡಿಸ್ಕೊಡ್ಲಿಕ್ಕೆ. ಅದನ್ನ ಬಿಟ್ಬಿಟ್ಟು ನೀವು ಮಾಡ್ತಿರೋದೇ ಸರಿ, ನಿಮ್ ಪರವಾಗಿ ನಾವು ಇದ್ದೀವಿ ಅಂತ ಹೇಳಿ ಅವ್ರ ಪರವಾಗಿ ನಿಲ್ಲೋದು ಅಥವಾ ಆ ತಾಳ್ಮೆ ಮೀರಿದ ವರ್ತನೆಯನ್ನ ಪೊಲಿಟಿಕಲಿ ಎನ್ಕ್ಯಾಶ್ ಮಾಡ್ಕೊಳ್ಳೋದು ಸರಿನಾ ತಪ್ಪ? ಯಾರೋ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಉದಾಹರಣೆ ಕೊಟ್ಟು ನಿಮ್ಮ ಪಕ್ಷ ಮಾಡಿದೆ ಅಂತ ಕೇಳ್ತಾರೆ. ಉದಾಹರಣೆ ನಾನು ಕೊಡ್ತೀನಿ. ಈಗ ವಧೆ ತಿಂದಂತಹ ಯುವಕರು ವಧೆ ತಿಂದಿದ್ದಾರೆ, ಹೊಡೆದಂತವ್ರು ಇದ್ದಾರೆ. ನಾನು ಹೊಡೆದಂತವ್ರು ಅವರು ಮಾಬ್ ತರ ಆಗಿ ಯಾವುದು ಕಲ್ಲು ಹೊಡಿಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮಾಬ್ ತರ ಆಗಿ ಯಾವುದೋ ವಾಹನಗಳು ಹೊಡೆಯುವಂಥದ್ದು ಅದೆಲ್ಲ ತಪ್ಪು. ಅದಕ್ಕೆ ನಾವು ಅವಕಾಶ ಕೊಡಬಾರದು, ಅದನ್ನ ಬೆಂಬಲ ಕೊಡಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ವಧೆ ತಿಂದಂತೆ ಅನ್ಯಾಯಕ್ಕೊಳಗಾದವರಿಗೆ ಬೆಂಬಲ ಕೊಡಬೇಕಾಗ್ತದೆ, ಅವ್ರ ಪರ ನಿಲ್ಲಬೇಕಾಗ್ತದೆ, ಎಂಟೈರ್ ಸಮುದಾಯದ ಪರವಾಗಿ ನಿಲ್ಬೇಕಾಗ್ತದೆ, ಎಂಟೈರ್ ಜನಜೀಯ ಪರವಾಗಿ ನಿಲ್ಬೇಕಾಗ್ತದೆ. ತಪ್ಪು ಮಾಡೋರ್ನ ತಪ್ಪು ಮಾಡಬೇಡ ಅಂತ ಹೇಳ್ಬೇಕಾಗ್ತದೆ, ಸರಿ ಮಾಡಿದವ್ರು ನೀನು ಸರಿ ಮಾಡಿದ್ಯಾ, ನಿನ್ ಜೊತೆ ನಾನು ಇದ್ದಿದ್ದೀನಿ ಅಂತ ನಾವು ಹೇಳ್ಬೇಕಾಗ್ತದೆ. ಉದಾಹರಣೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ನೀವು ಹೇಳಿದ್ರಿ, 6 ಗಂಟೆ ಆದ್ರೂ ಅವರು ಸ್ಟೇಷನ್ ಮುಂದೆ ಕುಳಿತಿದ್ರು. ಯಾಕಂದ್ರೆ ಹೊಣೆಗಾರಿಕೆ ಏನು, ಪೊಲೀಸ್ದು ಒಂದು FIR ಆಗ್ತಾರೆ, ಆಮೇಲೆ ತನಿಖೆ ಮಾಡಿ ಬೇರೆ ವಿಷಯ. ಜಾರ್ಖಂಡ್ಗೆ ಯಾಕೆ ಹೋಗ್ಲಿಲ್ಲ, KPSCಗೆ ಯಾಕೆ ಬರ್ಲಿಲ್ಲ? ನಾನು ಅದಕ್ಕೆ ಕೇಳ್ತಿರೋದು ಸರ್. ರಾಜಕೀಯ ಪಕ್ಷಗಳ ನನ್ನ ಪ್ರಶ್ನೆ ಇದ್ದಿಷ್ಟೇ ಸರ್. ತಮ್ಮ ರಾಜಕೀಯ ಪಕ್ಷಗಳ ಸಿದ್ಧಾಂತಕ್ಕೆ ಅನುಗುಣವಾಗಿ, ರಾಜಕೀಯ ಲಾಭಕ್ಕೆ ಅನುಗುಣವಾಗಿ ನಾವು ನಮ್ಮ ಚೌಕಟ್ಟನ್ನ ಮೀರಿ, ಈ ಚೌಕಟ್ಟು ಮೀರಿದವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತಂದ್ರೆ ಪ್ರಶ್ನೆಗಳು ಬರುತ್ತೆ. ನಿಮಗೆ ಅಲ್ಲಿ ಆ ವಿದ್ಯಾರ್ಥಿ ಮಾತ್ರ ವಿದ್ಯಾರ್ಥಿ ಅನ್ಸದ್ನ, ಆತ ಮಾತ್ರ ಜನ್ಸಿ ಅನ್ಸದ್ನ? KPSC ಅವರು ಲಾಠಿ ಎಟ್ಟಿದ್ದಾರೆ, PSI ಪರೀಕ್ಷೆಯಲ್ಲೂ ಕೂಡ ಲಾಠಿ ಎಟ್ಟಿದ್ದಾರೆ. ಇಂಥವ್ರ ಪರವಾಗಿ ರಾಹುಲ್ ಗಾಂಧಿ ಅವ್ರು ಯಾಕೆ ಬರ್ಲಿಲ್ಲ? ಜಾರ್ಖಂಡ್ ವಿಚಾರವಾಗಿ ಒಂದು ಟ್ವೀಟ್ ಮಾಡಿದ್ ಬಿಟ್ರೆ ರಾಹುಲ್ ಗಾಂಧಿ ಯಾಕೆ ಬರ್ಲಿಲ್ಲ? ನಾನು ಮೊದಲ ಪ್ರಶ್ನೆಯಲ್ಲಿ ರಾಹುಲ್ ಗಾಂಧಿ ಮೆನ್ಷನ್ ಮಾಡಲಿಲ್ಲ, ನೀವು ತಂದ್ರೆ ನಾನು ಹೇಳ್ತೀನಿ. ನೋಡಿ, ಅಲ್ಲಿ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿದ್ದಾರೆ, ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ರಾಹುಲ್ ಗಾಂಧಿ ಅವರು ಒಂದು ಕರೆ ಕೊಡ್ತಾರೆ, ರಾಹುಲ್ ಗಾಂಧಿ ಅವರ ಪ್ರತಿನಿಧಿಯಾಗಿ, ರಾಹುಲ್ ಗಾಂಧಿ ರೆಪ್ರೆಸೆಂಟ್ ಮಾಡುವ ಪಕ್ಷದ ಒಂದು ಕಾರ್ಯಕರ್ತನಾಗಿ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ನಾನು ಇಲ್ಲಿ ಅನ್ಯಾಯ ಆಗ್ತಾ ಇರ್ತಕ್ಕಂಥ ಯುವಕರ ಪರವಾಗಿ ನಾವು ನಿಂತಿದ್ದೀವಿ. ನಾವು ಸರ್ಕಾರಕ್ಕೆ ನಾವು ಆಲ್ರೆಡಿ ಮನವಿ ಮಾಡಿದ್ದೀವಿ, ಬಹಳಷ್ಟು ಸಲ ಭೇಟಿ ಮಾಡಿದ್ದೀವಿ, ಮುಖ್ಯಮಂತ್ರಿಗಳು ಬಹಳ ಸಲ ಭೇಟಿ ಮಾಡಿದ್ವಿ. ಇದೇ ಹುಡುಗರನ್ನ ಯಾರು ಪ್ರತಿಭಟನೆ ಮಾಡಿದ್ರೆ ಅದೇ ಹುಡುಗರು ಕರ್ಕೊಂಡು ಭೇಟಿ ಮಾಡಿದ್ದೀವಿ. ಏನು ಅವರ ಆಗ್ರಹ ಇದೆ, ಪಾರದರ್ಶಕತೆಯನ್ನು ಕೇಳ್ತಾ ಇದ್ದಾರೆ ಅವರು, ಅವ್ರೇನು ಜಾಬ್ಗಳನ್ನ ಕೇಳ್ತಾರೆ ಅದರ ಕೊಡಿ ಅಂತ ಕೇಳಿ ನಾವು ಡಿಮ್ಯಾಂಡ್ ಮಾಡಿದ್ದೀವಿ. ಸೊ ನಾವು ಇವರ ಪರ ನಿಲ್ಲಬೇಕು, ಅದು ಇನ್ಕ್ಲೂಡಿಂಗ್ ನನ್ನ ಸೇರಿ. ನಾನು ಅದರಿಂದ ನಾನು ಪಲಾಯನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಇಲ್ಲೂ ಹೋರಾಟ ಮಾಡ್ತಿರ್ತಕ್ಕಂಥವ್ರು ಅವರು ಜನ್ಜಿನೇ, ಅವರು ನ್ಯಾಯಕ್ಕಾಗಿ ಕೇಳ್ತಾ ಇದ್ದಾರೆ. ಅಲ್ಲೂ ಹೋರಾಟ ಮಾಡೋರು ಜನ್ಜಿಗಳು ಅವರು ನ್ಯಾಯಕ್ಕಾಗಿ ಕೇಳ್ತಾ ಇದ್ದಾರೆ. ಎಲ್ಲರ ಪರ ನಾವು ನಿಂತ್ಕೋಬೇಕಾದ್ರು ಸೆಲೆಕ್ಟಿವ್ ಅಲ್ಲ. ಆಯ್ತು ಸಂಕೀರ್ತ ಅವ್ರೆ, ಈ ಟ್ಯಾಗಿಂಗ್ ಅನ್ನೋ ಪದ ಅಂದ್ರೆ ಹಿಂಗ್ ಹೋರಾಟ ಮಾಡಿದ ತಕ್ಷಣ ಇವರು ಆಂಟಿ ನ್ಯಾಷನಲ್, ಹಿಂಗ್ ಹೋರಾಟ ಮಾಡಿದ ತಕ್ಷಣ ಇವ್ರು ನಿಜವಾದ ಜನ್ಜಿ ಇಲ್ಲ, ಈ ಟ್ಯಾಗಿಂಗ್ ಇಲ್ಲಿಗೆ ನಿಂತಿಲ್ವಲ್ಲ ಅಂತ ಹೇಳಿ ಇತ್ತೀಚೆಗೆ ರೈಟ್ ವಿಂಗ್ ಪೇಜ್ಗಳಲ್ಲಿ ಯಾರು ಮೋದಿ ವಿರುದ್ಧವಾಗಿ, ಬಿಜೆಪಿ ವಿರುದ್ಧವಾಗಿ, ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಘೋಷಣೆಗಳನ್ನ ಕೂಗ್ತಾರೆ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡ್ತಾರೆ, ಅವರನ್ನ ದಿಮಾಗಿ ನಕ್ಸಲ್ ಪ್ರಧಾನಿಗಳೇ ಬಳಸಿದ್ರು ಅನ್ನೋ ಪದಕ್ಕೆ ಹಂಗೆ ಕರೀಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಟ್ರೋಲ್ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಆಂಟಿ ನ್ಯಾಷನಲ್ ಅಂತ ಕರೀಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಭಾರತವನ್ನು ತುಕಡೆ ತುಕಡೆ ಮಾಡ್ಲಿಕ್ಕೆ ಹೊರಟಿರುವವರು ಅಂತೇಳಿ ಟ್ಯಾಗ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಂದರೆ ಹಕ್ಕನ್ನು ಕೇಳುವವರನ್ನ ಕೂಡ ಹಿಂಗೆ ಟ್ಯಾಗ್ ಮಾಡುವುದು ಸಿಂಪ್ಲಿ ಬಿಕಾಸ್ ದೇ ಆರ್ ನಾಟ್ ಫಾಲೋಯಿಂಗ್ ಅಂಡರ್ ಯುವರ್ ಐಡಿಯಾಲಜಿಕಲ್ ಲೈನ್ಸ್, ಇದು ಎಷ್ಟು ಸರಿ ಅಂತ ಹೇಳಿ. ನೋಡಿ, ಭಾರತದ ದೇಶದಲ್ಲಿ ಯಾವುದೇ ಯುವಕ, ಇವರು ಜೆನ್ಜಿ ಅಂತ ಕರೀಬೋದು, ನಾವು ಅವ್ರನ್ನ ಯುವಕರು ಅಂತ ನಾನು ಜನರಲೈಸ್ಡ್ ಆಗಿ ಮಾಡಿ ಮಾತಾಡ್ತೀನಿ. ಯಾವುದೇ ಯುವಕ ತನ್ನ ಒಂದು ವಿಚಾರಧಾರೆ, ತನ್ನ ಒಂದು ವಿಷಯವನ್ನು ಸ್ವತಂತ್ರವಾಗಿ ಅದನ್ನು ಅವರು ಫಾಲೋ ಮಾಡ್ಬೋದು. ನಾವು ಅದಕ್ಕೆ ಯಾವುದೇ ನಿರ್ಬಂಧನೆಗಳನ್ನು ಹೇರಕ್ಕಾಗಲ್ಲ, ಯಾಕೆಂದರೆ ಸಂವಿಧಾನದ ಅದಕ್ಕೆ ಅವಕಾಶ ಇದೆ. ಆದರೆ ನೀವು ವ್ಯವಸ್ಥೆಯ ಜೊತೆಗಿದ್ಕೊಂಡು ವ್ಯವಸ್ಥೆಯ ಒಂದು ಭಾಗವಾಗಿ ನೀವು ವ್ಯವಸ್ಥೆಯ ಲೋಪಗಳನ್ನು ಪ್ರಶ್ನೆ ಮಾಡಿ, ವ್ಯವಸ್ಥೆಯಲ್ಲಿ ಏನು ಅಸಮಾನತೆ ಇದೆ ಅದನ್ನು ಪ್ರಶ್ನೆ ಮಾಡಿ, ವ್ಯವಸ್ಥೆಯಲ್ಲಿರುವಂಥ ಲೋಪದೋಷಗಳ ವಿರುದ್ಧ ಹೋರಾಟ ಮಾಡಿ. ಅದಕ್ಕೆ ಯಾರು ಅದಕ್ಕೆ ಇಲ್ಲ ಅನ್ನೋಕ್ಕಲ್ಲ, ಅದಕ್ಕೆ ಒಂದು ಚೌಕಟ್ಟು ಅಂತ ಇರುತ್ತೆ. ಆ ಚೌಕಟ್ಟಲ್ಲಿ ನೀವು ಮಾಡ್ಬೋದು. ಈಗ ಯಾವುದೋ ಒಂದು ಲೇಬಲ್ ಅನ್ನು ಹಾಕೊಂಡ್ಬಿಟ್ಟು ನಾನು ಇಂಥ ಇದಕ್ಕೆ ಸೇರಿದವನು, ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂದರೆ ಅದಕ್ಕೆ ಕಾನೂನು ಅವಕಾಶ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿದಂಥ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಸೊ ಅದನ್ನ ಫಸ್ಟು ಇವ್ರು ಯಾರು ಹೋರಾಟ ಮಾಡಬೇಕು ಅಂತ ಇದ್ದಾರೆ ಅವರು ಫಸ್ಟು ಇದನ್ನು ಮನದಟ್ಟು ಮಾಡ್ಕೋಬೇಕು. ನಾನು ಹೋರಾಟ ಮಾಡಬೇಕಾದ್ರೆ ನನ್ನ ಚೌಕಟ್ಟೇನು, ನನ್ನ ಸುಪರ್ದಿ ಏನು, ನಾನು ಯಾವ್ಯಾವ ವಿಷಯದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ಒಂದು ಮಿಸ್ಗೈಡೆಡ್ ತಂಡ ಇದು. ಈ ಯುವಕರ ಮಿಸ್ಗೈಡೆಡ್ ತಂಡದಲ್ಲಿ ಈ ಥರ ಅವರು ಈ ಕಾಂಗ್ರೆಸ್ ಕೃಪಾಪೋಷಿತ ವಿಷಯಗಳಲ್ಲಿ ಎಲ್ಲೋ ಒಂದ್ ಕಡೆ ರೋಸು ಹೋದವರು ಅಂತ ಅನ್ಸುತ್ತೆ. ನಾನು ಹೇಳೋದು ಅದನ್ನ ಆ ರೀತಿ. ಇಲ್ಲೂ ಬಂತು ಸರ್ ಟ್ಯಾಗಿಂಗ್, ಇಲ್ಲೂ ಬಂತು, ನೀವು ಕಾಂಗ್ರೆಸ್ ಅಂತ ಹೇಳಿ ಟ್ಯಾಗ್ ಮಾಡ್ಬಿಟ್ರಿ ಅವ್ರನ್ನ. ಈಗ ನೋಡಿ, ಈಗ ನಾನು ಏನಕ್ಕೆ ಆ ಮಾತು ಹೇಳ್ತೀನಿ, ನಾನು ತುಂಬಾ ಜವಾಬ್ದಾರಿಯಾಗಿ ಆ ಮಾತನ್ನು ಹೇಳ್ತೀನಿ. ಇವಾಗ JNUಲಿ ಇದಕ್ಕಿಂತ ಮುಂಚೆ ಈ ಜೆನ್ಜಿ ಹೋರಾಟ ಪ್ರಾರಂಭಕ್ಕಿಂತ ಮುಂಚೆ JNUಲಿ ಹೇಳಿದ್ರು ಭಾರತ್ ತೆರೆ ತುಕಡೆ ಹೋಂಗೆ. ಈಗ ಭಾರತವನ್ನ ತುಂಡು ತುಂಡುದಾಗಿ ಮಾರ್ಸೋದಕ್ಕೂ ಇವ್ರು ಮಾಡೋ ಹೋರಾಟಕ್ಕೂ ಏನ್ ಸಂಬಂಧ ಇದೆ? ನೀವು ವಿಷಯ ಆಯ್ತು, ನಿಮಗೆ ಎಲ್ಲೋ ಒಂದ್ ಕಡೆ ಲೋಪ ಆಗ್ತಿದ್ಯಾ, ಯಾವ್ದೋ ವ್ಯವಸ್ಥೆಯಲ್ಲಿ ಸಮಸ್ಯೆ ಇದೆ, ಖಂಡಿತ ಅದನ್ನ ಪ್ರಶ್ನೆ ಮಾಡಿ, ಹೋರಾಟ ಮಾಡಿ. ಅದಕ್ಕೆ ನಮ್ದು ಸಮ್ಮತ ಇದೆ, ನಾವು ಅದಕ್ಕೆ ಸಪೋರ್ಟ್ ಕೊಡ್ತೀವಿ. ಅವ್ರು ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ಅವ್ರು ಎಲ್ಲಿಗೆ ಬೇಕಾದ್ರೆ ಅಫಿಲಿಯೇಷನ್ ಇರಲಿ, ಅವ್ರದ್ದು ವಿಷಯ ಇಟ್ಕೊಂಡು ಯಾರು ಹೋರಾಟ ಮಾಡ್ತಾರೆ ಅವರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ 100% ಅವರಿಗೆ ಸಹಕಾರ ಇದೆ. ನೀವು ಅದನ್ನ ಬಿಟ್ಟುಬಿಟ್ಟು ನೀವು ನಿಮ್ಮ ವಿಷಯವನ್ನ ಈಗ ನೀವು ಯಾರೋ ಕೃಪಾಪೋಷಣೆಯಿಂದ ಬಂದು ಕ್ಯಾಮ್ರಾ ಸಿಕ್ತು, ಇಲ್ಲಿ ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ಹೈಲೈಟ್ ಆಗಬೇಕು, ನನ್ನ ವಿಚಾರವನ್ನು ನಾನು ಮುಂದೆ ಇಡಬೇಕು ಅಂತ ಹೇಳ್ಬಿಟ್ಟು ತಾವು ಬಾಯಿ ಬಂದಾಗ ಮಾತಾಡುವಂಥದ್ದು, ವ್ಯವಸ್ಥೆ ಬಿಟ್ಟು ಹೊರಗೆ ಹೋಗುವಂಥದ್ದು, ಇದು ಅಕ್ಷಮ್ಯ ಅಪರಾಧ. ಇದನ್ನ ಯಾರು ಒಪ್ಕೊಳ್ಳುವಂಥದ್ದು ಸಾಧ್ಯನೇ ಇಲ್ಲ. ಈಗ ನಾವು ಇದನ್ನ ಏನಕ್ಕೆ ನಾನು ಕಾಂಗ್ರೆಸ್ ಕೃಪಾಪೋಷಿತ ಅಂತ ಹೇಳಿದೆ ಅಂದ್ರೆ, ನಾವು ಓದ್ಕೊಂಡ್ ಬಂದಿರೋ ಶಿಕ್ಷಣ ಪದ್ಧತಿಯಲ್ಲಿ ಕೆಲವರು ಮಿಸ್ಗೈಡ್ ಆಗ್ತಾರೆ, ಏನು ಮಾಡಕ್ ಆಗೋದಿಲ್ಲ. ಅದನ್ನ ನಾವು ಇವಾಗ ನಮ್ಮ ಮೋಹನ್ ಚಿತಾಲೆ ಅವ್ರು ಹೇಳ್ತಾ ಇದ್ರು, ಸುಮಾರಷ್ಟು ವಿದ್ಯಾರ್ಥಿ ಸಂಘಟನೆಗಳಿತ್ತು, ಅವಾಗಿದ್ದ ಸಂಘಟನೆ ರೂಪುರೇಷೆಗಳು ಬೇರೆ, ಇವಾಗಿರುವಂತ ರೂಪುರೇಷೆಗಳು ಬೇರೆ. ಹಾಗಾಗಿ ತಾವು ಹೇಳುವಂತ 38 ಕೋಟಿಲಿ ನಾವು ಕೂಡ ಒಂದಷ್ಟು ಆರ್ಗನೈಸ್ ಮಾಡಿದೀವಿ. ಈಗ ನಮ್ಮ ವಿಚಾರ ಅಂತ ನಾನು ಹೇಳಕ್ ಹೋಗಲ್ಲ, ಬಟ್ ಒಟ್ಟು ದೇಶದ ಕಲೆಕ್ಟಿವ್ ವಿಷಯಗಳನ್ನ ತಗೊಂಡ ಕೆಲವೊಂದು ಸರ್ಕಾರದ ವಿರುದ್ಧ ನಮ್ಮ ವಿದ್ಯಾರ್ಥಿ ಪರಿಷತ್ತು ಹೋರಾಟ ಮಾಡಿದೆ. ಅಲ್ಲ, ಕಾಂಗ್ರೆಸ್ ಇದನ್ನು ಹೋರಾಟ ಮಾಡ್ತಿರ್ತಾರೆ, ನಾವು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಆದ್ರೆ ಈ ಒಟ್ಟಾರೆ ಹೋರಾಟ ಮತ್ತು ವ್ಯವಸ್ಥೆಗಳ ಭಾಗಗಳು ತಾವು ಗಮನಿಸೋದಾದ್ರೆ ಇವರೊಂದು ದೇ ಆರ್ ಎ ಬಂಚ್ ಆಫ್ ಮಿಸ್ಗೈಡೆಡ್ ಯೂತ್ಸ್ ಹೂ ಡು ನಾಟ್ ಹ್ಯಾವ್ ಪ್ರಾಪರ್, ಡೋಂಟ್ ಹ್ಯಾವ್, ಯಾರಿಗೆ ಪ್ರಾಪರ್ ಚಾನಲ್ ಇಲ್ಲ, ಯಾರಿಗೆ ಅವರು ರಾತ್ರೋರಾತ್ರಿ ನಾನು ಬಂದು ಇದ್ರ ಏನೋ ಒಂದು ಈಗ ಕೆಲವು ಪಕ್ಷಗಳು ಉದ್ಭವ ಆಗುತ್ತೆ ರಾತ್ರೋರಾತ್ರಿ ಯಾವುದೋ ಒಂದು ವಿಷಯ ಉಟ್ಕೊಂಡು, ಆ ವಿಷಯಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ನಿಜವಾದ ಏನ್ ವ್ಯವಸ್ಥೆಯ ಲೋಪಗಳಿದೆ ಅದ್ರ ಬಗ್ಗೆ ನೈಜ ಹೋರಾಟಗಳನ್ನ ಮಾಡಿ, ಅದನ್ನ ಮಾಡಿದಾಗ ನಿಮ್ಗೆ ಏನೋ ರಿಸಲ್ಟ್ ಸಿಗುತ್ತೆ ಅಂತ. ಬಿಜೆಪಿ ವಕ್ತಾರರು ಕಾಂಗ್ರೆಸ್ ಕೃಪಾಪೋಷಿತ ಅಂದಿದ್ದಕ್ಕೆ ನಾನು 30 ಸೆಕೆಂಡ್ ಹೇಳ್ತೀನಿ. ನೋಡಿ, ಇಡೀ ದೇಶದಲ್ಲಿ ಯುವಕರು ಬೇಸತ್ತಿದ್ದಾರೆ. ಯಾಕೆ ಬೇಸತ್ತಿದ್ದಾರೆ ಅಂತ ಹೇಳಬೇಕು ನೋಡಿ. ಕೇಳಿಸ್, ನಾನು ಹೇಳ್ತೀನಿ ಬ್ರದರ್, ಅದನ್ನ ಹೇಳ್ತಾ ಇದ್ದೀನಿ. IIT ನಲ್ಲಿ ಪಾಸ್ ಔಟ್ ಆದಂತಹ 38% ಯುವಕರಿಗೆ ಉದ್ಯೋಗ ಇಲ್ಲ. ಯಾವ ಪ್ರಧಾನಮಂತ್ರಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದಂತವ್ರು ಉದ್ಯೋಗ ಕಸಿದ್ರೆ ಹೊರತು ಕೋವಿಡ್ ಟೈಮ್ ಅಲ್ಲಿ ಕ್ರಮ ತಗೊಳ್ಳಿ, ನೀವು ಅದ್ರ ಬಗ್ಗೆ ಮಾತಾಡಿ. ಬಂದೆ ಸರ್, ನಟರಾಜ್ ಗೌಡ್ರು
ಗೌಡ್ರೆ ನಾನು ಯಾಕೆ ಕೇರ್ಫುಲ್ ಅಂದೆ ಅಂತಂದ್ರೆ ಸಂಕೀರ್ತ್ ಅವರು ಹೇಳ್ತಾ ಇದ್ರು ನೋಡಿ, ನೀವು ಉದ್ಯೋಗ ಭರವಸೆ ಕೊಟ್ಟಿದ್ರು, ಇಲ್ಲ ಅಂತಂದ್ರೆ ನಿಮ್ ಪ್ರಣಾಳಿಕೆಯಲ್ಲೂ ಇತ್ತು, ಈಗಲೂ ಪ್ರತಿಭಟನೆ ಮಾಡ್ತಿದ್ದಾರೆ ಆಯ್ತಾ, ಬೇಸತ್ತಿದ್ದಾರೆ ಇಡೀ ದೇಶದಲ್ಲಿ ಅಂತಂದಾಗ ನಿಮ್ಮ ಪಕ್ಷ ಆಳ್ತಾ ಇರುವಂತಹ ರಾಜ್ಯಗಳು ಕೂಡ ಇದೆ ಸರ್, ಅಲ್ಲಿನ ರಾಜ್ಯ ಸರ್ಕಾರದ ಬಗ್ಗೆ ಕೂಡ ಬೇಸರಗೊಂಡಿದ್ದಾರೆ ಅಂತ ಪ್ರಶ್ನೆ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ನಮ್ಮ ರಾಜ್ಯದ ಸೇರ್ಸ್ಕೊಂಡು ಬರ್ತೀನಿ. ಕಾಂಗ್ರೆಸ್ ಕೂಡ ಪ್ರಣಾಳಿಕೆಯಲ್ಲಿ ನಾವೇನ್ ಭರವಸೆ ಕೊಟ್ಟಿದ್ವಿ, ನಾವು 10 ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ 5 ವರ್ಷದಲ್ಲಿ ಅಂತ ನಾವೇನು ಭರವಸೆಯನ್ನು ಕೊಟ್ಟಿದ್ವಿ. ಸರ್ಕಾರಿ ಉದ್ಯೋಗಗಳು ಬಿಟ್ಬಿಡಿ, ಪ್ರೈವೇಟ್ ಖಾಸಗಿಯಾಗಿ ನಾವು ಇಲ್ಲಿವರೆಗೂ ಬರೀ ಕೇವಲ 2.5 ಲಕ್ಷ ಉದ್ಯೋಗ ಮಾತ್ರ ಸೃಷ್ಟಿ ಮಾಡಕ್ಕೆ ಸಾಧ್ಯ ಆಗಿದೆ. ಇನ್ನು 4 ವರ್ಷಕ್ಕೆ 6.5 ಲಕ್ಷ ಉದ್ಯೋಗಗಳು ಸೃಷ್ಟಿ ಆಗ್ತವೆ ಅಂತೇಳಿ ಅಭಿ ಪಾಟೀಲ್ ಅವರು ಒಂದು ಅಂಕಿಅಂಶವನ್ನು ಕೊಟ್ಟಿದ್ದಾರೆ. 3 ವರ್ಷ ಆಗೋಗಿದೆ ಸರ್, ಸರ್ಕಾರ ಬಂದು ಉಳಿದಿರೋದು 1 ವರ್ಷ. ಆದ್ರೂ ಇಡೀ ದೇಶದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅಲ್ಲಿ ನಂಬರ್ 1 ಇದ್ದೀವಿ, ವುಮೆನ್ ಎಂಟರ್ಪ್ರಿನರ್ಶಿಪ್ ಅಲ್ಲಿ ನಂಬರ್ 1 ಇದ್ದೀವಿ, ಜಾಬ್ ಕ್ರಿಯೇಷನ್ ನಂಬರ್ 1 ಇದ್ದೀವಿ. ಆದಾಗ್ಯೂ ಕೂಡ ದೇಶದಲ್ಲಿ ಇರ್ತಕ್ಕಂತಹ ಆದಾಗ್ಯೂ ಕೂಡ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಲೇ ಇದ್ದಾರೆ, ಆದಾಗ್ಯೂ ಕೂಡ KPSC ಅವ್ರು ಮುದ್ರಣ ಮಾಡಿರೋ ಪುಸ್ತಕದಲ್ಲಿ ಎಷ್ಟೋ ಹೇಳಿರೋದು ಅವ್ರು ಮುದ್ರಣ ಮಾಡಿರೋ ಪುಸ್ತಕದಲ್ಲಿ. ಒಂದೇ ಒಂದು ಪಾಯಿಂಟ್ ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ಈ ಜೆನ್ಜಿ ನಾವು ಡಿಬೇಟ್ ಮಾಡ್ತಿರ್ಬೇಕಾದ್ರೆ ನೀವು ಆಗ್ಲೇ ಹೇಳಿದ್ರಿ ಅದಕ್ಕೆ ರಾಜಕೀಯ ಲೇಬಲಿಂಗ್ ಮಾಡ್ತಿದ್ದಾರೆ ಅಂತ. ಈ ಎಂಟೈರ್ ಜೆನ್ಜಿ ಮೂವ್ಮೆಂಟ್ ಅಲ್ಲಿ ವಿ ಆರ್ ಫರ್ಗೆಟಿಂಗ್ ಫ್ಯೂ ಜೆನ್ಜಿ ಅಚೀವರ್ಸ್. ಈಗ ಸ್ಕೈ ರೂಟ್ ಅಂತ ಇಂಡಿಯಾದಲ್ಲಿ ಫಸ್ಟ್ ಪ್ರೈವೇಟ್ ಸ್ಪೇಸ್ ಆರ್ಗನೈಸೇಷನ್ ಶುರು ಮಾಡಿದ್ರು. ಅದನ್ನ ಶುರು ಮಾಡಿದವರು ಇಬ್ರು ಜೆನ್ಜಿ ಅಲ್ವಾ. ನಾವು ಈ ಜೆನ್ಜಿ ಮೂವ್ಮೆಂಟ್ನ ನಾವು ಪ್ರತಿಯೊಂದು ಕ್ಷಣದಲ್ಲೂ ನಾವು ಟ್ಯಾಗ್ ಮಾಡ್ತಿರೋದು ನೆಗೆಟಿವ್ ಇಂಪ್ಯಾಕ್ಟ್ಗೆ. ನಾವು ಅವ್ರು ಏನೋ ಮಾಡ್ಬಿಡ್ತಾರೆ, ಏನೋ ವ್ಯವಸ್ಥೆಯಲ್ಲಿ ಸರಿಗಿಲ್ಲ ಅದಕ್ಕೆ ಹೋರಾಟ ಮಾಡ್ತಿದ್ದಾರೆ. ಇದೇ ಜೆನ್ಜಿಗಳು ಎಷ್ಟೊಂದು ನಮ್ಮ ದೇಶದಲ್ಲಿ ಸುಮಾರು 2019 ಈ ಒಂದು 5 ವರ್ಷದಲ್ಲಿ ಆಗಿರುವಂಥ ಟೆಕ್ನಾಲಜಿಕಲ್ ಇನೋವೇಷನ್ ಮತ್ತೆ ಸ್ಪೇಸ್ ಇನೋವೇಷನ್ ಅಲ್ಲಿ ಎಲ್ಲ ಕೆಲಸ ಮಾಡಿದ್ರು ಜೆನ್ಜಿಗಳೇ. ಅವ್ರ ಜೆನ್ಜಿಗಳಲ್ವಾ ಅಂದ್ರೆ ಇನ್ ಟರ್ಮ್ಸ್ ಆಫ್ ಬರೀ ಜೆನ್ಜಿಗಳು ನಾವು ಹೆಂಗ್ ನೋಡ್ತಿದೀವಿ ಅಂದ್ರೆ ಜೆನ್ಜಿಗಳನ್ನ ರಾಕ್ಷಸರ ತರ ನೋಡ್ತಿದೀವಿ. ಅಂದ್ರೆ ಅವ್ರು ಇರೋದೇ ಹೊಡೆದಾಳಕ್ಕೆ ಇದು ಮಾಡೋದಕ್ಕೆ. ಈ ಸ್ಕೈ ರೂಟ್ ಕಂಡಿಡಿದವ್ರು ಇಬ್ರು ಏಜ್ 34-32 ಅಂದ್ರೆ ಒಬ್ರು 35 ಒಬ್ರು 34. ಅವ್ರು ಜೆನ್ಜಿಗೆ ಬರ್ತಾರೆ. ಅದೇ ರೀತಿ ಈ ಎಂಟೈರ್ ಜೆನ್ಜಿ ಗಲಾಟೆ ನಡೀತಿರ್ಬೇಕಾದ್ರೆ ಈ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಅಷ್ಟು ಮೆಡಲ್ ತಗೊಂಡ್ಬಂದವ್ರು ಜೆನ್ಜಿಗಳು. ಆ ಜೆನ್ಜಿನ ಯಾರು ಅಭಿನಂದನೆ ಮಾಡ್ತಾರೆ? ಆ ಜೆನ್ಜಿಗಳು ಅವ್ರ ಬಗ್ಗೆ ಯಾರು ಮಾತಾಡ್ತಾರೆ? ನಾವು ಬರೀ ನೆಗೆಟಿವ್ ಜೆನ್ಜಿ, ನೆಗೆಟಿವ್ ಆಸ್ಪೆಕ್ಟ್ ನಾವು ನೋಡ್ತಿರ್ಬೇಕಾದ್ರೆ ಅವಗಾಹನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದು ಜಾಸ್ತಿ ಕಾಣ್ತಾ ಇದೆ ಅದೇನೇ ಆಕ್ಚುವಲ್ ಜೆನ್ಜಿ ಅನ್ನೋ ರೀತಿಯಲ್ಲಿ ವಿ ಆರ್ ನಾಟ್ ಪ್ರೊಪಗೇಟಿಂಗ್ ರಿಯಲ್ ಜೆನ್ಜಿ ಅಂತ ಅನ್ಸುತ್ತೆ ನನಗೆ. ಹಂಗೆ ಶಶಿಧರ್ ಸರ್, ಒಂದೇ ಒಂದು ದೂರವಾಣಿ ಕರೆ ಇದೆ, ಇಫ್ ಯು ಡೋಂಟ್ ಮೈಂಡ್ ಅದನ್ನ ಸ್ವೀಕಾರ ಮಾಡ್ಬಿಟ್ಟು ನಿಮ್ಮ ಹತ್ರಕ್ಕೆ ಬರ್ತೀನಿ. ಐ ನೋ 30 ಮಿನಿಟ್ಸ್ ನಿಮಗೆ ಮಾತನಾಡಿಸಿಲ್ಲ, ಹೆಚ್ಚಿಗೆ ಸಮಯ ಕೊಡ್ತೀನಿ. ಕುಮಾರ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ವೀಕ್ಷಕರು. ನಮಸ್ಕಾರ ಕುಮಾರ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಹೇಳಿ ಸರ್. ಈ ಪೆನಲ್ ಅಲ್ಲಿ ಎಲ್ಲಾ ಪಕ್ಷದವರು ಇದ್ದಾರೆ, ಕೆಲವರು ವಿಶ್ಲೇಷಕರು. ನಿಜವಾಗೂ ನೀವು ಪಾಪ ನೀವು ಸಹ ಈ ಒಂದು 4-5 ವರ್ಷದಿಂದ ರಿಪಬ್ಲಿಕ್ ಅಲ್ಲಿ ಇರ್ಬೋದು. 3 ವರ್ಷ ರಿಪಬ್ಲಿಕ್ ಲಾಂಚ್ ಆಗಿ ಎಲ್ಲಾ ರಾಜಕೀಯ ಪಕ್ಷಗಳು ಅಧಿಕಾರ ನಡೆಸಂತವು ರಿಟೈರ್ಮೆಂಟ್ 55 56 ತಗೊಂಡೋದ್ರು, 57 ತಗೊಂಡ್ರು, 58 ತಗೊಂಡ್ರು, 59, 60 ತಗೊಂಡು, 62 ತಗೊಂಡು ನಿಲ್ಸಿದ್ದಾರೆ. ಅವ್ರಿಗೆ ಕೆಲಸ ಮಾಡೋ ಇದೇ ಇರೋ ಹುಮ್ಮಸ್ಸೇ ಇರೋ ಕೆಲವ್ರಿಗೆ. ಆಮೇಲೆ ರಿಟೈರ್ಡ್ ಆದಂತ ಅಧಿಕಾರಿಗಳು ಎಷ್ಟೋ ಅಧಿಕಾರಿಗಳನ್ನ ಮತ್ತೆ 3 ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ. ಸರ್ಕಾರದ ಎಷ್ಟು ಪೋಲು? ಯಾಕೆ ವಿದ್ಯಾವಂತರು ಇಲ್ವಾ? ಬೇಕಾಷ್ಟು ಜನ ಇದ್ದಾರೆ ವಿದ್ಯಾವಂತರು ನಮ್ಮ ಕರ್ನಾಟಕದಲ್ಲಿ. ಎಷ್ಟು ಜನ ರಿಟೈರ್ಡ್ ಆದಂತ IAS IPS ಆದ್ರೆ ಮತ್ತೆ 3 ವರ್ಷ ಎಕ್ಸ್ಟೆಂಡ್. ಯಾಕೆ 40 ವರ್ಷದವ್ರಿಗೆ ಕೊಟ್ರೆ ಮಾಡಲ್ಲ ಅಂತಾರ ಅವರು? ವಯಸ್ಸು ಯಾರು ಅವ್ರನ್ನ ಯಾಕೆ ತುಳಿತಾರೆ ಇವರು? ಯಾಕೆ ರಿಟೈರ್ಡ್ ಆದ ಮತ್ತೆ ತಗೊಳ್ತಾರೆ ಅಧಿಕಾರಿಗಳನ್ನ? ನೋಡಿ, ನಾನು 1983 ಮೇಕೆದಾಟಲ್ಲಿ ಕೆಲಸ ಸಿಗತ್ತಂದೇಳಿ ಅಪ್ಲಿಕೇಶನ್ ಹಾಕಿದ್ದೆ. 5 ರೂಪಾಯಿ ಕೊಟ್ಟು. ನಾನು ಧಾರವಾಡದಲ್ಲಿ ಓದವನು. 5 ರೂಪಾಯಿ ಕೊಟ್ಟು ಅಪ್ಲಿಕೇಶನ್ ಹಾಕಿದ್ದೆ ಮೇಕೆದಾಟದ ಕೆಲಸ ಸಿಗತ್ತಂತ. ಅವತ್ತು ಕಾಂಗ್ರೆಸ್ ಪಕ್ಷನೇ ಇದ್ದಿದ್ದು. ಇಲ್ಲಿ ಪಕ್ಷಗಳು ಅಲ್ಲಿ ಜೆನ್ಜಿ ಅನ್ನೋದು ಒಂದು ಮೂವ್ಮೆಂಟ್ ಅಷ್ಟೇ. ಅದ್ರ ಜೊತೆಗೆ ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ, ಗಲಾಟೆ ಮಾಡ್ತಾ ಇದಾರೆ ಅಷ್ಟೇ. ದೇಶದ ಒಂದು ಸಾರ್ವಭೌಮತ್ವನ ಒಂದು ಇದನ್ನ ವ್ಯವಸ್ಥೆನ ಹಾಳು ಮಾಡೋ ಒಂದು ವ್ಯವಸ್ಥೆ ಅಷ್ಟೇ. ಯಾವುದೇ ನಿಜವಾಗೂ ಜೆನ್ಜಿ ಅನ್ನೋರು ಗಲಾಟೆಗೆ ಬರಲ್ಲ. ರೈಟ್ ಸರ್. ನಿಮ್ಮ ಸಜೆಷನ್ ವ್ಯಾಲಿಡ್ ಇತ್ತು ಸರ್. ಯಾರು ಈ ರಿಟೈರ್ಮೆಂಟ್ ಏಜ್ ಅನ್ನೋದು ಇದೆಯಲ್ಲ, ಅದು ಎಲ್ಲಾ ಕ್ಷೇತ್ರಕ್ಕೂ ಅಪ್ಲೈ ಆಗ್ಬೇಕು, ಇನ್ಕ್ಲೂಡಿಂಗ್ ಪಾಲಿಟಿಕ್ಸ್. ಹೊಸಬರಿಗೆ ಅವಕಾಶ ಕೊಟ್ರೆ ನಿರುದ್ಯೋಗ, ಅಸಮಾಧಾನ ಅನ್ನೋದು ತಂತಾನೆ ಕಡಿಮೆ ಆಗುತ್ತೆ ಅಂತ ಹೇಳಿ. ನೀವು ಥ್ಯಾಂಕ್ ಯು ಸೋ ಮಚ್ ಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಶಶಿಧರ್ ಅವರೇ, ನಿಮ್ಮ ಪಕ್ಷ ಆಳ್ತಾ ಇರುವ ಒಂದು ರಾಜ್ಯ ಕೂಡ ಇದೆ. ಫಾರ್ ಅನ್ ಎಕ್ಸಾಂಪಲ್ ಸೇಕ್ ನಾನು ಇದನ್ನು ಕೇಳ್ತಾ ಇದ್ದೀನಿ. ನಾಳೆ ದಿನ CJP ಅವರು ನಿಮ್ಮ ರಾಜ್ಯದಲ್ಲೂ ಬಂದರು, ನಾವು ಸರ್ಕಾರಿ ಶಾಲೆಗಳು ನೋಡ್ತೀವಿ, ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ, ನಾವು ಅದಕ್ಕೆ ಪ್ರತಿಭಟನೆ ಮಾಡ್ತೀವಿ, ಸರ್ಕಾರಕ್ಕೆ ಡೆಡ್ಲೈನ್ ಕೊಡ್ತೀವಿ, 48 ಗಂಟೆ ಇಲ್ಲದೆ ಹೋದ್ರೆ ನಾವು ಮತ್ತೆ ಹೋರಾಟ ಮಾಡ್ತೀವಿ, ಜಂತರ್ ಮಂತರ್ ಮಾಡೆಲ್. ಹೌ ವಿಲ್ ಆಮ್ ಆದ್ಮಿ ಪಕ್ಷ ರಿಯಾಕ್ಟ್ ಟು ದಿಸ್ ಸರ್? ಬರ್ತಾರಾ ಬರಲ್ವಾ? ನಿಮಗೆ ಹಾಗೆ CJPಗೆ ಏನು ಕನೆಕ್ಷನ್? ಬೇರೆನೇ ಚರ್ಚೆ. ನಾನು ಅದನ್ನು ಪಕ್ಕಕ್ಕಿಟ್ಟು ಕೇಳ್ತಾ ಇದ್ದೀನಿ. ಹಿಂಗೆ ಯುವಕರು ಬಂದರು,
ಶಾಲೆ ಸರಿ ಇಲ್ಲ, ಹಾಸ್ಪಿಟಲ್ ಸರಿ ಇಲ್ಲ, ಶಿಕ್ಷಣ ಸಚಿವರು, ಆರೋಗ್ಯ ಸಚಿವರು ರಾಜೀನಾಮೆ ಕೊಡಬೇಕು ಅಂತಂದ್ರೆ ಆಮ್ ಆದ್ಮಿ ಪಕ್ಷ ಹೆಂಗ್ ಗಮನಿಸುತ್ತೆ? ನೋಡಿ, ಜನ್ಜಿಗಳೇ ಅಂತ ಅಲ್ಲ, CJPನೇ ಅಂತಲ್ಲ, ಕಾಂಗ್ರೆಸ್ನವರಾಗಲಿ, ಕಾಂಗ್ರೆಸ್ನ ಅಥವಾ BJPಯ ಯಾವುದೇ ನಾಯಕರಾಗಲಿ ಅಥವಾ ABVP ಆಗಲಿ, NSU ಆಗಲಿ, ಯಾರೇ ಬಂದರೂ ನಾವು ವೆಲ್ಕಮ್ ಮಾಡ್ತೀವಿ ನಮ್ಮ ಶಾಲೆಗಳನ್ನು ನೋಡಿ. ಅದು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಇರ್ತಕ್ಕಂಥ ಒಂದು ವ್ಯವಸ್ಥೆ. ಅಂದರೆ ಅವರು ನಮ್ಮನ್ನು ಪ್ರಶ್ನೆ ಮಾಡಿದಾಗ ನಾವು ಸಹ ಸರಿಪಡಿಸ್ತೀವಿ. ನಾವು ಈಗಾಗಲೇ ಸಾಕಷ್ಟು 4-4.5 ವರ್ಷದಿಂದ ಸತತವಾಗಿ ನಮ್ಮ ಇದು ಇರತಕ್ಕಂಥದ್ದೇ ಒಂದೇ ವಿಷಯ, 2 ವಿಷಯ ಇದೆ. ಒಂದು, ಶಿಕ್ಷಣವನ್ನು ಇಂಪ್ರೂವ್ಮೆಂಟ್ ಮಾಡೋವಂಥದ್ದು. ಇನ್ನೊಂದು, ಉಚಿತವಾದಂಥ ಅಂತಾರಾಷ್ಟ್ರೀಯ ಶಿಕ್ಷಣವನ್ನು ಎಲ್ಲರಿಗೂ ಸಿಗುವಂತೆ ಮಾಡತಕ್ಕಂಥದ್ದು. ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಅಮೂಲಾಗ್ರಹ ಬದಲಾವಣೆಯನ್ನು ತರಬೇಕು. ಈಗೇನಾಗ್ತಾ ಇದೆ, ಕಳಪೆ ಈಗ ಕೊಡ್ತಾ ಔಷಧಿಗಳಿಗೆ ಮಾರಾಟ ಆಗ್ತಾ ಇದ್ದಾವೆ, ಮತ್ತೊಂದು ಆಸ್ಪತ್ರೆಗಳಲ್ಲಿ ಆಗ್ತಾ ಇರತಕ್ಕಂಥ ಅನಾಹುತಗಳು, ಇವನ್ನೆಲ್ಲ ತಪ್ಪಿಸಿ ಬಡವರಿಗೆ ಸಿಗಬೇಕಾದಂತಹ ಆರೋಗ್ಯ ಮತ್ತು ಶಿಕ್ಷಣವನ್ನು ಉಚಿತವಾಗಿ ನೀಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮೊದಲನೇ ಅಜೆಂಡಾ. ಅದನ್ನೇ ತಗೊಂಡು CJPನೂ ಸಹ ಮುಂದೆ ಹೋಗ್ತಾ ಇದೆ. ಅದು ಎಲ್ಲಾನು ವೆಲ್ಕಮ್ ಮಾಡ್ತೀವಿ. ಪಂಜಾಬ್ಗೆ ಬಂದರೆ ನಾವು ಮೋಸ್ಟ್ ವೆಲ್ಕಮ್. ಕಳೆದ ವಾರ ನೀವೇ ನೋಡಿರ್ಬೋದು, 69,000 ಉದ್ಯೋಗಗಳನ್ನ ಪ್ರಾಮಾಣಿಕವಾಗಿ ಹಂಚಿದ್ದೇವೆ. ಯಾವುದೇ ದೇಶದ ಯಾವುದೇ ಮುಖ್ಯಮಂತ್ರಿ ಒಂದೇ ಒಂದು ರೂಪಾಯಿ ತಗೊಳ್ದಾಗೆ ನಾನು ಹಂಚ್ತಾ ಇದ್ದೀನಿ ಅಂತ, ಮೆರಿಟ್ ಮೇಲೆ ಹಂಚ್ತಾ ಇದ್ದೀನಿ ಅಂತ ಹೇಳಿ ಸರ್ಟಿಫಿಕೇಟ್ ಅನ್ನು ಕೊಟ್ಟಿರತಕ್ಕಂಥದ್ದು ಯಾವುದೇ ಮುಖ್ಯಮಂತ್ರಿಗಳು ನೀವು ಗಮನಿಸಿರೋದಿಲ್ಲ. ಆದ್ರೆ ನಮ್ಮ ಭಗವಂತ ಮಾನ್ ಅವರು ಅದನ್ನು ಮಾಡಿ ತೋರಿಸಿದ್ದೀವಿ. ಅದು ನಾವು ಪೇಪರ್ ಲೀಕ್ ಅಲ್ಲೇ ಸರ್, ನೀವು ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಇದೆ. ನೀವು ಕ್ವಶನ್ ಅದಕ್ಕೂ ಹೇಳ್ತೀವಿ, ಪೇಪರ್ ಲೀಕ್ ಬಗ್ಗೆನೂ ಹೇಳ್ತೀನಿ. ಅದು ಪೇಪರ್ ಲೀಕ್ ಅಲ್ಲ, ಕಾಪಿ ಹೊಡಿತಾ ಇದ್ದಿದ್ದು ಅನ್ನೋದು ಅವ್ರು ತಿಳ್ಕೊಂಡ್ಲಿ ಫಸ್ಟ್. ಪ್ಯಾನಲ್ ಬರೋದಕ್ಕೆ ಮುಂಚೆ ಹೌದು, ತಪ್ಪದು. ಯಾರು ಕಾಪಿ ಹೊಡಿತಾ ಇದ್ದಾರೋ ಅವ್ರು ಯಾರು ನೋಡಿ, 10 ಜನ ಕಾಪಿ ಹೊಡಿತಾರೆ, ಹೋಗ್ಲಿ 100 ಜನ ಕಾಪಿ ಹೊಡೆದ್ರೆ ಅವ್ರನ್ನ ಜೈಲ್ಗೆ ಹಾಕುವಂತ ಸಿಸ್ಟಮ್ ಇದೆ. ಅದನ್ನ ಬಿಟ್ಟು ನೀವು ಅದು ಪೇಪರ್ ಲೀಕ್, ಪರೀಕ್ಷಾ ಲೀಕ್ಗೂ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆಯಾ ಹೇಳ್ತಾರೆ ಸರ್. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋದು ಕೂಡ ಬೆರಳೆಣಿಕೆ ಜನರ ಕೈಯಲ್ಲಿ ಇರುತ್ತೆ. ಹಂಗಂತ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಎಷ್ಟು ಬಾರಿ 5 ಬಾರಿ ಲೀಕ್ ಆಗಿದ್ದಂಥದ್ದು ಧರ್ಮೇಂದ್ರ ಪ್ರಧಾನ್ ಅವರು ಮಾಡಿರ್ತಕ್ಕಂಥದ್ದು. 3 ಬಾರಿ ಅವರೇ ಇದ್ದಾಗ, ಅವರೇ ಮಿನಿಸ್ಟರ್ ಇದ್ದಾಗ ಆಗಿರೋದು. ಅದಕ್ಕೋಸ್ಕರ ನೈತಿಕ ಹೊಣೆ ಹೊತ್ತು ಕೊಡಬೇಕು ಅಂತ. ಆ ಪೇಪರ್ ಲೀಕ್ಗೂ ನೀವು ಕಾಪಿಗೂ ಒಂದೇ ಮಾಡೋದಾದ್ರೆ ಅದ್ರ ಅರ್ಥನೇ ಇರೋದಿಲ್ಲ. ಆದ್ರೆ ಇವ್ರು ನೋಡಿ ವಿಷಯಾಂತರ ಮಾಡ್ತಾರೆ ಹೊರತು ಈ ದೇಶದಲ್ಲಿ 18 ಲಕ್ಷ ಜಾಬ್ಗಳು ಕೇಂದ್ರ ಸರ್ಕಾರ ಇಟ್ಕೊಂಡಿದೆ. ಯಾಕೆ ಇಟ್ಕೊಂಡಿದೆ? ನೀವು 200 ಲಕ್ಷ ಕೋಟಿ ಸಾಲ ಮಾಡಿದ್ದೀರಲ್ಲ, ಎಲ್ಲಿ ವಿನಿಯೋಗ ಮಾಡಿದ್ದೀರಾ? ಎಷ್ಟು ಅಸೆಟ್ ಕ್ರಿಯೇಟ್ ಮಾಡಿದ್ದೀರಾ? ಯಾಕೆ ಸಾಲ ಮತ್ತೆ ಹೆಚ್ಚುತ್ತಾ ಇದೆ? ನಿಮ್ಮನ್ನ $0.7 ಟ್ರಿಲಿಯನ್ ಇತ್ತು ಮನಮೋಹನ್ ಸಿಂಗ್ ಅವರು 2004ರಲ್ಲಿ ಅಧಿಕಾರ ವಹಿಸ್ಕೊಂಡಾಗ. ಅವರು ಬಿಟ್ಟಾಗ ಎಷ್ಟಿತ್ತು ಗೊತ್ತಾ? 2.9 ಟ್ರಿಲಿಯನ್ ನಿಮ್ಗೆ ಕೈ ಕೊಟ್ಟೋದ್ರು. ಆದ್ರೆ ನೀವು 12 ವರ್ಷ ನೀವು ಏನ್ ಸಾಧನೆ ಮಾಡಿದ್ರೆ 3 ಏನ್ ಮಾಡಿದ್ರೆ ಎಲ್ಲ ಕಡೆ ಟೋಲ್ ಮಾಡಿದ್ರೆ. ಸರ್, ನೀವು ಮಾತಾಡ್ಬೇಕಾದ್ರೆ ನಾನು ಒಂದು ಶಬ್ದ ಮಾತಾಡಿಲ್ಲ, ದಯವಿಟ್ಟು ನೋಡ್ರಿ. ಇವತ್ತಾಗಿ 12 ವರ್ಷ ಆಳ ಕೇವಲ $3.8 ಟ್ರಿಲಿಯನ್ ಮಾತ್ರ ನೀವು ಕ್ರಿಯೇಟ್ ಮಾಡಿದೀರಾ. ಅಂದ್ರೆ ನಮ್ಮನ್ನ ಫೇಲ್ ಆಗಿದ್ದೀರಾ ನೀವು. ಅದನ್ನ ಹೇಳಕ್ ಕೊಟ್ಟಿದೆ ಜನಗಳು, ಅದನ್ನ ಹೇಳಕ್ ಯುವಕರು, ಅದನ್ನ ಹೇಳಕ್ ಕೊಟ್ಟಿದೆ ನಮ್ಮ ಜನಗಳು. ನಾವು ಸಹ ನೋಡಿ, ಕೇವಲ 400 ಜನರ ಕೈಯಲ್ಲಿ ಈ ದೇಶದ ನೋಡಿ 400 ಜನರ ಕೈಯಲ್ಲಿ ಈ ದೇಶದ 40% ಅಸೆಟ್ ಇದೆ. ಯಾರು ಉದ್ಧಾರ ಆಗ್ತಾ ಇದ್ದಾರೆ? ಹೇಳ್ಬಿಡ್ಲಿ ಅವರು ಎಲ್ಲಿ ಯಾರು ಉದ್ಧಾರ ಆಗ್ತಾ ಇದ್ದಾರೆ ಅದನ್ನ ಪ್ರಶ್ನೆ ಮಾಡ್ಬೇಕಲ್ವಾ? ಇದನ್ನ ಪ್ರಶ್ನೆ ಮಾಡಬಾರ್ದಾ? ಇದನ್ನ ಪ್ರಶ್ನೆ ಮಾಡೋದಕ್ಕೆ ಅದೊಂದು ವೇದಿಕೆ ಕ್ರಿಯೇಟ್ ಮಾಡ್ಕೊಂಡಿದೆ. ಅದು ತಪ್ಪು ಮಾಡಿದಾಗ ತಪ್ಪನ್ನು ಹೇಳೋಣ, ಅದು ಸರಿ ಮಾಡಿದಾಗ ನಾವು ಅವ್ರಿಗೆ ಬೆಂಬಲ ಸೂಚಿಸೋಣ. ಎಲ್ಲವನ್ನೂ ನಾವು ಒಂದೇ ವೇದಿಕೆಯಲ್ಲಿ ತರೋದಲ್ಲ, ಎಲ್ಲವನ್ನೂ ದೇಶ ವಿರೋಧ ಅಂತ ಪ್ರಶ್ನೆ ಮಾಡೋದಲ್ಲ. ಶಶಿಧರ್ ಸರ್, ನೀವು ಹೇಳಿದ ಇಷ್ಟು ಅಂಶಗಳು ಎಲ್ಲೆಲ್ಲಿ ವ್ಯವಸ್ಥೆಯಲ್ಲಿ ಲೋಪ ಇದೆ ಅಂತ ಹೇಳಿ ಪಟ್ಟಿ ಕೊಟ್ರಲ್ಲ, ಇದರಲ್ಲಿ ಎಷ್ಟು ವಿಚಾರಗಳು ಜನ್ಜಿ ಪ್ರತಿಭಟನೆ, ಸೋಕಾಲ್ ಜನ್ಜಿ ಪ್ರತಿಭಟನೆಯ ಭಾಗವಾಗಿ ಕೇಳೋಕ್ ಸಿಕ್ತು? ನೀಟ್ ಪ್ರಶ್ನೆ ಪತ್ರಿಕೆ ಒಂದನ್ನ ಹೊರತುಪಡಿಸಿದ್ರೆ ನೀವು ಹೇಳಿದ ಇಷ್ಟೂ ಸಮಸ್ಯೆಗಳಲ್ಲಿ ಅಟ್ಲೀಸ್ಟ್ ಒಂದು 3-4 ಎಲ್ಲಿ ರಿಫ್ಲೆಕ್ಟ್ ಆಯ್ತು ಅನ್ನೋದನ್ನ ಹೇಳ್ಬಿಡಿ ಸರ್. ಆಮೇಲೆ ನಾವು ಒಪ್ಪೋಣ. ಇಡೀ ವ್ಯವಸ್ಥೆ ಬಗ್ಗೆ ಕೋಪ ಇದೆ, ಇಡೀ ವ್ಯವಸ್ಥೆ ಬಗ್ಗೆ ಆಜಾದಿ ಚಾಹಿಯೆ ಕಾಶ್ಮೀರ್ಗೆ ಪ್ರಧಾನಮಂತ್ರಿಗಳು ತಿದ್ದಬೇಕು, ವಿರೋಧ ಪಕ್ಷದ ನಾಯಕರು ತಿದ್ದಬೇಕು. ಜನ್ಜಿ ಅವರು ಪ್ರಶ್ನೆ ಹಾಕೋದಕ್ಕಾಗೋದಿಲ್ಲ. ಇವರು ಹೇಳಿ ಉತ್ಸಾಹದಲ್ಲಿದ್ದಾರೆ, ಅವ್ರಿಗೆ ತಾಳ್ಮೆ ಕಡಿಮೆ ಇರುತ್ತೆ. ಹೌದು, ನಾವು ಯುವಕರಿಂದ ಬಂದಿದ್ದೇವೆ. ಯುವಕರಿದ್ದಾಗ ನಮಗೂ ತಾಳ್ಮೆ ಕಡಿಮೆ ಇತ್ತು. ನಾವು ದೇಶನ ಏನೇನೋ ಮಾಡ್ಬೋದು ಅಂತ ಬಂದ್ವಿ. ನಾವು ದೇಶನ ಏನೇನೋ ಮಾಡ್ಬೋದು ಅಂತ ಬಂದ್ವಿ. ಇವತ್ತು ಗ್ರಾಮ ಪಂಚಾಯತ್
ಮೆಂಬರ್ ಆಗ್ಲಿಲ್ಲ ನಾವು 45 ವರ್ಷ ಆಯ್ತು, 20 ವರ್ಷದಿಂದ ರಾಜಕೀಯದಲ್ಲಿ ಒದ್ದಾಡ್ತಾ ಇದ್ದೀವಿ, ಆಗ್ಲಿಲ್ಲ. ಆಗಲ್ಲ ಸರ್. ಅದೇ ರೀತಿಯಾದಂತಹ ನಮ್ಮ ವೈಫಲ್ಯಗಳು ಸಹ ಇದ್ದೇ ಇರುತ್ತೆ. ಶಶಿಧರ್ ಸರ್, ವೈಯಕ್ತಿಕವಾಗಿ ಪ್ರಶ್ನೆ ಕೇಳಬಾರ್ದು, ಬಟ್ ನೀವೇ ನಿಮ್ಮ ಎಕ್ಸಾಂಪಲ್ ಕೊಟ್ಟಿದ್ದಕ್ಕೆ ನಾನು ಕೇಳ್ತಾ ಇದ್ದೀನಿ ಸರ್. ನಿಮಗೂ ಅಸಮಾಧಾನ ಇದೆ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಲಿಲ್ಲ ಅಂತ ಹೇಳಿ ನಿಮ್ಗೆ ಯಾವತ್ತಾರು ಅನ್ಸುತ್ತೆ ಸರ್ ನಾನು ವಿಧಾನಸೌಧಕ್ಕೆ ಹೋಗ್ಬೇಕು, ನುಗ್ಗಬೇಕು, ಅಟ್ಯಾಕ್ ಮಾಡಬೇಕು? ನಿಮ್ಗೆ ಅನ್ಸುತ್ತಾ ಸರ್ ನಮ್ಮ ದೇಶದ ಮುಗಿಸ್ಲಿ ಸರ್? ನಿಮಗನ್ಸುತ್ತಾ ಪೊಲೀಸರು ಅಥವಾ ಭದ್ರತಾ ಸಿಬ್ಬಂದಿಗಳಿಗೆ ಅವಾಚ್ಯವಾಗಿ ಬೈಬೇಕು ಅಂತ ಹೇಳಿ? ನಿಮಗನ್ಸುತ್ತಾ ಹಾಗಾದ್ರೆ ಪೊಲೀಸ್ ಸಿಬ್ಬಂದಿಗಳನ್ನ ಇಟ್ಕೊಂಡು ಹೊಡಿಬೇಕು ಅಂತ ಹೇಳಿ ನಿಮ್ಗೆ ಅನ್ಸಿದ್ಯಾ? ಚೌಕಟ್ಟನ್ನ ಒಳಗಿಟ್ಕೊಂಡೆ ಹೋರಾಟ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ನನ್ನ 25 ವರ್ಷಗಳಲ್ಲಿ 100 ಚಳುವಳಿಗಳಲ್ಲಿ ಭಾಗವಹಿಸಿದ್ದೀನಿ. ಏತ ನೀರಾವರಿ ಚಳುವಳಿಯಾಗಲಿ, ಹೇಮಾವತಿ ನೀರಿನ ಚಳುವಳಿ ಆಗಲಿ, ಶಾದಿ ಭಾಗ್ಯ ಆಗಲಿ, ಸಾಕಷ್ಟು ಚಳುವಳಿಗಳು ಹೋರಾಟ ಮಾಡಿ ನಮ್ಮ ಚೌಕಟ್ಟು ಇರುತ್ತೆ. ನಮ್ಮ ನಾಯಕರಿದ್ದಾರೆ, ನಾಯಕರ ಹಿಂದಿನಲ್ಲಿ ನಾವು ಏನು ನನ್ನ ಒಂದು ತಂತ್ರಗಾರಿಕೆಗಳನ್ನು ಮಾಡ್ತೀವಿ. ಆದ್ರೆ ನನ್ನ ಉದ್ದೇಶ ಇದೆ, ನಾನು ವಿಧಾನಸೌಧ ಒಳಗಡೆ ಹೋಗ್ಬೇಕು. ಹೇಗೆ ಹೋಗ್ಬೇಕು? MLA ಆಗಿ ಹೋಗ್ಬೇಕು, ಶಾಸನ ಸಭೆಗೆ ನುಗ್ಗಬೇಕು. ಇವತ್ತು ಸಹ ನಾನು ಆನ್ ಕ್ಯಾಮೆರಾ ಹೇಳ್ತಾ ಇದ್ದೀನಿ. ನಾನೇನು ನುಗ್ಗಿ ಹೊಡೆದಾಡ್ಬೇಕು ಅಂತ ಹೇಳ್ತಾ ಇಲ್ಲ. ಕರೆಕ್ಟ್ ಇದೆ. ಶಾಸಕನಾಗಿ ಹೋಗ್ಬೇಕು, ಶಾಸನ ರೂಪಿಸಬೇಕು, ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕು. ಹತ್ತೇ ಸೆಕೆಂಡ್ ಕೊಡಿ, ನಾನೇ ಕೇಳ್ತೀನಿ. ನೀವು ಶಾಸಕನ ನಾನು ನೀವ್ ಹೇಳ್ತಿದ್ದೀರಾ ನಾನು ಶಾಸಕನಾಗಬೇಕು, ವಿಧಾನಸೌಧ ಒಳಗೆ ಹೋಗ್ಬೇಕು ಅಂತ. ನೀವು ನುಗ್ಬಿಡ್ತೀರಾ? ಶಾಲಾ ಕಾಲೇಜಿಗೆ ನುಗ್ಬಿಡ್ತೀರಾ? ಒಬ್ಬ ಕಳ್ತನ ಮಾಡ್ತಾನೆ, ಕಳ್ತನ ಮಾಡೋದನ್ನ ತಲೆ ಕಟ್ ಮಾಡ್ತೀರಾ? ಜೈಲಿಗೆ ತಗೊಂಡು ಹೋಗ್ತೀರಾ? ಅವನು ಇಷ್ಟು ದಿನ ಅಂತ ಜೈಲಲ್ಲಿ ಕೂರಿಸ್ತೀರಾ? ಅವನು ಪಶ್ಚಾತ್ತಾಪ ಪಡಬೇಕು, ಅವನ ಪಶ್ಚಾತ್ತಾಪದಿಂದ ಹೊರಗಡೆ ಬಂದು ಒಳ್ಳೆಯವನಾಗ್ಬೇಕು ಅನ್ನೋ ಶಶಿಧರ್ ಸರ್ ಕರೆಕ್ಟ್ ಹೇಳಿದ್ರು. ತಪ್ಪು ಮಾಡಿದವ್ರಿಗೆ, ಚೌಕಟ್ಟು ಮೀರಿದವ್ರಿಗೆ ಕಾನೂನಾತ್ಮಕ ಶಿಕ್ಷೆ ಕೊಡಬೇಕು. ಶಿಕ್ಷೆ ಕೊಡ್ಲಿಕ್ಕೆ ಹೊರಟವ್ರಿಗೆ ಲಾಠಿ ಹಾಕಿತ್ತದ್ರಿ ಅಂತ ಹೇಳಿ ಹೋಗೋರ್ ಪರವಾಗಿ ರಾಜಕೀಯ ಪಕ್ಷಗಳು ಪ್ರತಿಭಟನೆ ಮಾಡೋದು, ಹಂಗ ಕಾನೂನಿನ ಚೌಕಟ್ಟಿನ ಒಳಗೆ ಪ್ರಯತ್ನ ಮಾಡಿದ್ರೆ ಅವ್ರನ್ನ ತರೋ ಪ್ರಯತ್ನ ಮಾಡಿದವ್ರಿಗೆ ಇದು ದಬ್ಬಾಳಿಕೆ, ಗೂಂಡಾಗಿರಿ, ಕೇಂದ್ರ ಸರ್ಕಾರದಿಂದ ಏನು ಬಲ ಪ್ರಯೋಗ, ಈ ರೀತಿಯಾದ AK-47 ತಗೊಂಡು ನೀವು ಯುವಕರ ಮೇಲೆ ಉಪಯೋಗಿಸಿದ್ದು ಸರಿನಾ? ಅಂದ್ರೆ ಕಳ್ಳ ಪೊಲೀಸರನ್ನು ಕರ್ಕೊಂಡ್ಬಂದು, ಬ್ಯಾಡ್ಜ್ ಇಲ್ದಿದ್ದ ಪೊಲೀಸರನ್ನು ಕರ್ಕೊಂಡ್ಬಂದು ಅವ್ರನ್ನ ಹೊಡಿಸಿದ್ದು ನೀವು ಸರಿನಾ? ಇದು ಸರಿನಾ? ನಿಮ್ಗೆ ಫೋರ್ಸ್ ಇರ್ಲಿಲ್ವಾ? ಈ ದೇಶದಲ್ಲಿ ಎಷ್ಟು ಲಕ್ಷ ಫೋರ್ಸ್ ಇದೆ, ಎಷ್ಟು ಲಕ್ಷ CRPF ಇದಾರೆ, ಎಷ್ಟು ಲಕ್ಷ ಪೊಲೀಸ್ ಇದಾರೆ, ಯಾಕೆ ಅವ್ರನ್ನ ವಿನಿಯೋಗಿಸಲಿಲ್ಲ? ಕಳ್ಳ ಪೊಲೀಸರನ್ನ ಯಾಕೆ ಕರ್ಕೊಂಡ್ಬಂದ್ರಿ? ಅದು ನಾವು ಪ್ರಶ್ನೆ ಮಾಡ್ತಾ ಇರೋದು. ನೀವು ಹೇಗಂದ್ರಾಗೆ ಮಾಡೋದಕ್ಕಾಗೋದಿಲ್ಲ. ಈ ದೇಶದ ಚೌಕಟ್ಟಿದೆ ನೋಡಿ. ಅಲ್ಲಿ ದೆಹಲಿಯಲ್ಲಿ ಸೇರಿದ್ದು 50,000 ಜನ ಅನ್ಕೊಳ್ಳೋಣ, ಬೇಡ 1 ಲಕ್ಷ ಜನ ಅನ್ಕೊಳ್ಳೋಣ. ನೀವು 1.5 ಲಕ್ಷ ಫೋರ್ಸ್ ಹಾಕಿ ನಾವು ತಡಿಬಹುದಲ್ವಾ? ಇವತ್ತು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಏನಾದ್ರೂ ನಾವು ಪ್ರತಿಭಟನೆ ಮಾಡಿದ್ರೆ, ನಾವು ಆಮ್ ಆದ್ಮಿ ಪಾರ್ಟಿಲಿ 500 ಜನ ಸೇರಿದ್ರೆ 1,500 ಜನ ಫೋರ್ಸ್ ಆಗ್ತಾ ಇದ್ದೀರಾ? ಕಾಂಗ್ರೆಸ್ ಸರ್ಕಾರ ಆಗಲಿ, ಬಿಜೆಪಿ ಸರ್ಕಾರ ಆಗಲಿ, ಯಾವುದೇ ಸರ್ಕಾರ ಬಂದ್ರೆ ನಮ್ಗೆ 1,500 ಜನ ಫೋರ್ಸ್ ಆಗ್ತಾರೆ. ಕೆಂಗೇರಿನಲ್ಲಿ ಒಂದು ಡ್ರಗ್ಸ್ ವಿರುದ್ಧ ಅಭಿಯಾನ ಮಾಡಿದ್ರೆ ನಾವು ಇದ್ದಿದ್ದು 50 ಜನ, ಫೋರ್ಸ್ ಹಾಕಿದ್ದು 150 ಜನ. ಅಂದ್ರೆ ಫೋರ್ಸ್ ಹಾಕಿ ನೀವು ತಡಿಬಹುದಂತ ವ್ಯವಸ್ಥೆಯನ್ನ ನೀವೇ ಬೇಕು ಅಂತ ನಾವು ಹತ್ತಿಕ್ಕೋದಕ್ಕೋಸ್ಕರ ಮಾಡ್ತಾ ಇದ್ರಲ್ಲ, ಇದು ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಕರೆಕ್ಟ್. ನಿಮ್ಮ ವಿರೋಧ ಬಲ ಪ್ರಯೋಗ ಮಾಡಿದವರ ವಿರುದ್ಧವಾಗಿ ಇದೆ ಅಂತ ನಾವೇನ್ ಗಮನಿಸ್ತಾ ಇದ್ವಿ. ಇನ್ನೊಂದು ಆಂಗಲ್ ಇದೆಯಲ್ವಾ ಸರ್? ಇದ್ರ ಪರವಾಗಿ ನಿಂತ್ಕೊಂಡು ನೀವು ಮಾಡಿದ್ದೆಲ್ಲ ಕರೆಕ್ಟು, ನೀವೇ ಕರೆಕ್ಟು, ನೀವು ಅಮಾಯಕರು ಅಂತ ಅವ್ರಿಗೆ ಬೆಂಬಲ ನೀಡ್ತಾ ಇರುವವರು ಕೂಡ ಇದ್ದಾರೆ, ನಿಮ್ಮ ಪಕ್ಷವನ್ನೂ ಕೂಡ ಒಳಗೊಂಡು. ಅದನ್ನೂ ಹೇಳಬೇಕಲ್ಲ. ನೀವು ಚೌಕಟ್ಟಿನ ಒಳಗ್ ತರೋ ಪ್ರಯತ್ನ ಮಾಡ್ತಿದ್ದೀರೋ, ಅವ್ರನ್ನ ಕಾನೂನಾತ್ಮಕವಾಗಿ ಪ್ರತಿಭಟನೆ ಮಾಡೋದನ್ನ ತಿಳಿಸ್ಕೊಡ್ಬೇಕು ಪ್ರಧಾನಿಗಳು ಅಂದ್ರಲ್ಲ, ಆ ಪ್ರಯತ್ನ ಆಮ್ ಆದ್ಮಿ ಪಕ್ಷ ಮಾಡ್ತಿದೀವಿ. ಚೌಕಟ್ಟಿಂದ ಆಚೆ ಕರ್ಕೊಂಡು ಹೋಗ್ಲಿಕ್ಕೆ ಪ್ರೇರಣೆ. ನಮ್ಮ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಅವರೇ, ಸಿಸೋಡಿಯಾ ಅವರೆಲ್ಲ, ಅತಿಶಿ ಅವರಾಗ್ಲಿ ಬೆಂಬಲ ಕೊಟ್ಟು ಅಲ್ಲೇ ಹೋಗಿದ್ದಾರೆ. ಬೆಂಬಲ ಕೊಟ್ಟಾಗ ಅವ್ರೇ ನೀವು ಕಲ್ಲೊಡಿರಿ ಅಂತ ಅವ್ರನ್ನ ಹೇಳಲಿಲ್ಲ, ಸಂಸತ್ತಿಗೆ ನುಗ್ಗಿ ನೀವು ಚೇರ್ ಕಿತ್ಕೊಂಡ್ಬರ್ರಿ ಅಂತ ಯಾರನ್ನು ಹೇಳಲಿಲ್ಲ. ಈ ದೇಶದ ಸಂವಿಧಾನದ ಈ ಸಂವಿಧಾನದ ಈ ದೇಶದ ಒಂದು
ಬೀದಿಗಿಳಿದ್ರೆ ಹೆಂಗೆ? ಪ್ರತಿ ವರ್ಷ ಬೀದಿಗಿಳಿದ್ರೆ ಅಂದ್ರೆ ಹೆಂಗೆ? ಲಕ್ಷಾಂತರ ಜನರು ಇಂಜಿನಿಯರ್ಸ್ ಬರ್ತಾ ಇದ್ದಾರೆ, ಕೆಲಸ ನೀವು ಇವತ್ತು ರಾಜಕೀಯ ಪಕ್ಷ ಏನಾದ್ರು ಮಾಡ್ಕೊಳ್ಳಿ, ಮಕ್ಕಳಿಗೆ ಬೀದಿಗಿಳಿರಿ ಅಂದ್ರೆ ಏನ್ರಿ? ಪ್ರತಿಭಟನೆ ಸಿಸ್ಟಮ್ ಅಲ್ಲಿ ಮಾಡಬೇಕು. ಬೀದಿಗಿಳಿಲಿ ಅಂದ್ರೆ ಸ್ವತಂತ್ರ ಬರ್ತಾ ಇತ್ತಾ? ಸಿಸ್ಟಮ್ ಅಲ್ಲಿ ಮಾಡಿ, ಸಿಸ್ಟಮ್ಯಾಟಿಕ್ ಇದೆಯಲ್ಲ, ಬೀದಿಗಿಳಿಲಿಲ್ಲ ಅಂದ್ರೆ ಬಿಜೆಪಿ ಸರ್ಕಾರ ಕಳಿಸ್ತಾ ಇತ್ತಾ? ನಾವು ಅವತ್ತು ಆಮ್ ಆದ್ಮಿ ಸಿಸ್ಟಮ್ಯಾಟಿಕ್ ಮಾಡಿ. ಒಂದೇ ನಿಮಿಷ ಮೇಡಮ್, ಆಮ್ ಆದ್ಮಿ ಪಾರ್ಟಿ ಆಗ್ಲಿ ಆಂಟಿ ಕರಪ್ಷನ್, ಇಂಡಿಯಾ ಅಗೇನ್ಸ್ಟ್ ಆಂಟಿ ಕರಪ್ಷನ್ ಅಂತ ಹೇಳಿ ನಾವೇನ್ ಮಾಡ್ಕೊಂಡಿದ್ವಿ, ಆಮ್ ಆದ್ಮಿ ಪಾರ್ಟಿ ಸೇರಿ ನಾವು ಪ್ರತಿಭಟನೆಗಳು ಮಾಡಿ ಜಂತರ್ ಮಂತರ್ ನಲ್ಲಿ ದೆಹಲಿನಲ್ಲಿ ಮಾಡಿ ಅಣ್ಣಾ ಹಜಾರೆ ಅವರು ಹೋರಾಟ ಮಾಡಲಿಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಿದ್ದೋಗ್ತಾ ಇತ್ತಾ? ಬಿಜೆಪಿ ಸರ್ಕಾರ ಅಧಿಕಾರ ವಹಿಸ್ತಾ ಇತ್ತಾ? ಯಾಕೆ ಬೀದಿ ಬಂದಿಲ್ಲ? ಅವತ್ತು ಯಾಕೆ ಕೇಳಲಿಲ್ಲ ಇವರು ಬೀದಿ ಬಂದ್ರೆ ಅಂತ? ಯಾಕೆ ಬೀದಿ ಬರ್ಬೇಕಾಯ್ತು ಅಣ್ಣಾ ಹಜಾರೆ ಅಂತ ಕೇಳಲಿಲ್ಲ? ಯಾಕೆ ಬೀದಿ ಬರ್ಬೇಕಾಯ್ತು ಅರವಿಂದ್ ಕೇಜ್ರಿವಾಲ್ ಅಂತ ಕೇಳಲಿಲ್ಲ? ಅವತ್ತು ಅಧಿಕಾರ ಬೇಕಾಗಿತ್ತು, ಬಿಜೆಪಿಗೆ ಅಧಿಕಾರ ಬೇಕಾಗಿತ್ತು, ಕಾಂಗ್ರೆಸ್ನ ವಿರುದ್ಧ ಮತ ಚಲಾಯಿಸಬೇಕಾಗಿತ್ತು, ಅದಕ್ಕೋಸ್ಕರ ನಮ್ಮ ಬೆಂಬಲಿಸಿದ್ರು. ಇವತ್ತು ನಾವು ವಿರೋಧ ಆಗ್ಬಿಟ್ವಿ. ನಮ್ಮ ಬೆಂಬಲದಿಂದ ಬಿಜೆಪಿ ಬಂದಿರತಕ್ಕಂಥದ್ದು, ನಮ್ಮ ಪ್ರತಿಭಟನೆ ಫಲ ಬಿಜೆಪಿ ಅನುಭವಿಸ್ತಾ ಇದೆ. ಬಿಜೆಪಿ ಅನುಭವಿಸ್ತಾ ಇರೋದು ನಮ್ಮ ಹೋರಾಟದ ಫಲ ಅವರು ಅನುಭವಿಸ್ತಾ ಇದ್ದಾರೆ. ಅದನ್ನ ಆದ್ರೂ ಸಹ ಹತ್ತಿಕ್ಕುವಂತ ಕೆಲಸ ಮಾಡ್ತಾರೆ. ಕೇಳಿಸ್ಕೊಂಡ್ವಿ ಆಯ್ತು ಸರ್, ಕೇಳಿಸ್ಕೊಂಡ್ವಿ. ಬ್ರೇಕ್ ಇಂದ ಬಂದ್ಮೇಲೆ ಸಂಕೀರ್ತ್ ಅವರು ಉತ್ತರ ಕೊಡ್ತಾರೆ. ಅದ್ರ ಜೊತೆಗೆ ಈ ಓಲೈಕೆ ಅನ್ನೋದು ಕೇವಲ ಪ್ರತಿಭಟನೆ ಪರವಾಗಿ ಅಥವಾ ಪ್ರತಿಭಟನೆಯ ವಿರುದ್ಧವಾಗಿ ನಿಲ್ಲೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅಲ್ಲ. ಓಲೈಕೆ ಅನ್ನೋದು ಸರ್ಕಾರದ ಯೋಜನೆಗಳಲ್ಲಿ ವಿರೋಧ ಪಕ್ಷಗಳ ಭವಿಷ್ಯದ ಭರವಸೆಗಳಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ ಚಾಂದ್ರೌಕಿ ಗುಂಜು ನೀವು ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ. ಪೆಲೆಟ್ ವಿಚಾರಕ್ಕೆ ಪಾಲಿಟಿಕ್ಸೇ ಮಾಡಿದ್ರು ರಾಹುಲ್ ಗಾಂಧಿ ಅವರು. ಇದು ವಿರೋಧ ಪಕ್ಷದಾದ್ರೆ ಆಡಳಿತಾರೂಢ ಪಕ್ಷ ಏನ್ ಮಾಡ್ತಿದೆ? ಸಚಿವರನ್ನ ಕ್ಯಾಂಪಸ್ ಒಳಗೆ ಕಳಿಸ್ತಿದ್ದಾರೆ. ಪ್ರತಿಯೊಬ್ಬ ಸಚಿವರು ಕೂಡ ಒಂದೊಂದು ಕ್ಯಾಂಪಸ್ ಒಳಗೆ ಹೋಗ್ಬೇಕು, ಡೈರೆಕ್ಟ್ ಇಂಟ್ರಾಕ್ಷನ್, ಆನ್ಲೈನ್ ಅಲ್ಲಿ ಕೋಚಿಂಗು. ಹಾಗಾದ್ರೆ ನಿಜವಾಗ್ಲೂ ಜೆನ್ಸಿಗಳ ಸಮಸ್ಯೆಗಳಿಗೆ ಪರಿಹಾರ ಈ ರೀತಿಯ ರಾಜಕೀಯ ಭರವಸೆಗಳೇನ್ ಬರ್ತಿದೆ ಇದರಿಂದ ಸಿಗುತ್ತಾ? ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಜೆನ್ಸಿ ಪ್ರತಿಭಟನೆ ಹಾಗೆ ಜೆನ್ಸಿ ಪ್ರತಿಭಟನೆಯ ಪ್ರಭಾವವನ್ನ ಅರಿತು ಇದೀಗ ರಾಜಕೀಯ ಪಕ್ಷಗಳು ಓಲೈಕೆ ಜೆನ್ಸಿ ಓಲೈಕೆಯಲ್ಲಿ ಇಳಿದಿರೋದು, ಹಾಗೆ ಜೆನ್ಸಿಗಳಿಗೆ ವಿಶೇಷವಾಗಿ ಟಾರ್ಗೆಟ್ ಆಗಿಟ್ಕೊಂಡು ಕೊಡ್ಲಿಕ್ಕೆ ಹೊರಟಿರುವ ಯೋಜನೆಗಳು, ಹಾಗೆ ಅವರನ್ನ ಕನೆಕ್ಟ್ ಆಗ್ಲಿಕ್ಕೆ ಮಾಡ್ತಾ ಇರುವ ಪ್ರಯತ್ನಗಳು, ಇದೆಲ್ಲದರ ಬಗ್ಗೆ ನಾವು ಬೇಸಿಕಲಿ ಫಸ್ಟ್ ಪಾರ್ಟ್ನಲ್ಲಿ ಮಾತನಾಡಿದ್ದು ಈ ಪ್ರತಿಭಟನೆ ಹಾಗೆ ಅದರ ಪ್ರಭಾವಗಳ ಬಗ್ಗೆ. ಇದೀಗ ನೇರವಾಗಿ ನಾವು ರಾಜಕೀಯ ಓಲೈಕೆ ವಿಚಾರಕ್ಕೆ ಇಳಿದ್ಬಿಡೋಣ. ಭೀಮನ್ಗೌಡ್ರೆ, ಇವಾಗ ನಾವು ಗಮನಿಸ್ತಾ ಇದ್ವಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆ ಮೇಲೆ ಭಾಷಣ ಮಾಡುವಾಗ ಸ್ವತಂತ್ರ ದಿನಾಚರಣೆ ದಿನ ಜೆನ್ಸಿಗಳನ್ನೇ ಗುರಿಯಾಗಿಸ್ಕೊಂಡು ಹೇಳಿದ್ರು, ನಾವು ಆನ್ಲೈನಲ್ಲಿ ಫ್ರೀ ಕೋಚಿಂಗ್ ಕೊಡ್ತೀವಿ, ಜೆನ್ಸಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಆಕಾಂಕ್ಷಿಗಳಿಗೆ ಒಂದು ಡೆಸಿಗ್ನೇಟೆಡ್ ಟಾರ್ಗೆಟೆಡ್ ಪ್ರೋಗ್ರಾಮ್ಗಳನ್ನು ಕೊಡ್ತೀವಿ. ಈ ರೀತಿಯ ಭರವಸೆಗಳು, ಸಚಿವರನ್ನ ಯೂನಿವರ್ಸಿಟಿ ಕಳಿಸಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಳಿಸಿ ಅಂತ ಹೇಳೋದು, ಈ ರೀತಿಯಾದ ಈ ಕನೆಕ್ಟಿಂಗ್ ಪ್ರೊಸೀಜರ್ ಇದೆಯಲ್ಲ, ಇದು ರಿಯಲ್ ಇಶ್ಯೂಸ್, ವಿದ್ಯಾರ್ಥಿಗಳು ಹಾಗೆ ಉದ್ಯೋಗ ಆಕಾಂಕ್ಷಿಗಳು ಅನುಭವಿಸ್ತಾ ಇರುವ ರಿಯಲ್ ಇಶ್ಯೂಸ್ಗೆ ಸೊಲ್ಯೂಷನ್ ರೀತಿ ಕಾಣಿಸ್ತಾ ಇದೆಯಾ ಅಂತ? ಅದ ಕೊನೆಗೆ ನನ್ನ ಹತ್ರ ಬಂದ್ರಿ, ಖುಷಿ ಆಯ್ತು. ಮೊದಲು ಪ್ರಾರಂಭ ಮಾಡಿದ್ದೆ ನಿಮ್ಮಿಂದ ಸರ್, ಪ್ರಾರಂಭ ಮಾಡಿದ್ದೆ ನಿಮ್ಮಿಂದ. ಸಮಸ್ಯೆ ಏನಂತಂದ್ರೆ ಇಲ್ಲಿ ಎಲ್ಲರೂ ಕೂಡ ಮಿಲಿಯನಿಯರ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ರೀತಿ ಇರ್ತಕ್ಕಂಥ ಒಂದು ಅವರೆಲ್ಲರೂ ಆಕ್ರೋಶ ಹೊರಗೆ ಆಗ್ತಾ ಇದ್ದಾರೆ. ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ, ನಮ್ಮ ಕೃಪಾಪೋಷಿತ, ನಿಮ್ಮ ಕೃಪಾಪೋಷಿತ, ಅವೆಲ್ಲವೂ ಕೂಡ ಬಂದು ಎಲ್ಲ ಮಾತುಗಳನ್ನು ಕೂಡ ಕೇಳಿಸ್ಕೊಂಡ್ವಿ. ಆದರೆ ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ತೀರಾ ವಿದ್ಯಾರ್ಥಿ ಮತ್ತು ರಾಜಕೀಯ ಅನ್ನೋ ಒಂದು ಪ್ರಶ್ನೆ ತುಂಬ ಖುಷಿ ಆಯಿತು. ಯಾವಾಗ ವಿದ್ಯಾರ್ಥಿ ಚುನಾವಣೆಗಳು ಶಾಲೆ ಮತ್ತು ಕಾಲೇಜುಗಳಲ್ಲಿ ಇಲ್ವೋ, ಯಾವಾಗ ವಿದ್ಯಾರ್ಥಿಗಳ ಒಂದು ಬೇಡಿಕೆಗಳು ವಿಧಾನಸೌಧದಲ್ಲಿ ಆಗಿರಲಿ ಸಂಸತ್ತಲ್ಲಾಗಲಿ ಕೇಳಲ್ವೋ, ಅವಾಗ ಯಾವಾಗ ವಿದ್ಯಾರ್ಥಿಗಳು ಎಷ್ಟೇ ಪರದಾಡಿದ್ರು ಕೂಡ, ಎಷ್ಟೇ ಕೂಗಾಡಿದ್ರು ಕೂಡ, ನಮ್ದು ಈ ರೀತಿ ಸಮಸ್ಯೆಗಳಿದಾವೆ ಅಂತಂದು ಹೇಳಿದ್ರು ಕೂಡ ಯಾವೊಬ್ಬ MLA MP ಈ ಕಡೆ ಅಧಿವೇಶನಗಳು ನಡೆಯಲ್ಲ, ಈ ಕಡೆ ಸಂಸತ್ತು ನಡೆಯಲ್ಲ, ನಮ್ಗೆ ಯಾರೂ ಬೇಕಾಗಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ವಿದ್ಯಾರ್ಥಿ ಚುನಾವಣೆಗಳನ್ನು ನಡೆಸೋದಕ್ಕೆ ಯಾಕೆ ಸರ್ಕಾರಗಳು ಮುಂದಾಗಲ್ಲ? ವಿದ್ಯಾರ್ಥಿ ಚುನಾವಣೆಗಳು ನಡೆದಾಗ ಆಯಾ ಶಾಲೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿ ಪ್ರತಿನಿಧಿಗಳು ಬಂದು ಮಾತಾಡ್ತಾರೆ. ಕಾಲೇಜು ಎಲೆಕ್ಷನ್ಗಳಲ್ಲಿ ಕಾಲೇಜಿನ ಲೀಡರ್ಸ್ಗಳು ಬಂದು ಮಾತಾಡ್ತಾರೆ. ಏನಾಗ್ತಿದೆ ಅದು ಯಾರಾಗಿರಲಿ, ABVP ಬಂತು, SFI ಬಂತು, ASF ಬಂತು, ಬೇರೆ ಬೇರೆ ಸಂಘಟನೆಗಳು ಯಾವುದೇ ಆಗಿರಲಿ, ಆ ಸಂಘಟನೆಗಳ ಪ್ರಾತಿನಿಧ್ಯ ಬಂದಾಗ ಸರ್ಕಾರಗಳು ಯಾಕೆ ಮಾತಾಡಕ್ಕೆ ಮುಂದಾಗಲ್ಲ? ಇವ್ರಿಗೆ ಯಾರಿಗೂ ಕೂಡ ವಿದ್ಯಾರ್ಥಿಗಳ ಬಗ್ಗೆ ಏನೂ ಇಲ್ಲ ಮೇಡಮ್. ಇನ್ನೂ 2 ವರ್ಷ ಎಲೆಕ್ಷನ್ ಐತೆ, 34 ಕೋಟಿ ಓಟ್ ಐತೆ, ಹಂಗಾಗಿ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಇವಾಗಲೂ ಕೂಡ ಲಕ್ಷಗಟ್ಟಲೆ ಫೀಸ್ ಕಟ್ತಾ ಇದ್ದಾರೆ. ಯೂತ್ಗಳು ಬರ್ತಾರೆ, ಈ ಡಿಗ್ರಿಗಳನ್ನ ಮಾಡ್ಕೊಂಡು ಇಂಜಿನಿಯರಿಂಗ್ಗಳು ಮಾಡ್ಕೊಂಡು ಜೊಮ್ಯಾಟೊ, ಸ್ವಿಗ್ಗಿ ಅಂತಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಹಗಲು ರಾತ್ರಿ ದುಡಿತಾ ಇದ್ದಾರೆ. ನಮಗೆ ಬರ್ಬೇಕಾಗಿರ್ತಕ್ಕಂಥ ನಿಜವಾದ ಆಕ್ರೋಶ ಯಾವುದೋ ಒಂದು ಪಕ್ಷ, ನಮ್ಮ ಪಕ್ಷ ನಿಮ್ಮ ಪಕ್ಷ ಅನ್ನೋ ಪ್ರಶ್ನೆ ಅಲ್ಲ. ಒಬ್ಬ ಅಡ್ವೊಕೇಟ್ ಆಗಿ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ, ಅದು ಯಾರೇ ಆಗಿರಲಿ, ಒಂದು FIR ಮಾಡಿಸೋದಕ್ಕೆ 6 ತಾಸು ಹೋರಾಟ ಮಾಡ್ತಾನೆ ಅಂತಂದ್ರೆ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು? ಸಾಮಾನ್ಯ ಯುವ ಜನರ ಪರಿಸ್ಥಿತಿ ಏನು? ವಿದ್ಯಾರ್ಥಿ ಯುವ ಜನರು ಮಾತಾಡೋದಕ್ಕೆ ಯಾಕೆ ಇವ್ರು ಬಾಯಿ ಮುಚ್ತಾ ಇದ್ದಾರೆ? ಇಷ್ಟು ವರ್ಷ 14 ವರ್ಷ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಇವಾಗ ಹೇಳ್ತಾ ಇದ್ದಾರೆ ಕೋಚಿಂಗು ಮತ್ತೊಂದು, ಅವಾಗ್ಲಿಂದನೂ ಅದೇ ಹೇಳ್ತಾ ಇದ್ದಾರೆ. ಅವಾಗಲೂ ಕೂಡ BJP ಅವರಿಗೆ ಹೆಚ್ಚು ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥದ್ದು ನಾವೇ, ಯೂತ್ಸ್ಗಳೇ, ವಿದ್ಯಾರ್ಥಿಗಳೇ. ಆದರೆ ಇವತ್ತು ಮತ್ತೆ ಬಂದು ಹೇಳ್ತಾ ಇದ್ದಾರೆ ನಾವು ಕೋಚಿಂಗ್ ಕೊಡ್ತಾ ಇದೀವಿ, ಇನ್ನೊಂದು ಕೊಡ್ತಾ ಇದೀವಿ. ಕೋಚಿಂಗ್ ಸವಾಸನೆ ಬೇಡ ನಮಗೆ. ಇರ್ತಕ್ಕಂಥ ಶಿಕ್ಷಣವನ್ನ ಸಾರ್ವತ್ರೀಕರಣಗೊಳಿಸಿ,
ಯಾಕೆ ನೀವು CBSE ಇನ್ನೊಂದು ಸ್ಟೇಟು ಮತ್ತು ಶಿಕ್ಷಣದಲ್ಲಿ ಏರುಪೇರು ಮಾಡ್ತಕ್ಕಂಥದ್ದು? ಇವಾಗಲೂ ಕೂಡ ಎಷ್ಟೋ ಜನ ಹಳ್ಳಿ ವಿದ್ಯಾರ್ಥಿಗಳು ಇಂಗ್ಲೀಷ್ ಕಲಿಯೋಕ್ಕಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಉದ್ಯೋಗಕ್ಕೆ ಸೇರಕ್ಕಾಗ್ತಾ ಇಲ್ಲ. ಯಾರು ಉದ್ಯೋಗಕ್ಕೆ ಸೇರ್ಕೊಂಡಿರ್ತಾರೋ ಅವ್ರಿಗೆ ಅಭದ್ರತೆ ಇದೆ, ಸಂಬಳ ಬರ್ತಾ ಇಲ್ಲ. ಲೇಬರ್ ಕೋರ್ಟ್ಗಳಲ್ಲಿ ದಿನಗಟ್ಟಲೆ ವಿದ್ಯಾರ್ಥಿಗಳು ಯುವಜನರು ಯಾರು ಈ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅವ್ರು ಕಾಯ್ತಾ ಇದ್ದಾರೆ, ಲೇ ಆಫ್ಗಳಾಗ್ತಾ ಇದ್ದಾವೆ. ಅವೆಲ್ಲವೂ ಕೂಡ ಆಕ್ರೋಶದ ಭಾಗವಾಗಿ ಅಲ್ಲ. ಯಾಕೆ ಸರ್ಕಾರಗಳಿಗೆ ಅರ್ಥ ಆಗಲ್ಲ? ಅದು ಯಾವುದೇ ಆಗಿರಲಿ ಸರ್ಕಾರ, XYZ ಯಾವುದೇ ಸರ್ಕಾರ ಆಗಿರಲಿ, ಆದರೆ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥದ್ದೇನು? ಒಳ್ಳೆಯ ಶಿಕ್ಷಣ ಬೇಕು, ಸಮಾನವಾಗಿರ್ತಕ್ಕಂಥ ಶಿಕ್ಷಣ ಬೇಕು. ಯಾವುದೇ ಕಾರಣಕ್ಕಾಗೂ ಕೂಡ ನೀನು ಕೋಟಿ ಕೊಟ್ಟರೆ ನೀಟ್ ಕೊಡ್ತೀನಿ, ನೀಟ್ ಕೋಚಿಂಗ್ ಕೊಡ್ತೀನಿ, ನೀನು ಫ್ರೀಯಾಗಿ ನೀಟ್ ಕೋಚಿಂಗ್ ಕೊಡ್ತೀನಿ, ಅದು ಯಾಕೆ ಬೇಕು ನೀಟು? ನಮ್ಮ ರಾಜ್ಯದಲ್ಲಿ ಮೆಡಿಕಲ್ ಸೀಟ್ಗಳಂತ ಬಂದಾಗ ಹೆಚ್ಚು ಕಾಲೇಜುಗಳಿದ್ದಾವೆ. ಆಯಾ ರಾಜ್ಯಗಳಿಗೆ ಒಂದಷ್ಟು ಅವಕಾಶ ಕೊಡ್ರಿ ಎಕ್ಸಾಮ್ಸ್ಗಳು ನಡೆಸೋದಕ್ಕೆ. ಅದು BJP ಕೇಂದ್ರಿತ ರಾಜ್ಯ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಇಲ್ಲೂ ಕೂಡ ಲೋಪದೋಷಗಳು ಇದಾವೆ, ಅದು ತಪ್ಪಂತಲ್ಲ. ಆದ್ರೆ ಆ ಲೋಪದೋಷಗಳನ್ನ ಆಯಾ ರಾಜ್ಯದ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾರೆ, ಯಾವುದೇ ಕಾರಣಕ್ಕಾಗೂ ಬಿಡಲ್ಲ. ಅದ್ರ ಜೊತೆಗೆ ನಾವು ಹೇಳ್ತಕ್ಕಂಥದ್ದು ಏನಂತಂದ್ರೆ ವಿದ್ಯಾರ್ಥಿ ಚುನಾವಣೆಗಳು ತುಂಬಾ ಮುಖ್ಯ. ರೀಥಿಂಕ್ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವರು. ವಿದ್ಯಾರ್ಥಿ ಚುನಾವಣೆಗಳು ಬಹಳ ಮುಖ್ಯ. ಇವ್ರು ಹೇಳ್ತಾರೆ ಗ್ರಾಮ ಪಂಚಾಯತಿಗಳಲ್ಲಿ ಹಿಂದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರು ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕಾಂಗ್ರೆಸ್ ಅಲ್ಲಿ ಇದ್ದಾಗ, ವಿದ್ಯಾರ್ಥಿಗಳು ಚುನಾವಣೆಗಳು ಯಾಕಪ್ಪ ಬೇಕು, ಎಲೆಕ್ಷನ್ಗಳು ನಡೆದ್ರೆ ಹೋರಾಟ ಏನೋ ಇದಾಗ್ಬಿಡ್ತದೆ, ಗಲಾಟೆಗಳಾಗ್ತವೆ, ವಿದ್ಯಾರ್ಥಿಗಳ ಮಧ್ಯೆ ದ್ವೇಷ ಸ್ಟಾರ್ಟ್ ಆಗುತ್ತೆ ಅಂತ. ಯಾಕೆ ಹಳ್ಳಿಗಳಲ್ಲಿ ಇಲ್ವಾ, ಕಾಣಲ್ವಾ ಇವ್ರಿಗೆ? ಗ್ರಾಮ ಪಂಚಾಯತ್ ಎಲೆಕ್ಷನ್ ಬ್ಯಾನ್ ಮಾಡ್ರಿ ಅಂದ್ರೆ ಗ್ರಾಮ ಪಂಚಾಯತಿಗಳಲ್ಲಿ ಅದೇ ಅಣ್ಣ BJP ಇದ್ರೆ ಭರವಸೆಗಳು, ಈ ಉಚಿತ ಆನ್ಲೈನ್ ಕೋಚಿಂಗು, AI ಸ್ಕಿಲ್ಲಿಂಗ್ ಪ್ರೋಗ್ರಾಮು, ಕ್ರೀಡಾ ಟ್ಯಾಲೆಂಟ್ ಹಂಟು, ಇವೆಲ್ಲ ರಿಯಲ್ ಇಶ್ಯೂ ಬೇಸ್ಡ್ ಸೊಲ್ಯೂಷನ್ಗಳಲ್ಲ ಮೇಡಮ್. ಅವೆಲ್ಲವೂ ಕೂಡ ಒಂದು ಶಾರ್ಟ್ ಕಟ್, ಒಂದು ತಾತ್ಕಾಲಿಕ ಸಮಸ್ಯೆಗಳು ಇರ್ಬೋದು. ತಾತ್ಕಾಲಿಕವಾಗಿ ಒಂದಿಷ್ಟು ಏನಾದ್ರು ಮುಲಾಮು ಹಚ್ಚತಕ್ಕಂಥ ಕೆಲಸಗಳು ಸರ್ಕಾರಗಳನ್ನ ಮಾಡೋದಕ್ಕೆ ಮುಂದಾಗಬಹುದು. ಆದ್ರೆ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಸರ್ಕಾರಗಳು ಮಾತಾಡಬೇಕು. ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಸರ್ಕಾರಗಳು ಕೆಲಸ ಮಾಡಬೇಕು. ಅದು ಯಾವುದೇ ಸರ್ಕಾರ ಆಗಿರ್ಲಿ, ಯಾರು ಕೆಲಸ ಮಾಡ್ತಾರೋ ಇಡೀ ಜನಜಿ ಅವ್ರ ಪರವಾಗಿರ್ತದೆ. ಕರೆಕ್ಟ್. ಅಲ್ಲಿಗೆ ನಟರಾಜ್ ಗೌಡ್ರೆ, ಈ ಕಾಂಗ್ರೆಸ್ ಕೂಡ ಪ್ರಯತ್ನ ಮಾಡ್ತಿದ್ಯಪ್ಪ. ರಾಹುಲ್ ಗಾಂಧಿ ಅವರು 800 ನಗರಗಳಿಗೆ ವಿಸ್ತರಣೆ ಮಾಡ್ತಾ ಇದ್ದಾರೆ, ಚಾಂತ್ರೋಂಕಿ ಗೂಂಜ್ ಅಂತ ಹೇಳಿ. ಅದರ ಜೊತೆಗೆ ಭಾರತ್ ಜೋಡೋ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋದು, ಭಾರತ್ ಜೋಡೋ ಭವನಗಳನ್ನ ಮಾಡೋದು, ಅದಕ್ಕೆ ಸರಿಸುಮಾರು ಒಂದು 10,000 ಭಾರತ್ ಜೋಡೋ ಸಂಘ ಮಾಡಿಬಿಟ್ಟು ಅದಕ್ಕೆ ಪ್ರತಿ ವರ್ಷ 10 ಲಕ್ಷ ಅನ್ನೋ ರೀತಿಯಲ್ಲಿ ಒಟ್ಟು 1,010 ಕೋಟಿ ಬಜೆಟ್ ನಲ್ಲೇ ನಿಗದಿ ಮಾಡೋದು, ಇದೆಲ್ಲ ಸರಿ. ಬಟ್ ಆರೋಪ ಏನಿದೆ ಅಂತಂದ್ರೆ ಇದೆಲ್ಲ ಮಾಡ್ತಿರೋದು ಯಾರಿಗೆ ಹೋಗುತ್ತೆ? ಅಲ್ಟಿಮೇಟ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಅವ್ರ ಮನೆ ಮಕ್ಕಳಿಗೆ, ಅವ್ರ ಸಂಬಂಧಿಕರಿಗೆ. ಇದು ಒಟ್ಟಾರೆ ಕರ್ನಾಟಕದ ಅಥವಾ ರಾಹುಲ್ ಗಾಂಧಿ ಅವ್ರ ಲೆಕ್ಕ ಬಂದ್ರೆ ಒಟ್ಟಾರೆಯಾಗಿ ಭಾರತದ ಎಲ್ಲಾ ಯುವಕರಿಗೆ ಬೇಕಾಗಿರ್ತಕ್ಕಂಥ ಸೊಲ್ಯೂಷನ್ಗಳಲ್ಲ ಇದು. ಅವರ ಪೊಲಿಟಿಕಲ್ ಹಿತಾಸಕ್ತಿಯ ಲೆಕ್ಕಾಚಾರದಲ್ಲಿ ಮಾಡ್ತಾ ಇರ್ತಕ್ಕಂಥ ಯೋಜನೆಗಳಷ್ಟೇ. ಸ್ಮಿತಾ ಅವರೇ, ಈಗ ಎರಡು ಭಾಗ. ಒಂದು, ಇಡೀ ದೇಶವನ್ನು ನೀವು ತೆಗೆದುಕೊಂಡ್ರೆ ಆ ಯುವಕರು ವಿದ್ಯಾರ್ಥಿಗಳು ಏನನ್ನ ಕೇಳ್ತಾರೆ? ಸ್ನೇಹಿತರು ಹೇಳ್ದಂಗೆ ಅವ್ರು ಕೇಳುವಂಥದ್ದು ಉತ್ತಮ ಶಿಕ್ಷಣ, ಸಮಾನತೆಯ ಶಿಕ್ಷಣ, ಕೌಶಲ್ಯ, ಉದ್ಯೋಗ ಅಥವಾ ವೃತ್ತಿಪರ ಅವಕಾಶಗಳು ಕೇಳ್ತಾರೆ ಅವರು. ಅವು ಸಿಗಲ್ಲ ಅನ್ನಿಸಿದಾಗ ಅವರು ತಮ್ಮ ತಾಳ್ಮೆಯನ್ನು ಕಳ್ಕೊತಾರೆ, ಅವರು ಪ್ರಶ್ನೆಗಳನ್ನ ಮಾಡ್ತಾರೆ. ಅದಕ್ಕೆ ಉತ್ತರ ಕೊಡಬೇಕಾದ ಹೊಣೆಗಾರಿಕೆ ಕೇಂದ್ರ ಸರ್ಕಾರಕ್ಕಿದೆ. ಪ್ರಧಾನಮಂತ್ರಿಗಳು 12 ವರ್ಷಗಳಾದ ನಂತರ ಈಗ ಅವರು ಸ್ವತಂತ್ರ ದಿನಾಚರಣೆ ದಿನ ನಾವು ಆನ್ಲೈನ್ ಕೋಚಿಂಗ್ ಮಾಡ್ತೀವಿ, ಎಲ್ಲ ಯೂನಿವರ್ಸಿಟಿದಲ್ಲಿ ಕೌಶಲ್ಯ ಒಂದು ಪೋರ್ಟಲ್ ಮಾಡ್ತೀವಿ, ಇವೆಲ್ಲ ಹೇಳ್ತಿದಾರಲ್ಲ, ಇದು 12 ವರ್ಷಗಳ ವೈಫಲ್ಯ ಈ ಬಾರಿ ಅವ್ರ ಪ್ರತಿಧ್ವನಿ, ಅವರ ಭಾಷಣದಲ್ಲಿ ಪ್ರತಿಧ್ವನಿ. 12 ವರ್ಷಗಳಿಂದನೂ ನಾವು ಇದನ್ನೇ ಕೇಳ್ತಾ ಇದ್ದಿದ್ದು, ನೀವು ಉದ್ಯೋಗ ಸೃಷ್ಟಿ ಮಾಡಿಲ್ಲ, ನಿಮ್ಮ ಮುಖ ನೋಡಿಕೊಂಡು ಯಾರು ಹಣವನ್ನು ಈ ದೇಶದಲ್ಲಿ ಹೂಡಿಕೆ ಮಾಡ್ತಾ ಇಲ್ಲ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ. ನಾನು ಜನವರಿ 2026ರಲ್ಲಿ ಮೈನಸ್ ಇದೆ, ನಮಗೆ ಬಂದಿರತಕ್ಕಂಥ ಒಳ ಅರಿವಿಗಿಂತ ಹೊರ ಹರಿವು ಜಾಸ್ತಿ ಆಗಿದೆ, ವಿಡ್ರಾ ಮಾಡ್ಕೊಂಡು ಹೋಗಿದ್ದಾರೆ, ವಾಪಸ್ ಹೋಗ್ತಿದ್ದಾರೆ. ಈ ಥರ ಪರಿಸ್ಥಿತಿ ದೇಶದಲ್ಲಿ ಇದೆ. ನೀವು ಕರ್ನಾಟಕದ ವಿಷಯಕ್ಕೆ ಬಂದಾಗ, ಹೌದು, ಇದು ಏನು ಭಾರತ್ ಜೋಡೋ ಯುವ ಸಂಘಟನೆ ಇದೆಯಲ್ಲ, ಅದು ಶಾಶ್ವತ ಪರಿಹಾರ ಅಲ್ಲ. ಅದು ಒಂದು ಭಾಗ, ಯುವ ಜನತೆಯನ್ನ ಸಬಲೀಕರಣ ಮಾಡಲಿಕ್ಕೆ ಒಂದು ಭಾಗ. ಇಲ್ಲ, ಯುವ ಜನತೆಯ ಸಬಲೀಕರಣಕ್ಕೆ ಒಂದು ಭಾಗ ಏನು, ಅವ್ರಿಗೆ ಕೌಶಲ್ಯ, ಶಿಕ್ಷಣ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅವ್ರನ್ನ ಸಮಾಜದಲ್ಲಿ ನಾಯಕತ್ವವನ್ನು ಬೆಳೆಸಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳದಾಗ್ತದೆ, ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟಂಗಾಗ್ತದೆ. ಸೊ ಹಾಗಾಗಿ ಈ ಸಂಘಟನೆ ಅದು ಕೇವಲ ಕಾಂಗ್ರೆಸ್ ಕಾರ್ಯಕರ್ತರದಲ್ಲ, ಒಂದು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ 6,000 ಸಂಘಟನೆಗಳು ಮಾಡಬಹುದು. ನಗರ ಪಟ್ಟಣ ಪ್ರದೇಶಕ್ಕೆ ಬಂದಾಗ ನಗರ ಪಾಲಿಕೆ, ನಗರಸಭೆಯಲ್ಲಿ 4,000, 10,000 ಸಂಘಟನೆಗಳನ್ನ ಮಾಡಿ 100ರಿಂದ 250 ಯುವಕರು ಸೇರಿ ಏನಾದ್ರು ಒಟ್ಟಾಗಿ ಸೇರಿ, ಈಗ ಸಮೂಹ, ಈಗ ನಾವು ಖಾದಿ ಗ್ರಾಮೋದ್ಯೋಗ ಹೆಂಗ್ ಶುರುವಾಯಿತು, ಯಾವ ರೀತಿ ಈ ಸ್ತ್ರೀ ಶಕ್ತಿ ಸಂಘಟನೆಗಳು ಹೆಂಗ್ ಶುರುವಾದೋ ಆ ರೀತಿ ಯುವಕರು ಸೇರಿದಾಗ ಅಲ್ಲಿ ಕ್ರೀಡೆಗೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅವಕಾಶ ಆಗುತ್ತೆ, ಅವರ ವ್ಯಕ್ತಿತ್ವ ವಿಕಸನ ಆಗುತ್ತೆ, ಆಮೇಲೆ ಅವರು ಕೌಶಲ್ಯಗಳನ್ನು ಕಲಿತು ಸ್ವ ಉದ್ಯೋಗ ಕೂಡ ಮಾಡ್ಲಿಕ್ಕೆ ಅವಕಾಶಗಳೆಲ್ಲ ಆ ಥರ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ಪ್ರಯತ್ನ, ಇಡೀ ದೇಶಕ್ಕೆ ಮಾದರಿ ಆಗಬಹುದು. ಆ ರೀತಿಯಾಗಿ ಒಳ್ಳೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಇದು ಏಕೈಕ ಖಾಸಗಿ ಶಾಲೆಗಳು, ಖಾಸಗಿ ಕಾಲೇಜುಗಳು ಬಹುತೇಕ ರಾಜಕೀಯ ಪಕ್ಷಗಳ ನಾಯಕರ ಕೈಯಲ್ಲಿರುವಾಗ ವಿದ್ಯಾರ್ಥಿಗಳ ಬೇಸಿಕ್ ಡಿಮಾಂಡ್ ಇರೋದೇನೆ ಸರ್, ಈ ಫೀಸ್ ಅನ್ನೋ ಟಾರ್ಚರ್ ಇದೆಯಲ್ಲ, ಖಾಸಗಿ ಶಿಕ್ಷಣ ಕೈಗೆಟಕದೇ ಇರೋ ರೀತಿಯಲ್ಲಿ ಇದೆಯಲ್ಲ, ಇದನ್ನ ಸರಿ ಮಾಡಿ ಅಂತ ಹೇಳಿ ಅದನ್ನ ಸರಿಪಡಿಸ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ನಾನು ಮಾತಾಡ್ತಿದ್ದೀನಿ ಆಗತ್ತಾ?
ಮುಂದೆ ಬಿಜೆಪಿ ಬಂದ್ರೆ ಅದಾಗತ್ತಾ? ಎರಡನೇದು ಉದ್ಯೋಗ ಅಂತಂದ್ರಿ ಸರ್, ಕೌಶಲ್ಯ ಅಭಿವೃದ್ಧಿ ವಿಚ್ ವಿಲ್ ಬಿ ಲೀಡಿಂಗ್ ಅಷ್ಟು ಉದ್ಯೋಗ ಕೊಡಿ ಅಂತ ಹೇಳಿ ಬೀದಿಲ್ ಪ್ರತಿಭಟನೆ ಮಾಡ್ತಿರುವ ವಿದ್ಯಾರ್ಥಿಗಳಿಗೆ ಅಥವಾ ಉದ್ಯೋಗ ಆಕಾಂಕ್ಷಿಗಳಿಗೆ ಇವತ್ತವರೆಗೂ ಉತ್ತರ ಕೊಡದೇ ಇರೋದು ಕಾಂಗ್ರೆಸ್ ಸರ್ಕಾರ. ಹೇಳಲಿಕ್ಕೆ ಚೆನ್ನಾಗಿರುತ್ತೆ ನಟರಾಜ್ ಗೌಡ್ರೆ, ಬಟ್ ಪ್ರಾಕ್ಟಿಕಲಿ ಕಾಂಗ್ರೆಸ್ ಸರ್ಕಾರ ಕೂಡ ಇದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ನೋಡಿ, ನಮ್ದು ಹೊಣೆಗಾರಿಕೆ ಇದೆ. ನಾವು ಏನು ಸಂಕೀರ್ಣ ವಿಷಯಗಳಿದಾವೆ ಆ ಸಂಕೀರ್ಣ ವಿಷಯಗಳಿಂದ ನಾವು ಓಡೋಗೋದಿಲ್ಲ. ಆಮೇಲೆ ನಮ್ಮ ಕೈಲಿ ಆಗಿಲ್ಲದನ್ನ ನಾವು ಮಾಡಿದ್ದೀವಿ ಅಂತ ಸುಳ್ಳುಗಳನ್ನ ಹೇಳ್ಕೊಂಡು ಮೋದಿ ತರ ಓಡೋಕೆ ಸಾಧ್ಯನೂ ಇರೋದಿಲ್ಲ. ಕರ್ನಾಟಕದಲ್ಲಿ ಹೌದು, ನಾವು ಸರ್ಕಾರಿ ಉದ್ಯೋಗಗಳನ್ನ ಫಿಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, 3 ವರ್ಷಗಳು ಆಗ್ಲಿಲ್ಲ. ಆದ್ರೆ ಈಗ ನಾವು 74,000 ಸರ್ಕಾರಿ ಉದ್ಯೋಗಗಳನ್ನ ಫಿಲ್ ಮಾಡ್ತೀವಿ. ಖಾಸಗಿ ಉದ್ಯೋಗಗಳ ಸೃಷ್ಟಿ ಮಾಡ್ಲಿಕ್ಕೆ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1 ಇದೆ. ಇವತ್ತು ಕೂಡ ನಾವು ಖಾಸಗಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ದೀವಿ. ಮತ್ತೆ ನಂಬರ್ 1 ನಾವು ಇನ್ವೆಸ್ಟ್ಮೆಂಟ್ ಅಲ್ಲೂ ಇದ್ದೀವಿ, ನಂಬರ್ 1 ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇದ್ದೀವಿ, ನಂಬರ್ 1 IT ನಲ್ಲಿ ಇದ್ದೀವಿ, ಎಕ್ಸ್ಪೋರ್ಟ್ ಅಲ್ಲಿ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಾವು ಕರ್ನಾಟಕ ಮಹಿಳಾ ಉದ್ಯೋಗಿಗಳಿಗೆ ಅವಕಾಶ ಕೊಡೋದಾಗ್ಬೋದು. ಇಡೀ ದೇಶದಲ್ಲಿ ಬೆಂಗಳೂರು ನಂಬರ್ 1 ಇದೆ ಮಹಿಳಾ ಉದ್ಯೋಗಿಗಳಿಗೆ. ಸೊ ಆ ರೀತಿ ಇರಬೇಕಾದ್ರೆ ನಾವು ನಮ್ಮ ಪ್ರಯತ್ನವನ್ನ ರಾಜ್ಯ ಸರ್ಕಾರವಾಗಿ ಮಾಡ್ತಾ ಇದೀವಿ. ಆಮೇಲೆ ನಾವೆಲ್ಲ ಮಾಡಿದೀವಿ, ಸುಳ್ಳು ಹೇಳಕ್ ಹೋಗಲ್ಲ. ತಮಗೆ ಏನ್ ಸಾಧ್ಯತೆ ಆಗಿಲ್ಲ, ಹೌದು ನಮ್ಮಲ್ಲಿ ಸಾಧ್ಯತೆ ಆಗಿಲ್ಲ, ಮುಂದೆ ಮಾಡ್ತೀವಿ ಅಂತ. ಕೇಂದ್ರ ಸರ್ಕಾರ ಆ ರೀತಿ ಇಲ್ಲ. ಉದ್ಯೋಗಿಗಳಿಗೆ, ಯಾವ ಯುವಕರಿಗೆ ನಿರುದ್ಯೋಗಿಗಳಿದ್ದಾರೆ ಅವ್ರಿಗೆ ಉತ್ತರ ಕೊಡದಲ್ಲೇ ಪಲಾಯನ ಮಾಡುತ್ತೆ. ಇವತ್ತು ನೋಡಿ 61% ಇಡೀ ದೇಶದಲ್ಲಿ 61% ಅಸಂಘಟಿತ ಕಾರ್ಮಿಕರಿದಾರಲ್ಲ, 100 ದಿನ ಉದ್ಯೋಗ ಮಾತ್ರ ಅವ್ರು ಸಿಗ್ತಾ ಇದೆ. ಅದು ಯಾವ ಕಾರಣವಾಗಿ? ನಮ್ಮ ಹಳ್ಳಿಗಳಲ್ಲಿ ನರೇಗಾ ಇದೆಯಲ್ಲ, ಆ ಕಾರಣವಾಗಿ ಅವ್ರಿಗೆ ಉದ್ಯೋಗ ಸಿಗ್ತಾ ಇದೆ. ಇವತ್ತು ಕೂಡ ಅವರು ನಿರುದ್ಯೋಗಿಗಳಾಗಿದ್ದಾರೆ. ಆಮೇಲೆ ತಮ್ಮ ಕೌಶಲ್ಯಕ್ಕೆ, ತಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಉದ್ಯೋಗ ಸಿಗ್ತಾ ಇಲ್ಲ, ಆ ಅಸಹನೆ ಅವರಲ್ಲಿದೆ. ನೀವು ಅದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಪ್ರಧಾನಮಂತ್ರಿಗಳು ಕಳೆದ 10 ವರ್ಷದಲ್ಲಿ ಯಾವುದಾದ್ರೂ ಒಂದು ಪಬ್ಲಿಕ್ ಸಾಮ್ಯದ, ಸಾರ್ವಜನಿಕ ಸ್ವಾಮ್ಯದ ಯಾವ್ದಾದ್ರು ಒಂದು ಉದ್ಯೋಗ ಸೃಷ್ಟಿ ಮಾಡಿದಾರ? ಖಂಡಿತ ಆಗಿಲ್ಲ. ಕೇವಲ ಇರೋ ಉದ್ಯೋಗಗಳು ಕಳ್ಕೊಂತಾ ಇದ್ದಾರೆ ಬಿಕಾಸ್ ಆಫ್ AI ಏನು ರೆವಲ್ಯೂಷನ್ ಇಂದ ಬರುತ್ತೆ ಸರ್. ಕರ್ನಾಟಕದ ಬಗ್ಗೆನೂ ಬರುತ್ತೆ, ಕರ್ನಾಟಕ ಬಗ್ಗೆ ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮಲ್ಲಿ ಸಾಧ್ಯ ಆದಷ್ಟು ಮಾಡಿದ್ವಿ. ನಟರಾಜ್ ಗೌಡ್ರು ಮಾತಾಡೋದು ನಾನೆಲ್ಲ ಸುಮಾರಷ್ಟು ಕೇಳಿಸ್ಕೊಂಡೆ. ಅವರು ಬಹುಶಃ ಹೇಳ್ತಿರೋ ಎಲ್ಲಾ ಸ್ಟ್ಯಾಟಿಸ್ಟಿಕ್ಸ್, ಅವ್ರು ಹೇಳ್ತಿರೋಂತ ಎಲ್ಲಾ ಅಂಶಗಳು ಕೂಡ ಅವ್ರು ಮುದ್ರಣ ಮಾಡುವಂತ, ಅವರು ಬಿಡುಗಡೆ ಮಾಡುವಂತ ಪುಸ್ತಕದಲ್ಲಿ ಇರಬೇಕು. ವಾಸ್ತವ ಸ್ಥಿತಿ ಕೇಂದ್ರ ಸರ್ಕಾರ ಬಿಜೆಪಿ ಪುಸ್ತಕದಲ್ಲಿ ಇರೋದು ನಾನು ಹೇಳೋದೇ ಇಲ್ಲ. ಜನಕ್ಕೆ ಏನ್ ಸಿಕ್ಕಿದೆ, ಜನಕ್ಕೆ ಇಲ್ಲಿವರೆಗೂ ಏನ್ ತಲುಪಿದೆ ಅದ್ರ ಬಗ್ಗೆ ಹೇಳ್ತೀನಿ. ಕೌಶಲ್ಯ ವಿಕಾಸ ಯೋಜನೆ ಇವತ್ತು ಎಲ್ರಿಗೂ ತಲುಪಿದೆ. ಮುದ್ರಾ ಯೋಜನೆ ತಗೊಂಡ್ಬಂದಿದೆ ನಾವು. ಈಗ ಸಾಲ ಕೊಟ್ಟು ನೀವು ಮಧ್ಯದಲ್ಲಿ ಕೇಳ್ಬೇಕು, ಅಲ್ಲ ಕೇಳ್ಬೇಕು. ಆರಾಧ್ಯ ಅವ್ರೆ, ನಾನು ಮಧ್ಯೆ ಮಾತಾಡಿಲ್ಲ, ನೀವು ಮಧ್ಯೆ ಮಾತಾಡ್ಬಿಡಿ, ಕೇಳಿಸ್ಕೊಳ್ಳಿ. ಸೊ ಪಲಾಯನ ಮಾಡ್ತಿರೋರು ಯಾರು? ಅವ್ರ ನಾಯಕರು. ಆಗ ಪಲಾಯನ ಮಾಡೋದು ಸುಮಾರು ವಿಷಯ ಕೇಳಿದಾಗ ಅವರ ಮಾನ್ಯ ರಾಹುಲ್ ಗಾಂಧಿ ಅವರು ಪಲಾಯನ ಮುಚ್ಕೊಳ್ಳೋಕೆ ನರೇಂದ್ರ ಮೋದಿ ಅವರು ಜನ್ಜೀರ್ನ ಉದ್ದೇಶಿಸಿ ಆಲ್ರೆಡಿ ಮಾತಾಡಿದ್ದಾರೆ. ಈ ವಿಷಯಕ್ಕೆ ಆಲ್ರೆಡಿ ಎಲ್ಲಾ ವಿಷಯಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಇವಾಗ ಪಲಾಯನ ಮಾಡ್ತಿರೋರು ಪಾಪ ಅವ್ರು ಹೇಳ್ಕೊಳಕ್ ಆಗ್ತದೆ. ಈ ಒಂದು ಕಾಂಗ್ರೆಸ್ ಅವರು ಕೋಟ್ಯಾಂತರ ಉದ್ಯೋಗಗಳು ಸೃಷ್ಟಿಯಾಗಿದೆ. ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದುಡ್ಡು ಹಾಕಿದ್ರೆ ಸ್ವಾಭಾವಿಕವಾಗಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಕೋಟಿಗಟ್ಟಲೆ ಉದ್ಯೋಗ ಸೃಷ್ಟಿಯಾಗಿದೆ. ರಿಯಾಲಿಟಿ ಆನ್ ಗ್ರೌಂಡ್ ಕಾಣ್ತಿರೋದನ್ನ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಸರ್. ಆನ್ ಗ್ರೌಂಡ್ ಅಂತೂ ಇಡೀ ದೇಶ, ಇನ್ಫ್ಯಾಕ್ಟ್ ಬೇರೆ ಬೇರೆ ದೇಶಗಳು ಗಮನಿಸ್ಬಿಟ್ಟಿದೆ. ಮೋದಿ ಅವರ ವಿರುದ್ಧ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಯುವಕರಲ್ಲಿ, ಅಟ್ ಲೀಸ್ಟ್ ಸಮ್ ಪಾರ್ಟ್ ಆಫ್ ಯುವಕರಲ್ಲಿ ಒಂದು ಅಸಮಾಧಾನ, ಆಕ್ರೋಶ ಇದೆ. ಅದ್ ನಾವು ನೋಡಿದೀವಿ ಜಂತರ್ ಮಂತರ್ ನಲ್ಲಿ. ನೀವು ಅದು ಫೇಕ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು, ಬಟ್ ದೇರ್ ಆರ್ ರಿಯಲ್ ಸ್ಟೂಡೆಂಟ್ಸ್. ಪೂರ್ತಿ ಪ್ರಶ್ನೆ ಕೇಳಿಸ್ಕೊಂಬಿಡಿ ಸರ್. ಇದನ್ನ ಎವ್ರಿಥಿಂಗ್ ಇಸ್ ಫೇರ್ ಇನ್ ಪಾಲಿಟಿಕ್ಸ್. ಈಗ ಮೋದಿ ಅವರ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧವಾಗಿರುವ ಆಕ್ರೋಶವನ್ನ ನಾವು ನಮ್ಮ ರಾಜಕೀಯಕ್ಕೆ ಬಳಸ್ಕೊಳ್ತೀವಿ ಅಂತಂದ್ರೆ ತಪ್ಪೇನಿದೆ ಅದರಲ್ಲಿ? ರಾಹುಲ್ ಗಾಂಧಿ ಹೋಗ್ತಾರೆ, ವಿದ್ಯಾರ್ಥಿಗಳ ಪರ ಕೂತ್ಕೊಳ್ತಾರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಧರಣಿ ಮಾಡ್ತಾರೆ, ತಪ್ಪೇನಿದೆ ಅದರಲ್ಲಿ? ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ಮಾಡಿದಾಗ ಹೋಗಿದ್ರು ರಾಹುಲ್ ಗಾಂಧಿ ಅವರು, ಅದು ಪಲಾಯನನೇ ಮಾಡಿರೋದು. ರಾಹುಲ್ ಗಾಂಧಿ ಅವರು ಮಾಡಿರೋ ಪಲಾಯನವನ್ನ ಇವರು ಅವರು ಪೇಚಿಗೆ ಸಿಲ್ಕೊಂಡು ಅದನ್ನ ಹೇಳ್ಕೊಳಕ್ಕಾಗದೆ 25,000 ನಿರುದ್ಯೋಗಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರ ಟೆನ್ಯೂರ್ ನಲ್ಲಿ 2017, 18, 19 3 ವರ್ಷಗಳಲ್ಲಿ 25,000 ನಿರುದ್ಯೋಗಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವಕಾಶ ಇದೆ. ಲಿಮಿಟೇಷನ್ ಅನ್ನೋದು ಇರುತ್ತೆ. ನೀವು ಹೋರಾಟ ಮಾಡೋದಿಲ್ಲ, ಕಾನೂನು ಚೌಕಟ್ಟೊಳಗೆ ನೀವು ಹೋರಾಟವನ್ನ ಮಾಡಬೇಕು. ಅದಕ್ಕೆ ನೀವು ಕಾಂಗ್ರೆಸ್ ಕೃಪಾಘೋಷಣೆಲ್ಲ
ಜಂಜಿಗಳು ಅಂತ ಹುಟ್ಟಿರ್ತಕ್ಕಂಥ ಇದೇ ಕಾರಣಕ್ಕಾಗಿ ಇದನ್ನು ಇಲ್ಲೇ ಮುಂದುವರಿತಾ ಇದೆ. ಯಾವುದೇ ಕಾರಣಕ್ಕಾಗೂ ಕೂಡ ವಿದ್ಯಾರ್ಥಿಗಳನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಯಾವುದೇ ಕೆಲಸಗಳನ್ನು ಮಾಡಬಾರ್ದು. ನಿಮ್ದು ಒಂದೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಗೌಡ್ರೆ, ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ದಯವಿಟ್ಟು ನೀವು ಅವಾಗ ಹೇಳಿದ್ರಲ್ಲ ಕಾಲೇಜಲ್ಲಿ ರಾಜಕೀಯ ಬೇಕು, ಕಾಲೇಜಲ್ಲಿ ಎಲೆಕ್ಷನ್ ಬೇಕು ಅಂತ, ಇದೇ ಆಗೋದು. ಅಟ್ಲೀಸ್ಟ್ ಅಲ್ಲಾದ್ರೂ ಒಟ್ಟಿಗೆ ಇದ್ದಾರೆ ಸ್ಟೂಡೆಂಟ್ಸ್ ನ, ಅಲ್ಲ ನೀವು ರಾಜಕೀಯ ತಗೊಂಡ್ಬಂದು ಇದೇ ಲೆಫ್ಟ್ ಇದೇ ರೈಟ್ ಇದೇ ಆಗುತ್ತೆ. ಯಾವುದೇ ಕಾರಣಕ್ಕಾಗೂ ಇಲ್ಲ ಸರ್. ವಿದ್ಯಾರ್ಥಿಗಳಿಗೆ ಅಂದ್ರೆ ವಿದ್ಯಾರ್ಥಿಗಳ ಮೇಲೆ ರಾಜಕೀಯ ಇಲ್ಲ ಅಂತ, ವಿದ್ಯಾರ್ಥಿಗಳ ಮೇಲೆ ರಾಜಕೀಯ ಇಲ್ಲ ಅಂತ, ಫೀಸ್ಗಳನ್ನ ಡಿಸೈಡ್ ಮಾಡೋದು ರಾಜಕೀಯ, ಎಷ್ಟು ಶಾಲೆಗಳನ್ನ ಮುಚ್ಚಬೇಕನ್ನೋದು ರಾಜಕೀಯ, ಎಷ್ಟು ಪ್ರೈವೇಟ್ ಶಾಲೆಗಳನ್ನ ರಾಜಕೀಯ, ಪ್ರತಿಯೊಂದು ವಿದ್ಯಾರ್ಥಿಗಳ ಭವಿಷ್ಯವನ್ನ ರಾಜಕೀಯ ಮಾಡಬೇಕಾದ್ರೆ ವಿದ್ಯಾರ್ಥಿಗಳಿಗೆ ರಾಜಕೀಯ ಯಾಕೆ ಬೇಡ? ವಿದ್ಯಾರ್ಥಿಗಳಿಗೆ ರಾಜಕೀಯ ಯಾಕೆ ಬೇಡ? ವಿದ್ಯಾರ್ಥಿಗಳಿಗೆ ರಾಜಕೀಯ ಯಾಕೆ ಬೇಡ? ರಾಜಕೀಯ ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡೋದು ರಾಜಕೀಯ, ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧಾರ ಮಾಡೋದು ರಾಜಕೀಯ. ಹಾಗಂದ್ರೆ ಸರಿಯಲ್ಲ. ವಿದ್ಯಾರ್ಥಿಗಳಿಗೂ ರಾಜಕೀಯ ಬೇಕು. ನಿಮ್ ವಾಯ್ಸ್ ಹೋಗ್ತಾ ಇಲ್ಲ ಮೋಂಚಿತಲೆ ಸರ್. ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಬದಲಾವಣೆ ಆಗ್ಲೇಬೇಕು. ಇದನ್ನ ಯಾರು ಅಲ್ಗಡಿಯಂಗಿಲ್ಲ ಸರ್. ಇವತ್ತು ಯಾವುದೋ ಕಟ್ಟಕಡೆಯ ಹಳ್ಳಿಯಲ್ಲಿರ್ತಕ್ಕಂಥ ಬಡವರ ಮಕ್ಕಳು ಕೂಡ ಇವತ್ತು ದೆಹಲಿಯಲ್ಲೋ ಬೆಂಗಳೂರಿನಲ್ಲೋ ಕುತ್ಕೊಂಡಿರುವ ಹೈ ಕ್ಲಾಸ್ ಮನೆ ಮಕ್ಕಳು ಪಡ್ಕೊಳ್ತಿರುವ ಎಜುಕೇಶನ್ ಪಡ್ಕೊಳ್ಳೋಂಗ್ ಆಗ್ಬೇಕು. ಹಾಗಂದ ಮಾತ್ರಕ್ಕೆ ಪ್ರತಿಭಟನೆಗಳು ಅಥವಾ ಈ ಸ್ವರೂಪದ ಪ್ರತಿಭಟನೆಗಳಿಂದ ಸೊಲ್ಯೂಷನ್ ಸಿಗುತ್ತಾ? ಸರ್ಕಾರಗಳು ಎಚ್ಚೆತ್ಕೊಳ್ಳಲ್ಲ ಸರ್. ಅದು ಮೋದಿ ನೇತೃತ್ವದೋ ಮುಂದೆ ರಾಹುಲ್ ಗಾಂಧಿ ನೇತೃತ್ವದೋ ಯಾವ ಸರ್ಕಾರ ಕೂಡ ಶಿಕ್ಷಣವನ್ನ ಅಥವಾ ಶಿಕ್ಷಣ ವ್ಯವಸ್ಥೆಯ ಬದಲಾವಣೆಯನ್ನ ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ತಗೊಳ್ಬೇಕು ಅಂದ್ರೆ ಏನಾಗಬೇಕು? ಒಂದೇ ಒಂದು ಮೇಡಮ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಅದು ಓವರಾಲ್ ನನ್ನ ಏನು ಅನುಭವ ಇದೆ ಅದರ ಪ್ರಕಾರ 2029ಕ್ಕೆ ನಮ್ಮ ಶಾಡೋ ಪ್ರೈಮ್ ಮಿನಿಸ್ಟರು, ನಮ್ಮ ಅಖಿಲೇಶ್ ಯಾದವ್, ನಮ್ಮ ತೇಜಸ್ವಿ ಯಾದವ್, ನಮ್ಮ ಕೇಜ್ರಿವಾಲ್ ಅವರು ಒಂದೊಂದೇ ಸೆಲ್ಫ್ ಗೋಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಟೀನಾ ಫ್ಯಾಕ್ಟರ್ ಅಂತ ನಾವು ಪಾಲಿಟಿಕ್ಸ್ನಲ್ಲಿ ದೇರ್ ಈಸ್ ನೋ ಆಲ್ಟರ್ನೇಟಿವ್. ತ್ವಂ ದುರ್ಗಾ ದಶಪ್ರಹರಣ ಧಾರಿಣಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸಕಲಾಂ ಸುಫಲಾಂ ಮಾತ್ರಂ ಒಂದೇ ಮಾತ್ರಂ. ಈ ಒಂದು ಮಾ ದುರ್ಗಾಕ್ಕೆ, ಮಾ ಲಕ್ಷ್ಮಿಗೆ, ಮಾ ಸರಸ್ವತಿಗೆ ನಾವು ಪೂಜೆ ಮಾಡ್ತೇವಂತ ಒಂದು ಲೋಕಸಭೆಯಲ್ಲಿ ಮಸೂದೆಯನ್ನು ಹೊರಡಿಸಿ ಬಿಲ್ ಪಾಸ್ ಮಾಡಿದಾಗ ನಮ್ಮ ಶಾಡೋ ಪ್ರೈಮ್ ಮಿನಿಸ್ಟರ್ ಅವರ 15 ಆಗಸ್ಟ್ ಕಾರ್ಯಕ್ರಮಕ್ಕೆ ಅದನ್ನು ತಡೆ ಹಿಡಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ ಮೇಡಮ್ ಮತ್ತು ರಾಹುಲ್ ಗಾಂಧಿ ಪ್ರಯತ್ನ ಪಟ್ಟರು. ಆ ವಿಜುವಲ್ಸನ್ನು ಈ ಜಂಜಿ ಇದ್ದಾರೆ ಏನು ನೀವು 35 ಕೋಟಿ ನಮ್ಮ 40 ಕೋಟಿ ಜಂಜಿ ಅವ್ರಿಗೆ ಗೊತ್ತಾಗಲ್ವಾ? 1937 ಏನು ಠರಾವ್ ಪಾಸ್ ಆಗಿದೆ ಸುಭಾಷ್ ಸಿಂಗ್ ಬೋಸ್ ಮತ್ತೆ ವಲ್ಲಭಭಾಯಿ ಪಟೇಲ್, ಅದನ್ನೇ ಮಾಡ್ತಾನೆ. ಈ ಜಂಜಿಗೆ ಗೊತ್ತಾಗಲ್ವಾ? ನಾನು PDA ಮಾಡ್ತೇನೆ. PDAದಲ್ಲಿ ಮುಂಚೆ ಪಿछला ಆದಿವಾಸಿ ದಲಿತ ಅಂತೇವೆ, ಆಮೇಲೆ ನಲ್ಲಿ ನಾ ಪಂಡಿತ್ ಸೇರಿಸ್ತೇನೆ, ನಾ ನಲ್ಲಿ ಪುರೋಗಾಮಿ ಅಂತ ಸೇರಿಸ್ತೇನೆ. ಜನರಿಗೆ ಅರ್ಥ ಆಗಲ್ವಾ? ದೀಸ್ 1% 2% CJP ಪೀಪಲ್ ಅವ್ರಿಗೆ ನನ್ನ ಮನೆಯಲ್ಲಿ ಜಂಜಿ ಇದ್ದಾರೆ, ನನ್ನ ಜಂಜಿಗೆ ಗೊತ್ತಾಗ್ತದೆ ये साला सो नहीं पाएगा, इसको जगाएंगे नहीं, ये डर जाएगा. ये ಈ ಭಾಷೆನ ಮಾನ್ಯ ಪ್ರಧಾನಮಂತ್ರಿಗಳು ಮಾತಾಡೋದು, ನಮ್ಮ ಶಾಡೋ ಪ್ರೈಮ್ ಮಿನಿಸ್ಟರ್, ಇವೆಲ್ಲವೂ ಕೂಡ ಜಂಜಿ ನೋಡ್ತಾ ಇದೆ, ಅವ್ರಿಗೆ ಅರ್ಥ ಆಗ್ತಾ ಇದೆ. ಮುಂಬರುವ ದಿವಸದಲ್ಲಿ ಇವರೇನಾದ್ರೂ ಸುಧಾರಣೆ ಆಗಿಲ್ಲ ಆದರೆ 2029 ಮತ್ತೆ ನಾವು ಬರ್ತೇನೆ ಮೇಡಮ್. ರಾಜಕೀಯ ಬದಲಾವಣೆ ಈ ಒಂದು ಜೊಂಡಿಗೆ ಪಾರ್ಟಿ ಇದೆಯಲ್ಲ, ಅದಕ್ಕೇನಂತ ಕಾಕ್ರೋಚ್ ಜನತಾ ಪಾರ್ಟಿ ಅವರ ಮಾಡಿದ ರಿವಲ್ಯೂಷನ್ ಇಂದ ಆಗಲ್ಲ. ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಬಗ್ಗೆ ನಾನು ನಟರಾಜ್ ಗೌಡ್ರು ಕೇಳ್ತೇನೆ. ನಮ್ಮದು ಬಿಜೆಪಿದು 94% ಬೂತ್ ಏಜೆಂಟ್ಸ್ ಇದ್ದಾರೆ. ಕಾಂಗ್ರೆಸ್ ನನ್ನ ಹುಬ್ಬಳ್ಳಿಯಲ್ಲೇನೆ ನಾನು ಅವ್ರಿಗೆ ಕೊಡ್ತೇನೆ, ನನ್ನ ಮನೆಗೆ ಬರ್ತಾರೆ, ಅಣ್ಣ ಒಂದು 5 ಜನ ಕೊಡು, ನಮ್ಗೆ ಯಾರು ಬೂತ್ ಏಜೆಂಟ್ಸ್ ಇಲ್ಲ. जब तक आप बूथ लेवल में काम नहीं करोगे, ट्विटर ನಲ್ಲಿ ಸುಪ್ರಿಯಾ ಶ್ರೀನೇತ್ ಮತ್ತೆ ಏನೇನೋ ಮಾತಾಡ್ತಾರಲ್ಲ, ಬೂತ್ ಎಲ್ಲಿವರೆಗೂ ಕಾಂಗ್ರೆಸ್ ಗಟ್ಟಿ ಆಗಲ್ವೋ ಅಲ್ಲಿವರೆಗೂ ನೀವು ಗೂಂಜು ಮಾಡಿ, ನೀವು ಭಾರತ್ ಜೋಡೋ ಆಂದೋಲನ ಮಾಡಿ, until unless you make your booth strong, Congress is not going to form the government, neither the Akhilesh Yadav nor Tejasvi Yadav. ಮೋದಿ ಯಾವ ರೀತಿ ದೇಶವನ್ನು ಹಾಳು ಮಾಡಿದ್ದಾರೆ ಅನ್ನೋ ವಿಷಯ ಒಂದಷ್ಟೇ. ಮೋದಿ ಹೆಂಗೆ ವೈಫಲ್ಯ ಆಗಿದ್ದಾರೆ. ಈಗ ಒಂದಂಕಿ ಅಂಶ ಹೇಳ್ತೀನಿ ಕೆಲಸ
ನಾನು 2017, 18, 3 ವರ್ಷಗಳಲ್ಲಿ ನಿರುದ್ಯೋಗಿಗಳು ಉದ್ಯೋಗ ಸಿಕ್ಕಿಲ್ಲ ಅಂತ 25,000 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ದೇಶದಲ್ಲಿ ಅಂಕಿಅಂಶಗಳು ಸಿಗ್ತಾ ಇಲ್ಲ, ಆ ಪ್ರಾಬ್ಲಮ್ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲಿವರೆಗೂ ಕಳೆದ 10 ವರ್ಷದಲ್ಲಿ 16 ಲಕ್ಷ ಜನ 10 ವರ್ಷದಲ್ಲಿ 16 ಲಕ್ಷ ಜನ ಭಾರತೀಯರು 100 ಕೋಟಿ ಒಡೆಯರು ದೇಶವನ್ನು ಬಿಟ್ಟೋಗಿದ್ದಾರೆ, ಪರ್ಮನೆಂಟ್ ಆಗಿ ಬಿಟ್ಟೋಗಿದ್ದಾರೆ, ಸಿಟಿಜನ್ಶಿಪ್ ಬಿಟ್ಟಿದ್ದಾರೆ. ಕಳೆದ 10 ವರ್ಷಗಳಲ್ಲಿ 14 ಲಕ್ಷ ರೈತರು ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ 3 ಕಾರಣಗಳಿಗೆ ನಾನು ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಇಲ್ಲ ಅಂತ ಹೇಳ್ಬಿಡ್ಲಿ, ಮೋದಿನೇ ಶಾಶ್ವತವಾಗಿರ್ಲಿ. ಅವ್ರು ಹೇಳ್ತಾರಲ್ಲ ಶಾಶ್ವತ ಮೋದಿನೇ ಶಾಶ್ವತ ಅಂತ. ಮೋದಿ ಶಾಶ್ವತ ವಿದ್ಯಾರ್ಥಿಗಳು ಅನುಭವಿಸ್ತಾ ಇರುವ ಸಮಸ್ಯೆಗಳು 100 ಇದೆ ಸರ್. ಇವತ್ತಿಗೂ ಕರ್ನಾಟಕವೂ ಸೇರಿದಂತೆ ಭಾರತದ ಅನೇಕ ಗ್ರಾಮಗಳಲ್ಲಿ ನಾವು ಈಸಿಯಾಗಿ ಓಡಾಡ್ಲಿಕ್ಕೆ ಸಾಧ್ಯವಾಗದ ಡಿಸ್ಟೆನ್ಸ್ ನಲ್ಲಿ ಕಾಲೇಜ್ ಇಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಜನ ಹುಡುಗಿಯರು ಬ್ಯಾಕ್ಔಟ್ ಆಗ್ತಿದ್ದಾರೆ, ಕಾಲೇಜ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹೈಯರ್ ಎಜುಕೇಶನ್ ಹೋಗ್ಬೇಕು ಅಂತ ಕನಸು ಕಾಣ್ತಾ ಇರುವ ಯುವಕ ಯುವತಿಯರಿಗೆ ಒಂದು ಕೋಚಿಂಗ್ ಅನ್ನೋದು ಸಿಗದಲೇನೆ ಎಷ್ಟೋ ಜನ ಹೈಯರ್ ಎಜುಕೇಶನ್ ಕೂಡ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇರುತ್ತೀರಾ. ಈ ರೀತಿ ಪಟ್ಟಿ ಮಾಡ್ತಾ ಹೋದ್ರೆ ಅನೇಕ ಸಮಸ್ಯೆ ಇದೆ. ಸಂಬಡಿ ಹ್ಯಾಸ್ ಟು ಆಸ್ಕ್ ದ ಕ್ವೆಶ್ಚನ್. ಯಾರಾದ್ರೂ ಒಬ್ರು ಇದ್ರ ವಿರುದ್ಧವಾಗಿ ಗಟ್ಟಿಯಾಗಿ ಧ್ವನಿ ಮಾಡಲೇಬೇಕಾಗಿತ್ತು. ಸಿಜೆಪಿನೋ ಜನ್ಜಿನೋ ಮಾಡ್ತಿದ್ದಾರೆ. ಹಂಗೆ ಪ್ರತಿಭಟನೆ ಮಾಡಿದವ್ರನ್ನೆಲ್ಲ ನಾವು ಅರ್ಬನ್ ನಕ್ಸಲ್ ಅಂದ್ಬಿಟ್ರೆ, ಹಿಂಗೆ ನಾವು ವ್ಯವಸ್ಥೆಯನ್ನು ಪರಿಶೀಲನೆ ಮಾಡ್ಲಿಕ್ಕೆ ಬರ್ತೀವಿ ಅಂದವ್ರ ಮೇಲೆಲ್ಲ ನಾವು ಅಟ್ಯಾಕ್ಗಳು ಮಾಡ್ತಾ ಹೋದ್ರೆ ಪ್ರಶ್ನೆ ಕೇಳೋರ್ ವಾಯ್ಸು ಕೂಡ ಅಲ್ಲಿಗೆ ಇಲ್ಲದೆ ಆಗೋಗ್ಬಿಡುತ್ತೆ. ಸಂಬಡಿ ಹ್ಯಾಸ್ ಟು ಆಸ್ಕ್ ದ ಕ್ವೆಶ್ಚನ್. somebody has to ask the question. ನಮ್ಮ ದೇಶದ ಸಂವಿಧಾನದಲ್ಲಿ ಪ್ರಶ್ನೆ ಕೇಳೋದಕ್ಕೆ ಎಲ್ಲರಿಗೂ ಹಕ್ಕಿದೆ. ಪ್ರಶ್ನೆ ಕೇಳೋ ರೀತಿ, ಪ್ರಶ್ನೆ ಕೇಳೋ ಒಂದು ಯಾವ ಪ್ಲಾಟ್ಫಾರ್ಮಲ್ಲಿ ಕೇಳಬೇಕು, ಹೇಗೆ ಕೇಳಬೇಕು, ಯಾವ ವ್ಯವಸ್ಥಿತ ಆಧಾರಿತವಾಗಿ ಪ್ರಶ್ನೆ ಕೇಳಬೇಕು, ಆ ರೀತಿಯಲ್ಲಿ ಇದನ್ನು ನಾವು ಏನು ಮಾಡ್ತಿದ್ದೀವಿ ಅಂದರೆ ಈ ಒಂದು ಜೆನ್ಜಿ ಮೂಮೆಂಟ್ನ ಇಷ್ಟು ವರ್ಷದಲ್ಲಿ ಅವರೇ ಹೇಳ್ದಂಗೆ, ಇವಾಗ ಗೌಡ್ರು ಹೇಳಿದ್ರು, ಇದು ನಾವು ಬೀದಿಗಿಳಿದಿದ್ದಕ್ಕೆ ನಮ್ಗೆ ಸ್ವಾತಂತ್ರ್ಯ ಸಿಕ್ತು, ನಾವು ಬೀದಿಗಿಳಿದಿದ್ದಕ್ಕೆ ರಾಮ ಮಂದಿರ ಕಟ್ಟಿದ್ವಿ, ನಾವು ಬೀದಿಗಿಳಿದಿದ್ದಕ್ಕೆ ಇದಾಯಿತು. ನಮ್ಮ ದೇಶದಲ್ಲಿ ಸಾಕಷ್ಟು ಆಂದೋಲನಗಳಾಗಿದೆ, ಸಾಕಷ್ಟು ಮೂಮೆಂಟ್ಗಳಾಗಿವೆ. ಈ ಮೂಮೆಂಟ್ನ ನಾವು ಯಾತಕ್ಕೆ ಆ ರೇಂಜ್ ಅಥವಾ ಒಂದು ಮಟ್ಟದಲ್ಲಿ ಎಲ್ಲ ಮೂಮೆಂಟ್ಗಿಂತ ಇದು ಶ್ರೇಷ್ಠ ಮೂಮೆಂಟು, ಇದೊಂದು ಶ್ರೇಷ್ಠ, ಈ ಮೂಮೆಂಟಿಂದನೇ ನಮ್ಮ ಮುಂದಿನ ದೇಶದ ಒಂದು ಫ್ಯೂಚರ್ ಇದೆ ಅಂತ ನಾವು ಯಾಕೆ ಹೇಳ್ತಿದ್ದೀವಿ ಅಂತ ನಂಗೆ ಅರ್ಥ ಆಗಲ್ಲ. ಅದ್ರ ಜೊತೆಗೆ ನಾವು ಇದನ್ನು ನಿಮ್ಮ ಇವತ್ತಿನ ಮೂಲತಃ ಪ್ರಶ್ನೆ ಏನಿತ್ತು, ಜೆನ್ಜಿನ ಕೋರ್ ವೋಟ್ ಬ್ಯಾಂಕ್ ಆಗಿ ಯೂಸ್ ಮಾಡ್ತೀಯಾರಂತ. ಜೆನ್ಜಿ ಜೊತೆ ಮಿಲೆನಿಯಲ್ಸ್ ಇದ್ದಾರೆ, ಬೂಮರ್ಸ್ ಇದ್ದಾರೆ, ಬೇರೆ ರೀತಿ ಬೇರೆ ವೋಟ್ ಬ್ಯಾಂಕ್ ಇದೆ. ಬರೀ ಜೆನ್ಜಿ ವೋಟ್ ಬ್ಯಾಂಕ್ ಅಲ್ಲ. ಜೆನ್ಜಿ ಅಂತ ಲೆಕ್ಕ ಹಾಕಿದ್ರೆ 25% ಅಬ್ಸಲ್ಯೂಟ್ಲಿ ಅವ್ರದ್ದು ಬಿಗ್ ಫಾರ್ಮ್ ಆಗುತ್ತೆ. 35 ಕೋಟಿ ಎಲ್ಲಿ ಬಂದು ಮಿಲೆನಿಯಲ್ಸ್ ನಾವು ಇನ್ನು ಜೆನ್ ಎಕ್ಸ್ ಬೂಮರ್ಸ್ ಎಲ್ಲ ಲೆಕ್ಕ ಹಾಕಿದ್ರೆ ಪರ್ಸೆಂಟೇಜ್ ಫಾಲಿಂಗ್ ಆಗುತ್ತೆ. ಸೊ ಇಟ್ ಬಿಕಮ್ಸ್ just 7% sir, 7.7 ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಸೊ ಪ್ರಶ್ನೆಗಳು ಕೇಳೋದಕ್ಕೆ ಯಾರು ತಡಿತಿಲ್ಲ. ಯಾವ ರೀತಿಯಲ್ಲಿ ಕೇಳಬೇಕು, ಹೇಗೆ ಕೇಳಬೇಕು, ಅದನ್ನ ಥ್ರೆಟನಿಂಗ್ ಆಗಿ ನಾನು ಜೆನ್ಜಿ, ನಾನು ಕೇಳೋದೇ ಪ್ರಶ್ನೆ, ನಾನು ಜೆನ್ಜಿ, ನಾನು ಮಾತಾಡೋದನ್ನೇ ಕೇಳಬೇಕು, ನಾನು ಹೇಳೋ ರೀತಿನೇ ಆಗಬೇಕು. ಎಲ್ಲರೂ ಹೇಳ್ತಿದ್ರು ಜೆನ್ಜಿಗೆ ತಾಳ್ಮೆ ಕಡಿಮೆ, 5 ನಿಮಿಷದಲ್ಲಿ ರಿಸಲ್ಟ್ ಸಿಕ್ಬಿಡ್ಬೇಕು, 1 ದಿನದಲ್ಲಿ ಎಲ್ಲ ಆಗ್ಬಿಡ್ಬೇಕು. ಅದು ಈ ವ್ಯವಸ್ಥೆಯಲ್ಲಿ ಆಗೋದು ಬಹಳ ಕಷ್ಟ ಇದೆ. ವ್ಯವಸ್ಥೆಯನ್ನು ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಕೇಳಬೇಕು, ಹೆಂಗೆ ಕೇಳಬೇಕು, ಅದು ಒಂದು ಇದೆ. ನಾನು ಆಗಿದ ತಕ್ಷಣ ಎಲ್ಲ ಆಗ್ಬಿಡ್ಬೇಕು, ನಾನು ಕೇಳಿದ ತಕ್ಷಣ ಎಲ್ಲ ಆಗ್ಬಿಡ್ಬೇಕು ಅಂದರೆ ನಾನು ಶುರು ಮಾಡ್ತೀನಿ. ಮಿಲೆನಿಯಲ್ಸ್ ಎಲ್ಲ ನಾವು ನಾಳೆಯಿಂದ ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ ಅಂತ ನಾವು ಎಲ್ಲ ಜಂತರ್ ಮಂತರ ಮೇಲೆ ಕೂತೀವಿ. ಈ ದೇಶದಲ್ಲಿ ಮಿಲೆನಿಯಲ್ಸೇ ಜಾಸ್ತಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು. ನಾವು ಇದು ಮಾಡೋದು, ನಾವು ಕಟ್ಟೋ ಇನ್ಕಮ್ ಟ್ಯಾಕ್ಸ್ ಇಂದ ಸಾಕಷ್ಟು ನಾನು ಹೇಳ್ಬೋದಲ್ಲ, ಆ ಒಂದು ಮಹಿಳೆ ಹೇಳ್ದಂಗೆ. ಸೊ ನಾವು ಎಲ್ಲ ಮಿಲಿಯನ್ಸ್ ನಾಳೆ ಸಿಕ್ಕಿದ್ರೆ ಎಲ್ಲರಿಂದ ಕೂಡ ಪ್ರತಿಕ್ರಿಯೆ ಬೇಕು ಸರ್. ನಾವು ಈ ವಿಚಾರವನ್ನ ಆಸ್ ಅ ಮಾಧ್ಯಮ ಕೈಗೆತ್ಕೊಳ್ಳೋಕ್ಕೂ ಕೂಡ ಭಯ ಆಗುತ್ತೆ ಸರ್. ಯಾಕಂದ್ರೆ ಕರ್ನಾಟಕದಲ್ಲೇ ಒಬ್ಬ ಜರ್ನಲಿಸ್ಟ್ ಮೇಲೆ ಕೇಸ್ ಕೂಡ ಆಗಿತ್ತು. ಹಾಗಾಗಿ ಬ್ಯಾಲೆನ್ಸ್ಡ್ ಆಗಿ ಪ್ರಶ್ನೆ ಕೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಪ್ರತಿಭಟನೆ ಜಂತರ್ ಮಂತರ್ನಲ್ಲಿ ಮತ್ತೊಂದು ವಿಚಾರಕ್ಕೆ ನಡೀತಾ ಇದೆ ಸರ್, ಆಂಟಿ ರಿಸರ್ವೇಶನ್, ಮೀಸಲಾತಿ ವಿರುದ್ಧವಾಗಿ. ನಮಗೆ ಉದ್ಯೋಗ ಆಗ್ಲಿ ಶಿಕ್ಷಣ ಆಗ್ಲಿ ಸಿಗಬೇಕಾಗಿರೋದು ಮೆರಿಟ್ ನ ಆಧಾರದ ಮೇಲೆ, ಇಲ್ಲದೆ ಹೋದ್ರೆ ಆರ್ಥಿಕ ಪರಿಸ್ಥಿತಿಯ ಆಧಾರದ ಮೇಲೆ. ಎಲ್ಲಿವರೆಗೂ ಜಾತಿ ವ್ಯವಸ್ಥೆಯಲ್ಲಿ ಮೆರಿಟ್ ನೀಡಲಾಗುತ್ತೋ ಅಥವಾ ಸ್ಟೇಟು ರೀಜನು ಈಗೇನಿದೆ ಪ್ಯಾರಾಮೀಟರ್ಸು, ಇದರ ಆಧಾರದ ಮೇಲೆ ಎಲ್ಲಿವರೆಗೂ ರಿಸರ್ವೇಶನ್ ಸಿಗುತ್ತೋ ಅಲ್ಲಿವರೆಗೂ ಅನ್ಯಾಯ ಆಗೇ ಆಗುತ್ತೆ ಅಂತ ಹೇಳಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಪ್ರತಿಭಟನೆ ಬಗ್ಗೆ ಮಾತನಾಡ್ಲಿಕ್ಕೆ ಮಾಧ್ಯಮಗಳಿಗೂ ಭಯ. ಯಾಕಂತಂದ್ರೆ ಆ
ಸಮುದಾಯಗಳ ಪ್ರೊಟೆಕ್ಷನ್ ಇರುವ ಕಾನೂನು ಇದೆಯಲ್ಲ ಅದಷ್ಟು ಸ್ಟ್ರಾಂಗ್ ಆಗಿದೆ ಸರ್. ಬಟ್ ಅವರು ವಿದ್ಯಾರ್ಥಿಗಳೇ, ಅವರು ಜನ್ಸಿಗಳೇ, ಆ ಪ್ರತಿಭಟನೆಗೂ ಕೂಡ ಮಾನ್ಯತೆ ಸಿಗಬೇಕು. ನೋಡಿ, ಈ ಪ್ರತಿಭಟನೆ ಏನಿದೆ, ಇನ್ನು ನಮ್ಮ ಸಮಾಜ ಏನಿದೆ 79 ವರ್ಷಗಳ ನಮ್ಮ ಸುದೀರ್ಘವಾದಂತಹ ಸ್ವತಂತ್ರ ಪಡೆದ ನಂತರವೂ ಸಹ ನಮ್ಮ ಏನು ಕೊಡಬೇಕು ರಿಸರ್ವೇಷನ್ ಪಾರ್ಟ್ ಏನಿದೆ, ಆ ರಿಸರ್ವೇಷನ್ ಕೊಡದೇ ಇದ್ರೆ ಆ ಸಮುದಾಯ, ಕೆಳ ಸಮುದಾಯಗಳು ಇನ್ನೂ ಸಹ ಮುಂದೆ ಬಂದಿಲ್ಲ. ಒಂದು ಈಗ ಎಡಬಲ ಇನ್ನೊಂದು ಮತ್ತೊಂದು ಸಾಕಷ್ಟು ಇಂಟರ್ನಲ್ ಇದೆ. ಕೆಲವು ಅದರಲ್ಲೇ ಸಹ ನೋಡಿ, ಎಡಬಲ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಸಮಸ್ಯೆ ಆಯಿತು. ಎಡಗೈನವ್ರಿಗೆ ಜಾಸ್ತಿ ಮಂತ್ರಿ ಸ್ಥಾನ, ಬಲಗೈನವ್ರಿಗೆ ಮಂತ್ರಿ ಸ್ಥಾನ ಜಾಸ್ತಿ ಅಂತ. ಎಡಗೈನವ್ರಿಗೆ ಕೊಟ್ಟರೆ ಬಲಗೈನವ್ರಿಗೆ ಸಮಸ್ಯೆ, ಮತ್ತು ಸಮುದಾಯಗಳನ್ನು ಕ್ರೋಢೀಕರಿಸ್ಕೊಳ್ಳೋದು ಭಾರಿ ತಪ್ಪಾಗುತ್ತೆ. ಅಂದರೆ ಸಣ್ಣ ಸಮುದಾಯಗಳಿದಾವಲ್ಲ, ಈಗ ಕೆಲವು ಮೈಕ್ರೋ ಕಮ್ಯುನಿಟೀಸ್ ಅಂತ ಹೇಳ್ತೀವಿ, ಕೆಲವು ಅವ್ರಿಗೆ ಮತದಾನದ ಇರೋದು 5,000 10,000 ಮತದಾನ ಇರುತ್ತೆ. ಅಂಥವ್ರಿಗೆ ನೀವು ರಿಸರ್ವೇಷನ್ ಏನಾದರೂ ಕೊಡಲಿಲ್ಲ ಅಂತ ಹೇಳಿದ್ರೆ ಆ ಸಮಾಜದ ಒಂದು ಧ್ವನಿನನ್ನು ನೀವು ಅಡಗಿಸಿದಂತಾಗುತ್ತೆ. ಅದಕ್ಕೆ ಇನ್ನೂ ಸಹ ಅದ್ರ ಬಗ್ಗೆ ದೊಡ್ಡ ಚರ್ಚೆ ನಡಿಬೇಕು, ಎಲ್ಲ ಪಕ್ಷಗಳು ಸೇರಿ, ಅಥವಾ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸಗಳೇನಿದ್ದಾರೆ, ದೊಡ್ಡ ಏನು ನಮ್ಮ ದೊಡ್ಡ ಮಹನೀಯರನ್ನೇ ಇದ್ದಾರೆ, ಅವ್ರನ್ನೆಲ್ಲ ಕ್ರೋಢೀಕರಿಸ್ಕೊಂಡು ಕೇಂದ್ರ ಸರ್ಕಾರ ಒಂದು ರೆಸೊಲ್ಯೂಷನ್ ಏನಾದರೂ ಪಾಸ್ ಮಾಡಬೇಕಾಗುತ್ತೆ. ರಿಸರ್ವೇಷನ್ ಈಗ ಬೇಕಾ? ನಾವು 79 ವರ್ಷ ಬಂದಿದ್ದೀವಿ, ಇನ್ನೂ ಮುಂದುವರಿಸ್ಬೇಕು. ಎಷ್ಟು ವರ್ಷ ಮುಂದುವರಿಸಬೇಕು? ಎಷ್ಟು ವರ್ಷ ಮುಂದುವರಿಸಿದ್ರೆ ಎಷ್ಟು ಜನ ಆಗುತ್ತೆ? ನನ್ನ ಒಂದು ಮೂಲ ಪ್ರಶ್ನೆ ಏನು ಗೊತ್ತಾ, ನಾವು 79 ವರ್ಷ ಆಯಿತು. ನಾವು ಮೊದಲು ಸ್ವತಂತ್ರ ಬಂದಾಗ ನಮ್ಮ ಇದ್ದದ್ದು ಕೃಷಿಗೆ ಆದ್ಯತೆ ಇತ್ತು. 90% ಜನ ನಾವು ಕೃಷಿಯನ್ನು ಅವಲಂಬಿತವಾಗಿದ್ವಿ. ನಂತರ ಏನಾಯಿತು? ನಂತರ ಇಂಡಸ್ಟ್ರಿಯಲೈಸೇಷನ್ ಮಾಡಿದ್ವಿ. ಇಂಡಸ್ಟ್ರಿಯಲೈಸೇಷನ್ ಮಾಡಿ ಎಲ್ಲರನ್ನೂ ಸಹ ಇಂಡಸ್ಟ್ರಿಗೆ ನೋಡ್ಕೊಂಡ್ವಿ. ನಂತರ ಟೆಕ್ನಾಲಜಿ ಬಂತು. ಟೆಕ್ನಾಲಜಿಯಿಂದ ವಿದ್ಯಾರ್ಥಿ ಸಮೂಹ ಬೆಳೆಸಿ ಎಜುಕೇಶನ್ ಇಂಪ್ರೂವ್ಮೆಂಟ್ ಮಾಡಿ ನಿಮಗೆ ಉದ್ಯೋಗ ಸಿಗುತ್ತೆ ಅಂತ ಹೇಳಿದ್ರಿ. ಆದ್ರೆ ಇವತ್ತು ಕೊನೆಗೆ ಏನಾಯ್ತು ಗೊತ್ತಾ? ಉದ್ಯೋಗಗಳು ಸಿಗ್ತಾ ಇಲ್ಲ, ಇಂಡಸ್ಟ್ರಿಗಳೆಲ್ಲ ಶಟ್ ಡೌನ್ ಆಗ್ತಾ ಇದೆ. ನಮ್ಗೆ ಕೊನೆಗೆ ನಾವು ಕೃಷಿಗೂ ಹೋಗಕ್ ಆಗ್ತಾ ಇಲ್ಲ. ಎಲ್ಲಿ ನಗರಕ್ಕೆ ಬಂದ ವ್ಯಕ್ತಿ ಮತ್ತೆ ವಾಪಸ್ಸು ಕೃಷಿ ಮಾಡೋದಕ್ಕೆ ಹಳ್ಳಿಗಳಿಗೆ ಹೋಗ್ತಾ ಇಲ್ಲ. ಅಂದ್ರೆ ಕೃಷಿ ತಂತ್ರಜ್ಞಾನವನ್ನು ನಾವು ಬಲಪಡಿಸುತ್ತಾ ಇಲ್ಲ. ಇಸ್ರೇಲ್ಗೆ ಹೋಗಿ ಬರ್ತೀವಿ, ನಮ್ಮ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಇಸ್ರೇಲ್ಗೆ ಹೋಗಿ ಬರ್ತೀನಿ, ನಾನು ಮಾಡೆಲ್ ತಗೊಂಡ್ ಬರ್ತೀನಿ, ಇಸ್ರೇಲ್ನಂತೆ ನಾನು ಕರ್ನಾಟಕ ಮಾಡ್ತೀನಿ ಅಂತ. ಹಾಗಂತ ಸಾಕಷ್ಟು ಮುಖ್ಯಮಂತ್ರಿಗಳು ಹೇಳಿದ್ರು, ಪ್ರಧಾನಮಂತ್ರಿಗಳು ಹೇಳಿದ್ರು. ಪ್ರಧಾನಮಂತ್ರಿಗಳಂತೂ ಇಸ್ರೇಲಲ್ಲೇ ಜೆಂಡಾ ಉಡ್ತಾರೆ, ಅಲ್ಲಿ ಡ್ಯಾನ್ಸ್ ಸಹ ಮಾಡಿದ್ದಾರೆ. ಆ ಡ್ಯಾನ್ಸ್ ಯಾಕೆ ಮಾಡಿದ್ರು? ಕೃಷಿ ತಂತ್ರಜ್ಞಾನ ಏನಾದ್ರು ಕದ್ಕೊಂಬರಕ್ ಮಾಡಿದ್ರ ಇಲ್ವಾ? ಎತ್ಕೊಂಡ್ ಬಂದ್ರ? ಅದು ಯಾವ ತರ ತಂತ್ರಜ್ಞಾನವನ್ನ ತಗೊಂಡ್ಬಂದ್ ಕೊಟ್ಟು ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ. ಹೇಳ್ತಾರೆ ಬೂತ್ ಏಜೆಂಟ್ಗಳಿಂದ ನಾವು ಸ್ಟ್ರಾಂಗ್ ಮಾಡೋದ್ರಿಂದಾನೇ ನಾವು ಎಲೆಕ್ಷನ್ ಗೆಲ್ತೀವಿ ಅಂತ ಹೇಳ್ತಾರಲ್ಲ, ಇದು ಮುಂದೊಂದು ದಿನ ಆಗೋದಿಲ್ಲ. ಎಲ್ಲರೂ ಸಹ ಎಚ್ಚೆತ್ಕೊಳ್ತಾ ಇದ್ದಾರೆ. ನೋಡಿ, ಇವತ್ತು ತಮಿಳುನಾಡಲ್ಲಿ ಬೂತ್ ಏಜೆಂಟ್ ಒಂದೇ ಒಂದು ಬೂತ್ ಏಜೆಂಟ್ ಅವ್ರು ಗೆದ್ದಿದ್ದಾರೆ. ಭೀಮನ್ಗೌಡರು ಜಂತರ್ ಮಂತರ್ನಲ್ಲಿ ನಡೆಸಲಿಕ್ಕೆ ಪ್ರಯತ್ನ ಪಟ್ಟ ಪ್ರತಿಭಟನೆ ಆಂಟಿ ರಿಸರ್ವೇಶನ್, ಇದ್ರ ಬಗ್ಗೆ ಮಾತನಾಡ್ಲಿಕ್ಕೂ ಅನೇಕರಿಗೆ ಭಯ ಆಗುತ್ತೆ ಸರ್. ಬಟ್ ಅವರು ಸ್ಟೂಡೆಂಟ್ಸೇ, ಅವರು ಜನ್ಸಿನೇ. ಕರೆಕ್ಟ್ ಮೇಡಮ್. ಈಗ ಮೀಸಲಾತಿ ಅಂತಕ್ಕಂಥದ್ದು ಯಾವುದೋ ಒಂದು ಸಮುದಾಯಕ್ಕಿಲ್ಲ. 371J ಕೂಡ ಒಂದು ಮೀಸಲಾತಿನೇ, ಅಥವಾ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಒಂದು ಮೀಸಲಾತಿನೇ, ಎಕನಾಮಿಕ್ ವೀಕರ್ ಸೆಕ್ಷನ್ 10% ಕೊಟ್ಟಿರ್ತಕ್ಕಂಥದ್ದು ಒಂದು ಮೀಸಲಾತಿನೇ. ಹೀಗೆ ಮೀಸಲಾತಿ ಅಂತಕ್ಕಂಥದ್ದು ವಿವಿಧ ರೀತಿಯಾಗಿದೆ ಅನ್ನೋದೊಂದು ಪ್ರಶ್ನೆ. ಎರಡನೇ ವಿಚಾರ ಏನಂತಂದ್ರೆ, ಮೀಸಲಾತಿ ಬರೀ ಸರ್ಕಾರದ ರಂಗದಲ್ಲಿ ಏನೈತೆ ಅದು ಖಾಸಗಿ ಕೂಡ ಹೋಗ್ಬೇಕು, ಖಾಸಗಿಯದಲ್ಲೂ ಕೂಡ ಮೀಸಲಾತಿ ಬೇಕು. ಯಾಕೆ ಮೀಸಲಾತಿ ಬೇಕು ಅಂತಂದ್ರೆ, ಇವಾಗ್ಲೂ ಕೂಡ ಆದಿವಾಸಿ, ಬುಡಕಟ್ಟು, SC ST OBC ಎಲ್ರಿಗೂ ಮೀಸಲಾತಿ ಸಿಕ್ಕಿದೆ. ಹಾಗಾಗಿ ಖಾಸಗಿ ರಂಗದಲ್ಲೂ ಕೂಡ ಮೀಸಲಾತಿ ತುಂಬಾ ಅವಶ್ಯಕತೆ ಇದೆ. ಖಾಸಗಿ ರಂಗದಲ್ಲೂ ಮೀಸಲಾತಿ ಅವಶ್ಯಕತೆ ಇದೆ. ಮೀಸಲಾತಿ ಬಗ್ಗೆ ಒಂದು ಡಿಬೇಟ್ ಮಾಡಿ, ಮೀಸಲಾತಿ ಬಗ್ಗೆ ಡಿಬೇಟ್ ಮಾಡಿ. ಯಾರು EWS ಜಾರಿ ಮಾಡಿದ್ದಾರೆ, ಯಾರು EWS ಮೀಸಲಾತಿ ಅನ್ನೋದನ್ನ ಜಾರಿ ಮಾಡಿದ್ದಾರೆ, ಅವ್ರು ಇವತ್ತು ಮೀಸಲಾತಿ ವಿರೋಧಿಸ್ತಾರೆ. ಜಾತಿ ಜನಗಣತಿ ಆಗಬೇಕು, ಮೀಸಲಾತಿ 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 ಕೊಡೋದ್ರಲ್ಲಿ ರಿಸರ್ವೇಶನ್ ಇನ್ನೊಂದು 100 ವರ್ಷ ಇರ್ತದೆ, ಅದು ಚಿಂತೆ ಬೇಡ. ನಿರ್ಮಾಣ ರಿಸರ್ವೇಶನ್ ಎಲ್ಲರಿಗೂ ಬೇಕಂತ ಬೇಡಿಕೆ ಇಟ್ಟ ಈಗೇನ್ ಜಂತರ್ ಮಂತರ್ನಲ್ಲಿ ಇದೆ ಅಲ್ಲ, ಅದರದೊಂದು ಝಲಕ್ ನಿತಿನ್ ನಬೀನ್ ಎಲ್ಲಿಂದ 5 ಸತಿ ಆರ್ಸ್ ಬರ್ತಾ ಇದ್ರು, ಭಾರತೀಯ ಜನತಾ ಪಾರ್ಟಿಯ ನ್ಯಾಷನಲ್ ಪ್ರೆಸಿಡೆಂಟ್. ಪಟ್ನಾದ ಒಂದು ಸಬರ್ಬನ್ ಏರಿಯಾ ಇದೆ ಬಾಂಕಿಪುರ್, ಅಲ್ಲಿ ಇರೋರು ಕಾಯಸ್ಥರು ಮತ್ತೆ ಬ್ರಾಹ್ಮಿನ್ಸು. ಅವರು ಒಂದು ರೆಫರೆಂಡಮ್ ಕೊಟ್ಟರು. 19,000 ವೋಟ್ಸ್ಲಿಂದ ಅಲ್ಲಿಯ ಬಿಜೆಪಿ ಕ್ಯಾಂಡಿಡೇಟ್ ಸೋತ. ಯಾಕೆ ಸೋತರು ಗೊತ್ತಾ? ಇದೇ ಏನು ನಮ್ಮ ಜಂತರ್ ಮಂತರ್ ಪ್ರತಿಭಟನೆ ನಡ್ತಾ ಇದೆಯಲ್ಲ, ಜನರು ಅದರ ರೆಫರೆಂಡಮ್ ಕೊಟ್ಟು ಒಂದು ಮೆಸೇಜ್ ಹಾಕಿದ್ದಾರೆ. ನೋಡಿ, ಈ ಥರ ನೀವು ಮೀಸಲಾತಿನ ಮುಂದೆ ಮಾಡಿದರೆ
ಈ ಏನ್ ಜನಾಂಗ ಇದೆಯಲ್ಲ, ಈ ಏನ್ ಜನ ಇರಲ್ಲ, ಅವರು ನಿಮಗೆ ಉತ್ತರ ಕೊಡಬಹುದಂತ. ದಿಸ್ ಇಸ್ ದ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ರಿಸರ್ವೇಶನ್ ಪಾಲಿಸಿ ಆಫ್ ಇಂಡಿಯಾ. ನಾವು ಮಾತನಾಡ್ತಿದ್ದ ಸಂದರ್ಭದಲ್ಲೂ ಕೂಡ 7 ಗಂಟೆಗೆ ಇಫ್ ಐ ಆಮ್ ಕರೆಕ್ಟ್ ನಿತಿನ್ ನಬೀನ್ ಅವರ ನೇತೃತ್ವದಲ್ಲೇನೆ ಬಿಜೆಪಿ ಒಂದು ಜೆನ್ಜಿ ಫೋಕಸ್ಡ್ ಮೀಟಿಂಗ್ ಮಾಡ್ತಾ ಇದ್ರು. ಕಾಂಗ್ರೆಸ್ನಲ್ಲೂ ಕೂಡ ಪ್ರಯತ್ನ ಆಗ್ತಾ ಇದೆ. ಓಲೈಕೆ ಒಂದು ಅರ್ಥದಲ್ಲಿ ಅನಿವಾರ್ಯನ ಅಂತ ನಾವು ಪ್ರಶ್ನೆ ಕೇಳಿದಕ್ಕೆ 60% ಜನ ಕನ್ಸ್ತಾ ಇದೆ ನಮ್ಮ ವೀಕ್ಷಕರ ಪೈಕಿ. ಹೌದು, ರಾಜಕೀಯ ಪಕ್ಷಗಳಿಗೆ ಜೆನ್ಜಿಯನ್ನ ಓಲೈಕೆ ಮಾಡೋದು ಅನಿವಾರ್ಯ. ಬಟ್ ಓಲೈಕೆ ಅನ್ನೋದು ಕೂಡ ನಟರಾಜ್ ಗೌಡರು ವೆರಿ ಆಪ್ಟ್ಲಿ ಕರೆಕ್ಟ್ಲಿ ಏನ್ ಹೇಳಿದ್ದಾರೆ, ಚೌಕಟ್ಟಿನ ಒಳಗಡೆ ನಡೆಯುವಂತಹ ಪ್ರತಿಭಟನೆಗಳು, ಚೌಕಟ್ಟನ್ನ ಮೀರಿದಾಗ ಚೌಕಟ್ಟಿನ ಒಳಗ್ ತರೋ ಪ್ರಯತ್ನಗಳು ಓಲೈಕೆಯ ಭಾಗವಾಗಬೇಕು. ನಿಜವಾದ ಜನ್ಜಿ ಸಮಸ್ಯೆಗಳು ಅಥವಾ ಯುವಕರ ಸಮಸ್ಯೆಗಳ ಕಡೆಗೆ ಫೋಕಸ್ ಕೊಟ್ಟು ಅದಕ್ಕೆ ಪರಿಹಾರ ಹುಡುಕುವಂತಹ ಕನ್ಸ್ಟ್ರಕ್ಟಿವ್ ಪಾಲಿಟಿಕ್ಸ್ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಬರಲಿ ಅಂತ ಆಶಿಸ್ತಾ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.